ಕ್ಕೆ ಆಗಮಿಸಿರುವ ಎಲ್ಲ ಸಹೃದಯರಿಗೂ ಶೈಲಸುತೆ ರಂಜಿತಾಳ ನಮಸ್ಕಾರಗಳು. ನಿಮ್ಮೆಲ್ಲರ ಭಾನುವಾರದ ಈ ಸಂಜೆಗೊಂದು ಸೊಗಡು ಇಂದಿನ ಕಾರ್ಯಕ್ರಮ ಹಾಸ್ಯಮಯ ಸಂಜೆ. ಇದು ಮಾತಿನ ಮನೆಯ 96ನೆಯ ಕಾರ್ಯಕ್ರಮ. 100ರ ಕಾರ್ಯಕ್ರಮದ ಸನಿಹಕ್ಕೆ ಸಮೀಪಿಸುತ್ತಿದ್ದೇವೆ ಎಂಬ ಸಂಭ್ರಮದಲ್ಲಿ ಇಂದಿನ ಹಾಸ್ಯಮಯ ಸಂಜೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿರುವ ಹಾಸ್ಯ ರತ್ನ ಪ್ರಶಸ್ತಿ ಪುರಸ್ಕೃತರು ಜೂನಿಯರ್ ಪ್ರಾಣೇಶ್ ಖ್ಯಾತಿಯ ಬೆಮೆಲ್ ಕಂಪಲಪ್ಪ ಅವರನ್ನು ತುಂಬು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದಯಮಾಡಿ ವೇದಿಕೆಗೆ ಆಗಮಿಸಿ. ಅದರೊಂದಿಗೆ ಮಾತಿನ ಮನೆಯ ಒಡೆಯರು, ಈ ಕಾರ್ಯಕ್ರಮದ ರೂವಾರಿಗಳು ಆಗಿರುವ ರಾಸು ವೆಂಕಟೇಶ್ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ರಾಸು ವೆಂಕಟೇಶ್ ಅವರು. ನಮಸ್ಕಾರ. ಇದು ಮಾತಿನ ಮನೆಯ 96ನೇ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗತ್ತೆ. ಜೀವನದಲ್ಲಿ ಎಲ್ಲರಿಗೂ ಹಾಸ್ಯ ಅನ್ನೋದು ಮುಖ್ಯ. ಬದುಕು, ಶಿಕ್ಷಣ, ವೃತ್ತಿಯ ನಡುವೆ ಜಂಜಾಟದಲ್ಲಿದ್ದಾಗ ಆ ನಗು ಅನ್ನೋದು ಸ್ವಲ್ಪ ಚೈತನ್ಯವನ್ನು ಕೊಡುತ್ತೆ. ಹಾಗಾಗಿ ಇವತ್ತು ಈ ಒಂದು ಹಾಸ್ಯ ಸಂಜೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಹಾಸ್ಯ ಸಂಜೆಯಲ್ಲಿ ನಮ್ಮೆಲ್ಲರನ್ನ ನಗೆಗಡಲಿನಲ್ಲಿ ಮುಳುಗಿಸಲು ಬಂದಿದ್ದಾರೆ ಬೆಮೆಲ್ ಕಂಪಲಪ್ಪ ಅವರು. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬೆಮೆಲ್ ಕಂಪಲಪ್ಪ ಅವರು ಈಗಾಗಲೇ ರಾಜ್ಯದ ನಾನಾ ಕಡೆ ಈ ಹಾಸ್ಯ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬಂದಿದ್ದಾರೆ. ಯಾವ ರೀತಿ ಪ್ರಾಣೇಶ್ ಅವನ್ನ ನಾವು ಜೂನಿಯರ್ ಬೀಚಿ ಅಂತ ಕರಿತೀವೋ, ಹಾಗೆ ಇವರು ಜೂನಿಯರ್ ಪ್ರಾಣೇಶ್ ಅವರು. ಈ ಜೂನಿಯರ್ ಪ್ರಾಣೇಶ್ ಅವರು ಮಾತಿನ ಮನೆಗೆ ಬಂದು ಇವತ್ತು ಒಂದು ಹಾಸ್ಯದ ಹೊನಲನ್ನ ಹರಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮವನ್ನು ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡಬೇಕಾಗಿ ಅತಿಥಿ ಗಣ್ಯರಲ್ಲಿ ವಿನಂತಿ. ಓಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮಾತಿನ ಮನೆಯಲ್ಲಿ ಪ್ರತಿ ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ವೈವಿಧ್ಯತೆಗಳು ಮತ್ತು ಹೊಸ ಪ್ರತಿಭೆಗಳಿಗೆ ಅವಕಾಶಗಳು ಇನ್ನಷ್ಟು ಹೆಚ್ಚಾಗಲಿ. ನೂರಾರು ಸಾವಿರಾರು ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿ. ಮಾತಿನ ಮನೆಯ ಈ ಕಾರ್ಯಕ್ರಮದ ಜ್ಯೋತಿ ಸದಾ ಬೆಳಗುತ್ತಿರಲಿ ಎಂಬ ಆಶಯದೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ದಿನ ನಮ್ಮೊಂದಿಗೆ ಮಾತಿನ ಮನೆಯಲ್ಲಿ ಹಾಸ್ಯಮಯ ಸಂಜೆಯನ್ನ ನೆರವೇರಿಸಿಕೊಡಲು ಬೆಮೆಲ್ ಕಂಪಲಪ್ಪ ಅವರು ನಮ್ಮೊಂದಿಗಿದ್ದಾರೆ. ಇವರು ಮನೆಯ ಮಾತೃಭಾಷೆ ತೆಲುಗು ಆದರೂ ಕೂಡ ಕನ್ನಡದ ಅಪ್ಪಟ ಪ್ರೇಮಿ. ಕನ್ನಡ ಪರ ಹೋರಾಟದ ಹಾದಿಯಲ್ಲಿ ಇವರ ಸಾಹಸ ಶ್ಲಾಘನೀಯ. ಇವರು ಅನೇಕ ಸಂಘಟನೆಗಳ ಜೊತೆ ಒಡನಾಟ, ಹೋರಾಟ, ಹಾಗೆ ಮೈಸೂರಿನ ಬದಿ ಆಂಗ್ಲ ಫಲಕಗಳಿಗೆ ಮಧ್ಯರಾತ್ರಿ ಎದ್ದು ಮಸಿ ಬಳಿಯುವಂತಹ ಒಂದು ಹೋರಾಟದ ಹಾದಿಯನ್ನ, ಕನ್ನಡವನ್ನ ಉಳಿಸಿ ಬೆಳೆಸುವತ್ತ ಇವರ ಬದುಕನ್ನ ಇವರು ರೂಪಿಸಿಕೊಂಡಿದ್ದಾರೆ. ಕನ್ನಡ ಸಾರಸ್ವತ ಲೋಕಕ್ಕೆ 3 ಕವನ ಸಂಕಲನಗಳನ್ನು, 1 ಕಥಾ ಸಂಕಲನಗಳನ್ನು ಕೂಡ ನೀಡಿದ್ದಾರೆ. ಇವರ ಬದುಕು ಮತ್ತು ಬರಹ PhD ಮಹಾಪ್ರಬಂಧವಾಗಿ ಮಂಡನೆಯಾಗಿದೆ. ಸದಾ ಸಮಾಜ ಸೇವಕರಾಗಿರುವ ಇವರು 22 ಬಾರಿ ರಕ್ತದಾನವನ್ನ ಮಾಡಿದ್ದಾರೆ. 2019ರಲ್ಲಿ ಇವರಿಗೆ ಸುವರ್ಣಶ್ರೀ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. 2021ರಲ್ಲಿ ಕರ್ನಾಟಕ ಹಾಸ್ಯ ರತ್ನ ಪ್ರಶಸ್ತಿ. ಹೀಗೆ 10ಕ್ಕೂ ಹೆಚ್ಚು ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. 1700ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಇವರು ನೀಡಿದ್ದಾರೆ. ನೊಂದ ಮನಸ್ಸುಗಳಿಗೆ ಹಾಸ್ಯ ಸಾಂತ್ವನ ಎಂಬ ಅಭಿಯಾನ ಹಾಕಿಕೊಂಡು ಈಗಾಗಲೇ 21 ಜೈಲಿನಲ್ಲಿ ಹಾಸ್ಯ ಕಾರ್ಯಕ್ರಮವನ್ನ ನೀಡಿರುವ ಹೆಗ್ಗಳಿಕೆ ಇವರದ್ದು. ಇದೀಗ
ಬೆಮಲ್ ಕಂಪಲಪ್ಪ ಅವರಿಂದ ಮಾತಿನ ಮನೆಯಲ್ಲಿ ಹಾಸ್ಯಮಯ ಸಂಜೆ. ನಾವು ನೀವೆಲ್ಲರೂ ಅವರ ಹಾಸ್ಯಕ್ಕೆ ಮನಸ್ಸನ್ನ ತೆರೆದುಕೊಳ್ಳೋಣ. ಇಲ್ಲಿ ನೆರೆದಿರುವಂತ ಎಲ್ಲ ಕನ್ನಡ ಹೃದಯಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ, ನಾನಿಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತಂದ್ರೆ ನಿಮ್ಮೆಲ್ಲರೂ ಒಂದು ದೊಡ್ಡದಾದ ಒಂದು ಚಪ್ಪಾಳೆ ಬೇಕು. ಅಂದ್ರೆ ಅದು ಒಂದು ಶಕ್ತಿ ನನಗೆ. ನೇರವಾಗಿ ಹಾಸ್ಯಕ್ಕೆ ಬಂದ್ಬಿಡ್ತೀನಿ. ನಾನು 1992ರಲ್ಲಿ ಮೈಸೂರಿಗೆ ಬಂದೆ. ಬೆಮಲ್ ನನ್ನ ಕೆಲಸ ಸಿಕ್ತು ನನಗೆ. ಆಗ ತಾನೇ ಹೊಸದು ನನಗೆ ಮೈಸೂರು. ಬಾಡಿಗೆ ಮನೆ ಹುಡುಕ್ತಾ ಇದ್ದೆ. ಆಗ ಒಂದು 7-8 ಜನ ಪರಿಚಯ ಆಗಿದ್ರು. ಯಾರೋ ಒಬ್ರು ಕರೆದ್ರು, ಬಾಡಿಗೆ ಮನೆ ಹುಡುಕ್ತಾ ಇದೆಯಾ, ಬಾರ ಇಲ್ಲಿ ಒಂದು ಮನೆ ಇದೆ ಕೊಡಿಸ್ತೀನಿ. ನನ್ಗೆ ತುಂಬಾ ಖುಷಿ ಆಯ್ತು. ಎಲ್ಲಿದ್ಯಪ್ಪ ಮನೆ? ಬಾಡಿಗೆ ಕಟ್ಬೇಡ, ನೀನು ಕರೆಂಟ್ ಬಿಲ್ ಕಟ್ಕೊಂಡು ಹೋಗು. ಇನ್ನೂ ಸಖತ್ ಖುಷಿ ಆಗ್ಬಿಡ್ತು ನನಗೆ. ಅಂತ ಮನೆ ಯಾವ್ದಪ್ಪ ಅಂದೆ. ಕರೆಂಟ್ ಬಿಲ್ ಎಷ್ಟು ಬರ್ತದಂತನೂ ಕೇಳಿದೆ. ಕರೆಂಟ್ ಬಿಲ್ ತಿಂಗಳಿಗೆ ಒಂದು 4 ಲಕ್ಷ ರೂಪಾಯಿ ಬರುತ್ತ ಅಂದ. ಅಂತ ಮನೆ ಯಾವುದು ಅಂತ ಕೇಳಿದೆ. ಮೈಸೂರು ಅರಮನೆ ಅಂತ ಹೇಳಿದೆ. ಹಾಗೆ ನೋಡಿ, ನಾನು ಮೈಸೂರಿಗೆ ಬಂದಾಗಿಂದನು ಕತೆ ಕವನದ ಜೊತೆಗೆ ಈಗ ಮತ್ತೆ ಮನೇಲಿ ಸ್ವಲ್ಪ ಹೆಂಡತಿ ಜೊತೆಗೆ ಜಾಸ್ತಿ ಜಗಳ ಮಾಡ್ತಿದ್ದೆ. ಅಂದ್ರೆ ಪ್ರೀತಿ ಜಗಳ. ಅಲ್ಲಿ ನನಗೆ ಆಸೆ ಜಾಸ್ತಿ ಹುಡ್ತಾ ಇತ್ತು. ಹೇಗೆ ಅಂತಂದ್ರೆ, ಸುಮ್ಮನೆ ನನ್ನ ಹೆಂಡತಿಗೆ ಹಿಂಗೆ ಅಂತಿದ್ದೆ. ಹತ್ರಕ್ಕೆ ಬರ್ತಿದ್ಲು, ಏನ್ರಿ ಕರೆದ್ರ? ಏನಿಲ್ಲ ಕಣೆ, ನನ್ನ ಬೆರಳಿಗೆ ಎಷ್ಟು ಪವರ್ ಇತ್ತ ಟೆಸ್ಟ್ ಮಾಡಿದೆ ನಾನು ಅಂತ. ಹಾಗೆ ಹಿಂಗೆ ಜಗಳ ಆಡ್ತಾ ಇದ್ವಿ. ನಾನು ಟಿವಿ ನೋಡ್ತಾ ಉಪ್ಪಿಟ್ಟು ತಿಂತಾ ಇದ್ರೆ, ಏನ್ರಿ ಟಿವಿ ನೋಡ್ತಾ ಉಪ್ಪಿಟ್ಟು ತಿಂತಿದ್ರೆ ಉಪ್ಪಿಟ್ಟು ಟೇಸ್ಟ್ ಗೊತ್ತಾಗತ್ತನ್ರಿ? ಅಲ್ಲ ಕಣೆ, ಉಪ್ಪಿಟ್ಟು ಟೇಸ್ಟ್ ಇಲ್ಲದ ಕಲ್ವ ನಾನು ಟಿವಿ ನೋಡ್ತಾ ಕೂತ್ ತಿಂತಿರೋದು ಅಂತ. ಈಗ ಮಾತಿಗೆ ಮಾತು ಜಗಳ ಮತ್ತೆ ಪ್ರೀತಿ ಈ ತರ ತಮಾಷೆ ಎಲ್ಲ ತುಂಬಾ ಆಗ್ತಾ ಇತ್ತು. ಆಮೇಲೆ ಒಂದಿನ ಬೆಂಗಳೂರಿಗೆ ಪ್ರೋಗ್ರಾಮ್ಗೆ ಹೋಗ್ಬೇಕಾಯ್ತು. ಅಂದ್ರೆ ನಾನು ಹೇಳ್ತೀನಿ, ನಾನು ಜಗಳ ಆಡಿದಾಗ ಒಂದು 3 ದಿವಸ ಮಾತು ಬಿಟ್ಬಿಡ್ತೀವಿ. ಅಂದ್ರೆ ಮನೇಲಿ ಕರೆಂಟ್ ಹೋಗಿದೆ ಅನ್ನೋ ತರ ಮಾತು ಬಿಟ್ರು ಜೀವನ ನಡೀತಿರ್ತದೆ. ನಾನು ಡ್ಯೂಟಿಗೆ ಹೋಗ್ತಂತ ಒಂದು ಚೀಟಿ ಬರ್ದಿರ್ತೀನಿ, ಅವಳು ನಾನು ಮಾರ್ಕೆಟ್ಗೆ ಹೋಗ್ತಂತ ಒಂದು ಚೀಟಿ ಬರ್ದಿರ್ತಾಳೆ. ಹಿಂಗೆ ಚೀಟಿ ಮೂಲಕ ಬದುಕು ನಡೀತಿರ್ತದೆ, ಜೀವನ ನಡೀತಿರ್ತದೆ. ನಾನು ಬೆಂಗಳೂರಿಗೆ ಹೋಗ್ಬೇಕು. ಒಂದು ಬೆಳಗ್ಗೆ 5 ಎದ್ದು ನನ್ಗೆ ಹೇಳ್ಸು, ನನ್ನ ಪ್ರೋಗ್ರಾಮ್ ಇದೆ ಅಂತ ನಾನು ಹೇಳಿ ಚೀಟಿ ಬರ್ದಿಟ್ಟು ಮಲ್ಕೊಂಡೆ. ಪಾಪ ಬೆಳಗ್ಗೆ ಎದ್ದು 5 ಎದ್ಬಿಟ್ಟು ಒಂದು ಚೀಟಿ ಬರ್ದಿರ್ತಾಳೆ. 5:30 ಆಯ್ತು ಎದ್ದಳಿ ಅಂತ ಒಂದು ಚೀಟಿ ಬರ್ತಾಳೆ. 6:30 ಆಯ್ತು ಎದ್ದಳಿ ಅಂತ ಒಂದು ಚೀಟಿ ಬರ್ದಿರ್ತಾಳೆ. 7:30 ಆಯ್ತು ಇದೆ. ಹೀಗೆ ಮನೆ ಒಳಗಿಂದು ಈಗ ತುಂಬಾ ಜನ ನನಗೊಂದು ಅಪವಾದ ಇದೆ ನನ್ನ ಮೇಲೆ. ಬರೀ ಹೆಂಡತಿ ಬಗ್ಗೆನೇ ಮಾತಾಡ್ತಾನಲ್ಲ, ಗಂಡಸರ ಬಗ್ಗೆ ಮಾತಾಡಲ್ಲ. ಅಲ್ಲಿಗೂ ಮೈಸೂರು ಒಂದು ಕಾರ್ಯಕ್ರಮದಲ್ಲಿ ನನ್ನ ಹಿಡ್ಕೊಂಡು ಕೇಳಿದ್ರು. ಅದಕ್ಕೆ ನಾನು ಇಲ್ಲ ಬಿಡಿ, ಇನ್ಮೇಲೆ ಹೆಣ್ಮಕ್ಳ ಬಗ್ಗೆ ಮಾತಾಡಲ್ಲ, ಹೆಂಡತಿ ಬಗ್ಗೆ ಗಂಡಸರ ಬಗ್ಗೆ ಮಾತಾಡ್ತಾರೆ. ಈ ಕೋವಿಡ್ ಸಮಯದಲ್ಲಿ ಪಾಪ ಗಂಡಂಗೆ ಹುಷಾರಿರ್ಲಿಲ್ಲಂತೆ, ಅಡ್ಮಿಟ್ ಆಗಿದ್ದಾನೆ ಕೋಮಾ ಸ್ಥಿತಿನಲ್ಲಿ. ಅವಮ್ಮ ಹೆಂಡತಿ ಬಂದ್ಬಿಟ್ಟು ಡಾಕ್ಟ್ರಿಗೆ ಕೇಳಿದ್ರು, ಡಾಕ್ಟ್ರೇ ನಮ್ಮ ಯಜಮಾನ್ರಿ ಏನಾದ್ರು ಕಣ್ ಬಿಟ್ಟಿದ್ರಾ? ಇಲ್ಲಮ್ಮ, ನಾನು ಒಳಗಡೆ 4-5 ಸರಿ ಹೋದೆ, ಕಣ್ ಬಿಟ್ಟಿಲ್ಲ. ಅದೇನೋ ನಮ್ಮ ನರ್ಸ್ಗಳು ಹೋದಾಗೆಲ್ಲ ಕಣ್ ಬಿಟ್ಬಿಟ್ಟು ನೋಡ್ತಾರೆ ಅಂತ. ಆಮೇಲೆ ನೋಡಿ, ಒಬ್ಬ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತಿದೆ ಮೈಸೂರಲ್ಲಿ, ಅದು ಕಿವಿ ಮೂಗು ಎಲ್ಲ ಟೆಸ್ಟ್ ಮಾಡೋಂಥದ್ದು. ಅಲ್ಲಿ ಒಬ್ಬ ಗಂಡ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕೇಳ್ದೆ, ಡಾಕ್ಟ್ರೇ ನಮ್ಮ ಹೆಂಡತಿ ಕಿವಿ ಕೇಳ್ಸಲ್ಲ, ಒಂದು ಮಿಷಿನ್ ಇದ್ರೆ ಕೊಡಿ. ಆ ಥರ ಕೊಡಕ್ ಬರಲ್ಲ ಕಣೆ, ನೀನ್ ಹೆಂಡತಿ ಕರ್ಕೊಂಬ. ಸರ್ ಅವ್ರು ಕರೆದ್ರೆ ಬರೋದಿಲ್ಲ ಸರ್, ಏನೋ ಒಂದು ಅಡ್ಜಸ್ಟ್ ಮಾಡಿ ಕೊಡಿ ಸರ್. ನೋಡಿ ಆ ಥರ ನಿನ್ನ ಹತ್ರ ಮಿಷಿನ್ ಕೊಡ್ಲೇಬೇಕು ಅಂತ ಒಂದು ಟೆಸ್ಟ್ ಮಾಡಿ ಹೋಗಿ ಮನೇಲಿ ಹೋಗಿ 15 ಅಡಿ ದೂರದಿಂದ ಮಾತಾಡ್ಸೋ 10 ಅಡಿ ದೂರದಿಂದ. ಇವನು ಮನೆಗೆ ಹೋದ. ಅವಮ್ಮ ಅಡಿಗೆ ಮಾಡ್ತಾ ಇತ್ತು ಮನೆಯಲ್ಲಿ, ಏನೋ ಮಾಡ್ತಾ ಇತ್ತು ಒಳಗಡೆ ಅಡಿಗೆ ಮನೆಯಲ್ಲಿ. ಇವನು 15 ಅಡಿ ದೂರದಿಂದ ನಿಂತ್ಕೊಂಡು, ಏನೇ ಮಾಡ್ತದೆ ಅಡಿಗೆ ಮನೆಯಲ್ಲಿ ಜೋರಕ್ಕಿರುತ್ತೆ. ಅವಮ್ಮ ಮಾತಾಡ್ಲಿ. 10 ಅಡಿ ದೂರಕ್ಕೆ ಹೋದ, ಏನೇ ಮಾಡ್ತದೆ ಅಡಿಗೆ ಮನೆಯಲ್ಲಿ ಮಾತಾಡ್ಲಿ. 5 ಅಡಿ ದೂರಕ್ಕೆ ಹೋದ, 3 ಅಡಿ ದೂರಕ್ಕೆ ಹೋದ, 2 ಅಡಿ ದೂರಕ್ಕೆ ಹೋಗ್ಬಿಟ್ಟು, ಏನೇ ಮಾಡ್ತದೆ ಅಡಿಗೆ ಮನೆಯಲ್ಲಿ? ರೀ ಚಪಾತಿ ಮಾಡ್ತದನಂತ 5 ಸರಿ ಹೇಳಿದ್ನಲ್ರಿ ಅಂದ್ಲು. ಅವಾಗ ಒಪ್ಕೊಂಡ್ರು, ಪರವಾಗಿಲ್ಲ, ಹೆಂಡತಿ ಬಗ್ಗೆನೂ ಮಾತಾಡ್ತಾನೆ, ಗಂಡನ ಬಗ್ಗೆನೂ ಮಾತಾಡ್ತಾನೆ. ಹಾಗೆ ಸ್ನೇಹಿತರೆ, ನಾನು ಇತ್ತೀಚೆಗೆ ಮುಂಬೈ ನಗರಕ್ಕೆ ಹೋಗಿದ್ದೆ. ಅಲ್ಲಿಯ ಕನ್ನಡ ಸಂಘದವ್ರು ನನಗೆ ವಿಮಾನದಲ್ಲಿ ಓಡಾಡಂತ ಒಂದು ಸೌಲಭ್ಯ ಕೊಟ್ಟಿದ್ರು. ನೋಡಿ, ನಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದ್ರು ವಿಮಾನ ಹತ್ತೋ ಯೋಗ ಎಲ್ಲರಿಗೂ ಸಿಗಲ್ಲ. ನಾನು ವಿಮಾನ ಹತ್ತೋ ಸ್ಥಳನೂ ಖುಷಿ, ಜೊತೆಗೆ ಮೊದಲ ಬಾರಿ ವಿಮಾನ ಹತ್ತೋದ್ರಿಂದ ಸ್ವಲ್ಪ ಭಯ ನಡುಕ ಶುರು ಆಯ್ತು. ಏನೋ ಕಷ್ಟಪಟ್ಟು ವಿಮಾನ ಹತ್ಕೊಂಡು ಕೂತ್ಕೊಂಡೆ. ಪಕ್ಕದ ನನ್ನ ಸ್ನೇಹಿತಿದ್ದ ಭೀಮಣ್ಣ ಅಂತ, ಅವನ ಕೈನ ಬಿಗಿಯಾಗಿ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡೆ. ವಿಮಾನ 20,000 30,000 ಅಡಿ ಎತ್ತರಕ್ಕೆ ಹೋದಂಗಾಯ್ತು. ಕಣ್ಬಿಟ್ಟು ನೋಡಿದ್ರೆ ಮನುಷ್ಯರು US ತರ ಕಾಣ್ತಾ ಇದ್ರು.
ನಮ್ಮ ಸ್ನೇಹಿತನಿಗೆ ಹೇಳಿ, ನೋಡಪ್ಪ ಮನುಷ್ಯರು ಇರುವೆ ಸಾಲ ತರ ಕಾಣ್ತದ್ರೆ ಅಂತ. ಅಯ್ಯೋ ಕಂಪ್ಲಪ್ಪರೇ, ಅದು ಇರುವೆ ಸಾಲೆ, ವಿಮಾನ ಇನ್ನೂ ಮೇಲೆ ಹೋಗಿಲ್ಲ ಅಂತ. ಅಲ್ಲಿ ಮುಂಬೈನಲ್ಲಿ ಇಳಿತಿದ್ದಂಗೆ ಅಲ್ಲೊಬ್ಬ ಮನುಷ್ಯ ನಿಂತ್ಕೊಂಡಿದ್ದ. ಅವ್ನ್ ಬೆನ್ ಮುಟ್ಬಿಟ್ಟು ಇದು ಮುಂಬೈನಪ್ಪ ಅಂದೆ. ಇಲ್ಲ ಅದು ನನ್ನ ಬೆನ್ನು, ಮುಂಬೈ ಅಲ್ಲ ಅಂದ ಅವನು. ಅಲ್ಲಿ ಅವನು ಮುಂಬೈನಲ್ಲಿ ಕನ್ನಡ ಮಾತಾಡೋದಲ್ವಾ, ಅವ್ನು ಕನ್ನಡದಲ್ಲಿ ಮಾತಾಡೋದು ನನ್ಗೊಂದು ಖುಷಿ. ಹೇ ಅವ್ನ ಮುಖ ನಾನು, ನನ್ನ ಮುಖ ಅವನು, ಹಳೇ ಸ್ನೇಹಿತ. ನೀನ್ ಶ್ರೀಧರ್ಲ್ವಾ ಅಂದೆ. ನಿನ್ ಕಂಪ್ಲಪ್ ಅಲ್ವಾ ಅಂದ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಮತ್ತೆ ಮದುವೆ ಆಯ್ತಾನ? ಅವ್ರ ಅಕ್ಕನ ಮಗಳ ಮದುವೆ ಆಯ್ತು, ನೆನಪಿದೆ. ನನ್ನ ಮುಂದಿನ ಪ್ರಶ್ನೆ ಏನೋ, ಮಕ್ಕಳೆಷ್ಟು ಜನಪ್ಪ ಅಂತ ಕೇಳಿದೆ. ನೀನಿದ್ದಾಗ ಒಂದು ಮಗು ಆಗಿತ್ತಲ್ಲ, ಅದೊಂದೇ ಮಗು, ನೀನು ಹೋದ್ಮೇಲೆ ಆಗ್ಲೇ ಇಲ್ಲ ಅಂದ. ಅವನ ಭಾವನೆ ಕೆಟ್ಟದ್ದಲ್ಲ, ಸ್ವಲ್ಪ ಭಾಷೆ ಎಡವಟ್ಟಾಯ್ತು ಅಷ್ಟೇ ಅಲ್ಲಿ. ಆಗ ಅಲ್ಲಿ ಮುಂಬೈನಲ್ಲಿ ಮಂಗಳೂರಿನವ್ರು ಜಾಸ್ತಿ. ಅಲ್ಲಿ ವೇದಿಕೆ ಮೇಲೆ ಸತ್ಯನಾರಾಯಣ ಪೂಜೆ ಮಾಡಿದ್ರು. ಇವತ್ತು ದೇವ್ರ ಬಗ್ಗೆ ಆಸೆ ಮಾಡ್ಬೇಕು ನೀವು. ಇಲ್ಲ ಸರ್, ನಾನು ಆ ಥರ ಮಾಡದ. ಇಲ್ಲ, ನೀವು ಜೂನಿಯರ್ ಪಾರ್ಟ್ನರ್ಸ್ ಅಂತೀರಿ, ಹಾಸ್ಯ ಕಲಾವಿದ್ರು ಅಂತೀರಿ, ಯಾವ ವಿಷಯ ಕೊಟ್ರೆ ಮಾತಾಡಬೇಕು. ಇವತ್ತು ನಾವು ಸತ್ಯನಾರಾಯಣ ಪೂಜೆ ಮಾಡಿದ್ರೆ ನೀವು ದೇವ್ರ ಬಗ್ಗೆ ಆಯ್ತು ಬಿಡಿ ಸರ್ ಮಾತಾಡ್ತೀನಿ. ದೇವ್ರು ಇದ್ದಾನೆ, ದೇವ್ರಿಲ್ಲ ಅಂತ ಒಂದು ಚರ್ಚಾ ಸ್ಪರ್ಧೆ ಇಟ್ಟಿದ್ರು. ಇಡೀ ದಿನ ದೇವ್ರಿಲ್ಲಂತ ಒಂದ್ ಕಡೆ ವಾದ ಮಾಡಿದ್ರು, ದೇವ್ರು ಇದಾನಂತ ಒಂದ್ ಕಡೆ ವಾದ ಮಾಡಿದ್ರು. ಕೊನೆಗೆ ದೇವರಲ್ಲಂತ ವಾದ ಮಾಡಿದನಿಗೆ ಪ್ರಥಮ ಬಹುಮಾನ ಬಂದ್ಬಿಡ್ತು. ಸಮಾರಂಭ ದೇವರಲ್ಲಂತ ವಾದ ಮಾಡಿದನಿಗೆ ದೇವರಲ್ಲಂತ ವಾದ ಮಾಡಿದನು ಪ್ರಥಮ ಬಹುಮಾನ ತಗೊಂಡು ವೇದಿಕೆಯಿಂದ ಕೆಳಗಡೆ ಇಳಿತಾ ಇದ್ದ. ಅವನಿಗೆ ನಮ್ಮ ಮಾಧ್ಯಮದರಲ್ಲಿ ಇಟ್ಕೊಂಡ್ರು. ಏನ್ ಸಾರ್, ದೇವರಲ್ಲಂತ ವಾದ ಮಾಡಿದ್ರೆ ನಿಮ್ಗೆ ಪ್ರಥಮ ಬಹುಮಾನ ಬಂದ್ಬಿಡ್ತಲ್ಲ. ಅಯ್ಯೋ ಅದ್ ಹೆಂಗ್ ಬಂತು ದೇವ್ರಿಗೆ ಗೊತ್ತು ಅನ್ನೋದು. ಈ ತರ. ಆಮೇಲೆ ಅಲ್ಲಿ ಮಂಗಳೂರಿನವ್ರು ಜಾಸ್ತಿ ಮುಂಬೈನಲ್ಲಿ. ನಮ್ಮ ಮಂಗಳೂರಿನವ್ರ ಬಗ್ಗೆ ಮಾತಾಡಿ. ತುಂಬಾ ಹೆಣ್ಮಕ್ಳ, ನೀವು ಯಾವ ವಿಷಯ ಕೇಳಿದ್ರು ಮಾತಾಡ್ತಿರೋದು ನಮ್ಗೆ ಗೊತ್ತು, ನೀವು ಮಾತಾಡಿ. ನಾನು ಮೇಡಮ್ ಮಾತಾಡ್ಬೇಕಾ? ಇಲ್ಲ, ನಮ್ಮ ಕೃಷ್ಣಗೌಡರು, ಪ್ರಾಣೇಶ್ ಅವರು ಮಂಗಳೂರು ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮೇಡಮ್ ಅವ್ರು ಮಾತಾಡೋದು ಬೇರೆ, ನಾನ್ ಮಾತಾಡೋದು ಬೇರೆ. ನೀವು ಮಾತಾಡೋದು ಬೇಜಾರಾಗಲ್ಲ ಅಂದ್ರೆ ಇಲ್ಲ ಪರವಾಗಿಲ್ಲ ಮಾತಾಡಿ. ನಾನು ಮೈಸೂರಿಂದ ಹೋದನಲ್ವಾ, ಮೈಸೂರಿನ ಸ್ವಾಭಿಮಾನ ಬಿಟ್ಕೊಡಕ್ಕಾಗತ್ತಾ? ನಾನು ಶುರು ಮಾಡಿದೆ, ಚಿಕ್ಕದ ಚಾನ್ಸು ಅಂತ. ಮೈಸೂರು ಹುಡುಗಿ, ಮಂಗಳೂರು ಹುಡುಗಿ, ಮೈಸೂರು ಹುಡುಗ ಇಬ್ರು ಸಿನಿಮಾಕ್ಕೆ ಹೋಗಿದ್ರಂತೆ. ಸಿನಿಮಾ ನೋಡ್ತಾ ನೋಡ್ತಾ ಕರೆಂಟ್ ಹೋಯ್ತು, ಕತ್ಲಾಯ್ತು, ಮತ್ತೆ 5 ನಿಮಿಷ ಬಿಟ್ಕೊಂಬಂತು. ಮಂಗಳೂರು ಹುಡುಗಿ ತುಂಬಾ ಸುಂದರವಾಗಿದ್ಲು, ಮೈಸೂರು ಹುಡುಗ ಆಸೆ ಬುರ್ಕ. ಕರೆಂಟ್ ಹೋಗಿ ಕತ್ಲಾಗಿ ಮತ್ತೆ 5 ನಿಮಿಷ ಬಿಟ್ಕೊಂಬಂದ್ಮೇಲೆ ಮೈಸೂರು ಹುಡುಗ ಮಾತಾಡಕ್ ಶುರು ಮಾಡಿದ. ನೀನು ಇವತ್ತು ತುಂಬಾ ಸುಂದರವಾಗಿ ಕಾಣ್ತಿದ್ಯಾ, ಕರೆಂಟ್ ಹೋಗಿತ್ತಲ್ಲ, ಒಂದು ಮುತ್ತು ಕೊಡಬೋದಾಯ್ತಲ್ಲ ಅಂದ ಮೈಸೂರು ಹುಡುಗ. ಮಂಗಳೂರು ಹುಡುಗಿ ಸಿಟ್ಟು ಬಂದ್ಬಿಡ್ತು. ಎಂತ ಮರಾಯ ಮಾತಾಡ್ತಿರೋದು, ಇಷ್ಟು ತನಕ 4-5 ಮುತ್ತು ಕೊಟ್ಟದ್ದು ಯಾರು ಅಂತ. ಕರೆಂಟ್ ಹೋಗಿರ್ತಲ್ಲ, ಕತ್ಲಲ್ಲಿ ಯಾರು ಕೊಟ್ಬಿಟ್ಟಿರ್ತಾರೆ. ಆಗ ಅವ್ರು ಯಾವ ವಿಷಯನೂ ಕೇಳಕ್ ಬರಲಿಲ್ಲ ಮಂಗಳೂರು ಮುಂಬೈನಲ್ಲಿ. ಹಾಗೆ ಇತ್ತೀಚೆಗೆ ನಾವು ಒಂದು ಗುಂಡ್ಲಿಪೇಟೆ ಹತ್ರ ಒಂದು ಮಕ್ಕಳ ಕಾರ್ಯಕ್ರಮ. ಮಕ್ಕಳ ಅನ್ಸೋದು ತುಂಬಾ ಕಷ್ಟ. ಏನ್ ಮಾಡೋದು, ಕಾರ್ ಓಡಿಸ್ಕೊಂಡೇ ಯೋಚನೆ ಮಾಡ್ಕೊಂಡು ಹೋದೆ, ಏನ್ ಮಾತಾಡೋದು ಮಕ್ಕಳ ಹತ್ರ. ಕೊನೆಗೆ ಅಲ್ಲಿ ಸ್ಕೂಲ್ ಹತ್ರ ನಿಲ್ಸ್ಬಿಟ್ಟು ಅಲ್ಲಿ ಒಂದು ಬೋರ್ಡ್ ಇತ್ತು, ಏನೋ ಮಕ್ಕಳು ಓಡಾಡ್ತಿದ್ದಾರೆ ನಿಧಾನಕ್ಕೆ ಚಲಿಸಿ ಅಂತ ಒಂದು ಬೋರ್ಡ್ ಇತ್ತು. ಸ್ವಲ್ಪ ಹತ್ರಕ್ಕೆ ಹೋಗಿ ನೋಡಿದ್ರೆ ಏನೋ ವಿಷಯ ಸಿಗ್ಬೋದನ ಅಂತ. ಮಕ್ಕಳು ಓಡಾಡ್ತಿದ್ದಾರೆ ನಿಧಾನಕ್ಕೆ ಚಲಿಸಿ ಅಂತ ಫಲಕ ಇತ್ತಲ್ಲ, ಅದ್ರ ಕೆಳಗಡೆ ಬರ್ದ್ಬಿಡಿದ್ರು ಮೇಷಗಳು ಓಡಾಡುವಾಗ ಜೋರಾಗಿ ಚಲಿಸಿ ಅಂತ ಬರ್ದ್ಬಿಡಿದ್ರು. ನಮಗೆ ನೋಡಿ ವಿಷಯಗಳು ಎಷ್ಟು ಸಿಗ್ತಾವಂತ. ಹಾಗೆ ನೋಡಿ ನೀವೆಲ್ಲ ಚಂದ ನಗ್ತಾದ್ರೆ, ಹಲ್ಲುಗಳೆಲ್ಲ ಚೆನ್ನಾಗಿ ಕಾಣ್ತಾ ಇದಾವೆ. ಹಲ್ಲು ಮತ್ತು ನಾಲಿಗೆ 2 ಜಗಳಕ್ಕೆ ಬಿದ್ದಿದ್ವಂತೆ. 32 ಹಲ್ಲುಗಳು ಸೇರ್ಕೊಂಡು ನಾಲಿಗೆ ವಾರ ಮಾಡಿದ್ವಂತೆ. ಬಡ್ಡಿ ಮಗನೇ, ನೀನ್ ಎರಡನೊಬ್ಬ, ನೀನ ಗಾಂಚಲಿ ಮಾಡಿದ್ರೆ ಕಟ್ ಮಾಡಿ ಬಿಸಾಕ್ಬಿಡ್ತೀವಿ ಅಂತ. ಅದಕ್ಕೆ ನಾಲಿಗೆ ಹೇಳ್ತಂತೆ, ನಿಮ್ಮ 32 ಹಲ್ಲುಗಳ್ನು ಬಗ್ಬಡೆ ತಾಕತ್ ನನಗಿದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಅವನಿಗಾರ ಬೋಡೆ ಮಗನ ಸೂಳೆ ಮಗನ ಅಂದ್ರೆ ಸಾಕು, ನಿಮ್ 32 ಹಲ್ಲುಗಳು ಬಡ್ದಾಕ್ಬಿಡ್ತಾರೆ, ಬಿಸಾಕ್ಬಿಡ್ತಾರೆ. ಹೀಗೆ ಸ್ನೇಹಿತರೆ, ಇವತ್ತು ನೋಡಿ ನಗಬೇಕು ಅಂತ ಚೆನ್ನಾಗಿ ನಗ್ತಾ ಇದ್ರಿ. ನೀವು ನಗದ ಜೊತೆಗೆ ಒಂದು ಚಿಕ್ಕ ಚಿಕ್ಕ ಚಪ್ಪಾಳೆ ಹೊಡಿತಿದ್ರೆ ಇವತ್ತೆಲ್ಲ ಮಕ್ಕಳೆಲ್ಲ ಬಂದಿದ್ದಾರೆ. ಹಾಗೆ ಇವತ್ತು ನೋಡಿ ನಮ್ಮ ಮಗನ ಇಂಜಿನಿಯರಿಂಗ್ ಸೇರಿಸ್ಬೇಕು, ಮೆಡಿಕಲ್ ಸೇರಿಸ್ಬೇಕು, ಇದೆಲ್ಲ ಹಂಬಲ ಜಾಸ್ತಿ ಇದೆ. ಗಂಡ ಹೆಂಡತಿ ಇಬ್ರು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದ್ರು ಅವ್ರ ಮಗನ್ ಕರ್ಕೊಂಡು. ಅಲ್ಲಿ ಸೆಕ್ಯೂರಿಟಿ ಇದ್ನಲ್ಲ ಗೇಟಲ್ಲಿ, ಅವ್ನು ಕೇಳಿದ್ರು, ಇದು ಇಂಜಿನಿಯರಿಂಗ್ ಕಾಲೇಜ್ ಚೆನ್ನಾಗಿದೇನಪ್ಪ? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್, ನನ್ನ ಮಗನ ಇಲ್ಲಿ ಸೇರಿಸ್ಬೋದಾ? ಸೇರಿಸಿ ಸರ್, ಒಳ್ಳೆ ಕಾಲೇಜು. ಅಲ್ಲಪ್ಪ, ಈ ಕಾಲೇಜ್ನಲ್ಲಿ ನನ್ನ ಮಗ ಇಂಜಿನಿಯರಿಂಗ್ ಮುಗಿಸಿದ್ರೆ ಕೆಲಸ ಗ್ಯಾರಂಟಿ ಸಿಗುತ್ತಾ? ಗ್ಯಾರಂಟಿ ಕೆಲಸ ಸಿಗುತ್ತೆ ಸರ್, ನಾನು ಇದೇ ಕಾಲೇಜ್ನಲ್ಲಿ ಓದಿದ್ದ ನನ್ನ ಸೆಕ್ಯೂರಿಟಿ. ಹಾಗೆ ಇವತ್ತು ನೋಡಿ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ 8 ಗಂಟೆ ಮಾಡಲ್ಲ ಅವ್ರ ಕೆಲಸ, ಡಬಲ್ ಮಾಡ್ತಾರೆ. 16 ಗಂಟೆ, 20 ಗಂಟೆ, 30 ಗಂಟೆ ಎಲ್ಲ ಮಾಡ್ತಾರೆ. ಅವರು ಮೂಕರಾಗ್ಬಿಡ್ತಾರೆ. ಹಾಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ ಹುಷಾರಿರಲಿಲ್ಲ ಅಂತೆ. ಪಾಪ ಅವನು ಡಾಕ್ಟರ್ ಹತ್ರ ಹೋದ, ಸ್ಪೆಷಲ್ ಡಾಕ್ಟರ್ ಹತ್ರ ಹೋದ, ಸ್ಪೆಷಲ್ ಹಾಸ್ಪಿಟ್ಲ್ಗೆ ಹೋದ, ಎಲ್ಲೋದ್ರೂ ಅವ್ನು ಕಾಯಿಲೆ ವಾಸಿ ಆಗ್ಲಿಲ್ಲ.
ಅವನೇಂತ ಹೇಳಿದಂತೆ, ರೀ ನೀವು ಯಾವ ಸ್ಪೆಷಲಿಸ್ಟ್ ಹತ್ರ ತೋರಿಸಿದ್ರು ನಿಮ್ ಕಾಯ್ದೆ ವಾಸಿ ಆಗಲ್ಲ ಕಣ್ರಿ, ಒಂದ್ ಕೆಲಸ ಮಾಡ್ರಿ ವೆಟರ್ನರಿ ಡಾಕ್ಟರ್ ಹತ್ರ ತೋರಿಸಿ ಅಂತ. ವೆಟರ್ನರಿ ಡಾಕ್ಟರ್ ದನ ಕುರಿ ಪ್ರಾಣಿಗಳು ನೋಡ್ತಾರಲ್ಲ ಆದ, ಲೇ ನಿನ್ಗೇನ್ ತಲೆಗೆಲ್ಲ ಕೆಟ್ಟತಾನೆ ನಿನ್ಗೆ, ಏನೋ ನನ್ನ ವೆಟರ್ನರಿ ಡಾಕ್ಟರ್ ಹತ್ರ ತೋರ್ಸು ಅಂತ ಹೇಳ್ತೀಯ ನೀನು. ಹೌದ್ರಿ, ನಾನು ನಿಮ್ ಹೆಂಡ್ತಿಗೆ ಹೇಳ್ತಾ ಇದೀನಿ, ಬೆಳಗ್ಗೆ ಎದ್ದ ತಕ್ಷಣ ಕೋಳಿ ತರ ಹಾಕಳಿಸ್ತೀನಿ, ಸ್ವಲ್ಪ ಹೊತ್ತಾದ್ಮೇಲೆ ನನ್ ಲ್ಯಾಪ್ಟಾಪ್ ಅಲ್ಲಿ ನನ್ ಪೆನ್ ಡ್ರೈವ್ ಏನಂತ ಕಾ 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 ಅಂತಿರ್ತೀರಿ. ಆಮೇಲೆ ತಿಂಡಿ ಗಿಟ್ಟ ಕೋಳಿ ತರ ಕಚಪಚ ಕಚಪಚ ತಿಂತೀರಿ. ಆಮೇಲೆ ಆಫೀಸ್ಗೆ ಕುದುರೆ ತರ ಓಡ್ತೀರಿ, ಆಫೀಸ್ನಲ್ಲಿ ಕತ್ತೆ ತರ ಕೆಲಸ ಮಾಡ್ತೀರಿ. ಮತ್ತೆ ಡ್ಯೂಟಿ ಮುಗಿಸ್ಕೊಂಡು ಮನೆ ಬರುವಾಗ ನಾಯಿ ತರ ಬೋಬೋ ಅಂತ ಬರ್ತೀರಿ. ರಾತ್ರಿ ಊಟಕ್ಕೆ ಇಟ್ರಿ ಎಮ್ಮೆ ತರ ತಿಂತೀರಿ, ಹಂದಿ ತರ ಗೊರಕೆ ಹೊಡಿತೀರಿ, ಮೊಸಳೆ ತರ ನಿದ್ದೆ ಮಾಡ್ತೀರಿ. ಹಂಗಂತಷ್ಟೇ ಇವನ್ ಗುರಾಸಕ್ ಶುರು ಮಾಡ್ಬಿಟ್ಟು ಅವ್ನು ಏನ್ತಿನ ಆ ತರ ಗೂಬೆ ತರ ನೋಡ್ಬಿಡ್ರಿ ಅಂದ್ಲು. ಆಮೇಲೆ ನಿಮ್ಮ ಅಪ್ಪ ಅಮ್ಮಗೆ ಹೇಳಿ ಹೆಂಗ್ ರಿಪೇರಿ ಮಾಡ್ಬೇಕು ನನ್ಗೆ ಗೊತ್ತು ಅಂತ ಗುನ್ಗುನ್ ಅಂತದ್ದ. ನಿಮ್ ನರಿ ಬುದ್ಧಿ ನನಗ್ ಗೊತ್ತಿಲ್ಲನ್ರಿ ಅಂದ್ಲು. ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆಂದ್ರೆ, ನಮ್ಮ ಮನುಷ್ಯನಲ್ಲಿ ಎಲ್ಲಾ ಪ್ರಾಣಿಗಳು ಅಡಗಿದವನಕ್ಕೋಸ್ಕರ ಹೇಳ್ತದೆ ಸ್ನೇಹಿತರೆ. ಇಲ್ಲೆಲ್ಲ ಹೆಣ್ಮಕ್ಳು ಬಂದಿದ್ದಾರೆ, ತುಂಬಾ ಚೆನ್ನಾಗಿ ನಗ್ತಾ ಇದಾರೆ, ತುಂಬಾ ಖುಷಿ ಆಗ್ತೈತಿ ಇಲ್ಲಿ. ಹಾಗೆ ಕೆಲವ್ರು ಮಕ್ಕಳಿಗೆ ಹೆಸರಿಡ್ತಾರೆ ನೋಡಿ, ತುಂಬಾ ಮುದ್ದಾಗಿ ಹೆಸರಿಡ್ತಾರೆ. ಅದನ್ನ ಕರೆಯುವಾಗ ಅಪಾಸ್ಯಕ್ಕೆ ಅಪಾರ್ಥಕ್ಕೆ ಈಡಾಗ್ಬಿಡ್ತದೆ. ಗಾಯತ್ರಿ ಅಂತ ಹೆಸರಿಡ್ತಾರೆ, ಗೌ ಅಂತಾರೆ. ಸಾವಿತ್ರಿ ಅಂತ ಹೆಸರಿಡ್ತಾರೆ, ಸೌ ಅಂತಾರೆ. ಇದೇ ತರ ಒಬ್ಬ ಪುಣ್ಯಾತ್ಮಗತಿ ತಾಯಿ ತನ್ನ ಮಗನಿಗೆ ಪರಶುರಾಮ್ ಅಂತ ಹೆಸರಿಟ್ಟಿದ್ಲು. ಅದನ್ನ ಸ್ವಲ್ಪ ಬಾಯಿ ತುಂಬಾ ಕರೆಯಕ್ಕಾಗದೆ ತುಂಡ್ ಮಾಡಿ ಕರೆಯಕ್ ಶುರು ಮಾಡಿದ್ಲು. ಪರು ಪರು ಅಂದ್ಲು. ಇನ್ನೂ ಪ್ರೀತಿಯಿಂದ ಕರಿಬೇಕಲ್ವಾ, ಲೋ ಪರೋ ಲೋ ಪರೋ ಲೋ ಪರ ಆಗ್ಬಿಡ್ತದೆ. ಹಾಗೆ ಪ್ರೊಫೆಸರ್ ಉಚ್ಚರಾಯ್ ಅಂತ ಕಾಲೇಜ್ನಲ್ಲಿ ಪಾಠ ಮಾಡ್ತಾ ಇದ್ರು. ಪಾಪ ಹುಡುಗರೆಲ್ಲ ಸೇರ್ಕೊಂಡು ಉಚ್ಚರಾಯ್ ಅಂತ ಹೆಸರಿರೋದ್ರಿಂದ ಹಿಂದ್ಗಡೆಯಿಂದ ಹುಚ್ಚ ಹುಚ್ಚ ಅಂತ ಕರಿತಿದ್ರು. ಯಾರು ಹೇಳಿದ್ರು, ಸರ್ ನಿಮ್ಮ ಹೆಸರು ಸ್ವಲ್ಪ ಬದಲಾಯಿಸ್ಕೊಳ್ಳಿ ಸರ್, ಹಿಂದ್ಗಡೆಯಿಂದ ಹುಡುಗರೆಲ್ಲ ಹುಚ್ಚ ಹುಚ್ಚ ಅಂತ ಕರೀತಾರೆ. ಅದಕ್ಕೆ ಪ್ರೊಫೆಸರ್ ಉಚ್ಚರಾಯರು ಸ್ವಲ್ಪ ಬುದ್ಧಿವಂತಿಕೆ ಓಡಿಸಿ ಹುಚ್ಚು ಜಾಗದಲ್ಲಿ ಎಚ್ಚ ಸೇರಿಸ್ಬಿಟ್ರು. ಪ್ರೊಫೆಸರ್ ಉಚ್ಚರಾಯಗೆ ಪ್ರೊಫೆಸರ್ ಎಚ್ಚರ ಆಗ್ಬಿಡ್ತು. ಇನ್ನೇನ್ ಬಿಡು ಬದುಕೊಂಡೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅವ್ರು. ಆದ್ರೆ ಹುಡುಗರದ್ರೆಲ್ಲ ಪತ್ತೆ ಹಚ್ಬಿಟ್ರು. ನೋಡ್ರು, ಪ್ರೊಫೆಸರ್ ಉಚ್ಚರಾಯಿಗೆ ಪ್ರೊಫೆಸರ್ ಎಚ್ಚರಾಗಿದೆ, ಹುಚ್ಚು ಜಾಗದಲ್ಲಿ ಹೆಚ್ಚು ಬಂದಿದೆ, ಹುಚ್ಚು ಹೆಚ್ಚಾಗಿದೆ, ಹುಚ್ಚೆಚ್ಚಾಗಿದೆ, ಹುಚ್ಚೆಚ್ಚಾಗಿದೆ ಅನ್ನೋ ಶುರು ಮಾಡಿ. ಇದೇ ತರ ಗಂಡ ಹೆಂಡತಿ ಅವ್ರ ಮಗನ ಪ್ರಿನ್ಸಿಪಾಲ್ ಹತ್ರ ಕರ್ಕೊಂಡು ಹೋದ್ರು. ಇತ್ತೀಚೆಗೆ ಬಂದಂತದ್ದು. ಪ್ರಿನ್ಸಿಪಾಲ್ ಕೇಳಿದ್ರು, ಅವ್ರ ಮಗನಿಗೆ ಕೇಳಿದ್ರು, ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಚರಂಡಿ ಅಂದ. ಅಪ್ಪನ್ ಕೇಳಿದ್ರೆ ಚರಂಡಿ, ಅಮ್ಮನ್ ಕೇಳಿದ್ರೆ ಚರಂಡಿ. ಕೊನೆಗೆ ಪ್ರಿನ್ಸಿಪಾಲ್ರು, ಅಲ್ಲ ಊಟದಾಗ ಏನಂತ ಹೆಸರು ಇಟ್ಟಿದ್ರಿ ನಿಮ್ಮ ಮಗನಿಗೆ ಅಂತ ಅಪ್ಪ ಅಮ್ಮನ್ ಕೇಳಿದ್ರು. ಸರ್ ನಮ್ಮ ಮಗನಿಗೆ ಊಟದಾಗ ಚರಣ್ ಅಂತ ಇಟ್ಟಿದ್ವಿ ಸರ್, ನನ್ನ ಹೆಸರು ಧರ್ಮಪ್ಪ ಡಿ ಇಂಚಿಲು, ಚರಂಡಿ ಆಯ್ತು ಸರ್ ಅಂತ. ಹಾಗೆ ನಾವು ಕಾಲೇಜಲ್ಲಿ ಓದ್ತಿರುವಾಗ ಎಸ್ ಎ ಗಣಿ ಅಂತ ನನ್ನ ಸ್ನೇಹಿತಿದ್ದ. ಅವನ್ನ ನೋಟಿಸ್ ಬೋರ್ಡ್ ಮೇಲೆ ಬರೆಯುವಾಗ ಎಸ್ ಎ ಗಣಿ ಅಂತ, ಎಸ್ ಆದ್ಮೇಲೆ ಫುಲ್ ಸ್ಟಾಪ್ ತೆಗೆದು ಬಿಡ್ತಿದ್ವಿ, ಎ ಆದ್ಮೇಲೆ ಫುಲ್ ಸ್ಟಾಪ್ ತೆಗೆದು ಬಿಡ್ತೀವಿ. ಎಸ್ ಎ ಗಣಿ ಅಂದ್ರೆ ಸಗಣಿ ಅಂತ ಓದ್ತಾ ಇದ್ವಿ. ಈ ತರ ಅನೇಕ ಹೆಸರುಗಳು ಬದಲಾಗ್ತಾ ಹೋಗ್ತವೆ, ಮತ್ತೆ ಮಜಾ ಕೊಡ್ತಾ ಹೋಗ್ತವೆ. ನಮ್ದು ಬಳ್ಳಾರಿ ಹತ್ರ ನಮ್ದು ಬಿಸಿಲು ಜಾಸ್ತಿ, ಅಲ್ಲಿ ಬಿಸಿಲು ಹೆವಿ ಬಿಸಿಲು. ಅಲ್ಲಿ ಆ ಬಿಸಿಲಿನ ತಾಪಕ್ಕೆ ಎಲ್ಲ ಕರಗಿದ್ದಾರೆ. ಎಷ್ಟು ಕರಗಿದ್ದಾರೆ ನಮ್ಮ ಊರಲ್ಲೆಲ್ಲ ನನಗಿಂತ ಕರಗಿದ್ದಾರೆ. ಅಲ್ಲಿ ಒಂದು ವಾಡಿಕೆ ಇದೆ, ಹುಟ್ಟ ಮಕ್ಕಳಿಗೆ ಸೂರ್ಯಪ್ರಕಾಶ ಅಂತ ಇಟ್ಟರೆ ಬೆಳೀತಾ ಬೆಳೀತಾ ಬೆಳ್ಳಗಾಗ್ತಾರಂತ. ಅಂದ್ರೆ ಊರ್ ತುಂಬ ಸೂರ್ಯಪ್ರಕಾಶ ಎಲ್ಲ ಸೂರ್ಯ. ಆದ್ರೆ ಒಬ್ಬನಿಗೆ ಅವ್ರ ತಂದೆ ಇರಲಿಲ್ಲ, ಸುವರ್ಣಮ್ಮನ ಮಗ ಸೂರ್ಯಪ್ರಕಾಶ ಅಂತ ಇಟ್ಟಿದ್ರು. ಊರ್ ತುಂಬ ಸೂರ್ಯಪ್ರಕಾಶ ಆದ್ರೆ ಒಬ್ಬನಿಗೆ ಅಡ್ಡ ಇರ್ಬೇಕಲ್ವಾ, ಯಾವ ಸೂರ್ಯಪ್ರಕಾಶ? ಸುವರ್ಣಮ್ಮನ ಮಗ ಸೂರ್ಯಪ್ರಕಾಶ. ಸ್ನೇಹಿತರೆ, ಅವ್ನ್ ಕೇಸ್ ಒಂದ್ಸರಿ ಕೋರ್ಟಿಗೆ ಬಂತು. ಅಲ್ಲಿ ನಮ್ಮ ಮುಸ್ಲಿಂ ಬಾಂಧವ ಕೂಗನು, ಸುವರ್ಣಮ್ಮನ ಮಗ ಸೂರ್ಯಪ್ರಕಾಶ, ಸುವರ್ಣಮ್ಮನ ಮಗ ಸೂರ್ಯಪ್ರಕಾಶ, ನಾನು ಸುವರ್ಣನ ಮಗ ಸೂರ್ಯಪ್ರಕಾಶ, ಸುವರ್ಣನ ಮಗ ಸೂರ್ಯಪ್ರಕಾಶ ಅನ್ನೋದು ಶುರು ಮಾಡಿದ್ರು. ನಗುವಿನ ಜೊತೆಗೆ ಒಂದು ಚಿಕ್ಕ ಚಪ್ಪಾಳ ಅಂತ ಕೇಳಿದ್ದೆ. ಯಾಕಂದ್ರೆ ಏನ್ ಮಾಡಕ್ಕಾಗಲ್ಲ, ನಾವು ಕೇಳಿ ಹೊಡಿಸ್ಕೋಬೇಕು. ಮೈಸೂರಿನ ಬೆಮೆಲ್ ಸಂಸ್ಥೆನಲ್ಲಿ ಕೆಲಸ ಮಾಡ್ತಿರೋದು ಕೇಂದ್ರ ಸರ್ಕಾರ. ಆದ್ರೂ ನಾನು ಜನಸಾಮಾನ್ಯರ ಜೊತೆಗೆ ಹೋಗ್ತೀನಿ, ಭಿಕ್ಷುಕರ ಹತ್ರ ಹೋಗ್ತೀನಿ, ಬಡವರ ಹತ್ರ ಹೋಗ್ತೀನಿ. ಅಲ್ಲೇ ನನ್ಗೆ ಸಾಹಿತ್ಯ, ಹಾಸ್ಯ ಎಲ್ಲ ಸಿಗುತ್ತೆ. ಹಾಗೆ ಆಟ ಓಡಿಸೋದು ಕಲ್ತ್ಬಿಟ್ಟಿದ್ದೆ ನಾನು. ಒಂದು ಹೊಸ ಆಟ ತಗೊಂಡು ಬಂದೆ. ನನ್ನ ಹೆಂಡತಿ ಮುಖ ಸೊಟ್ಟಾಗ್ಬಿಡ್ತು. ಎಲ್ಲರೂ 18 ಲಕ್ಷ 20 ಲಕ್ಷ ಕೊಟ್ಟು ಕಾರ್ ತರ್ತಾರೆ, ಈ ಮನುಷ್ಯನಿಗೆ ಏನಾಗೈತಪ್ಪ ಆಟ ತಂದಿದಾರಲ್ಲ ಅಂತ. ಅವಳು ಬೇಜಾರಾಗ್ತಾಳೆ ಅಂತೇಳಿ ಅದ್ರ ಹಿಂದ್ಗಡೆ ಸುನೀತಾ ಅಂತ ಹೆಸರು ಬರೆಸ್ತೆ. ಆಗ ಎದುರುಗಡೆ ಮನೆಗೆ ಹೋಗಿ ಕೇಳಿದಂತೆ, ನನ್ನ ಹೆಂಡತಿ ಅಮ್ಮ ಕೇಳ್ತಂತೆ, ಹೊಸ ಮನೆ ಹೊಸ ಕಾರು ನಿಮ್ದೆ ಸುಖ ಬಿಡ್ರಿ ಅಂತ. ಅದಕ್ಕೆ ಅವಮ್ಮ ನನ್ನ ಹೆಂಡತಿ ಕರೆದಂತೆ, ಬಾರಮೇಲಿ ನಿಮ್ ಗಂಡ ನಿಮ್ಗೆ ನಮ್ ಕಡಿಮೆ ಮಾಡಿದ್ದಾರೆ, ಹೊಸ ಆಟ ತಂದಿದ್ದಾರೆ, ಅದ್ರ ಹಿಂದ್ಗಡೆ ದೊಡ್ಡದ ಸುನೀತಾ ಅಂತ ಬರ್ಸಿದಾರಲ್ಲಮ್ಮ. ಅಯ್ಯೋ ನಮ್ ಗಂಡ ಹೊಸ ಆಟ ತಂದಿದ್ದಾರ್ರಿ, ಅದ್ರ ಹಿಂದ್ಗಡೆ ದೊಡ್ಡದ ಸುನೀತಾ ಅಂತ ಬರ್ಸಿದ್ದಾರೆ, ಅದ್ರ ಕೆಳಗಡೆ ಬಾಡಿಗೆಗೆ ಅಂತ ಬರ್ಸಿದ್ದಾರೆ. ಈ ಗಂಡ ಹೆಂಡತಿ ಕೆಲವು ಸಮಯದಲ್ಲಿ ಮನಸ್ಸಿಚ್ಚಿ ಮಾತಾಡ್ತಿರ್ತಾರೆ, ತುಂಬಾ ಸೋಷಿಯಲ್ ಮಾತಾಡ್ತಿರ್ತಾರೆ. ಗಂಡ ಹೇಳ್ದ, ಆ ಮೂಲ ಮನೆ ಮೀನಾಕ್ಷಿ ರಾತ್ರಿ ನನ್ ಕಂಚಿ ಬಂದ್ಬಿಡ್ಲು ಕಣೆ. ಹೌದನ್ರಿ,
ಅಯ್ಯೋ ಏನ್ ಬಿಟ್ಟಿದ್ದಾಳ ಅವಳು, ಹೌದೇನ್ರಿ ಅವಳ ಹಬ್ಬಳೆ ಬಂದಿದ್ಲೇನ್ರಿ, ಹ್ಞೂ ಕಣ ಅವಳ ಹಬ್ಬಳೆ ಬಂದಿದ್ಲು, ಅವ್ಳ ಜೊತೆಗೆ ಯಾರು ಬಂದಿದ್ದಿಲ್ಲನ್ರಿ, ಇಲ್ಲ ಕಣ ಅವಳ ಜೊತೆಗೆ ಯಾರ್ದೇ ಬಂದಿದ್ದಿಲ್ಲ, ಅವ್ಳ ಜೊತೆಗೆ ಅವಳ ಗಂಡ ಬಂದಿದ್ದಿಲ್ಲನ್ರಿ, ಇಲ್ಲ ಕಣ ಅವಳ ಗಂಡ ಬಂದಿದ್ದಿಲ್ಲ, ಅಯ್ಯ ಅವಳ ಗಂಡ ನನ್ ಕನ್ಸಿ ಬಂದ್ಬಿಡ್ದ ಕಣ್ರೆ. ಈಗ ನೋಡಿ ಇತ್ತೀಚೆಗೆ ಹೊಸ ಹೊಸ ಗಾದೆಗಳು ಕೊಡದ ಮತ್ತೆ ಮಜಾ ಕೊಡ್ತಾ ಹೋಗ್ತವೆ. ಅದೇನ ಕಿವಿನೆಲ್ಲ ತಿಟ್ಕೊಂಡ್ರೆ ಶೀತ ಅಂತೆ, ಮೂಗಿನೆಲ್ಲ ತಿಟ್ಕೊಂಡ್ರೆ ಗೋತ ಅಂತೆ. ಅದೇನ ಲವರ್ ಸಾರ್ ಹೇಳಿದ್ರೆ ಉಲ್ಲಾಸ ಅಂತೆ, ಡಾಕ್ಟರ್ ಸಾರ್ ಹೇಳಿದ್ರೆ ಕೈಲಾಸ ಅಂತೆ. ಅದು ಇನ್ನೂ ಹೇಳ್ತಾರೆ, ನಮ್ಮ ಹೆಣ್ಮಕ್ಳು ಮಾತಾಡ್ತಾರೆ ಊರಿಗೆ ಬಂದಳು ನೀರಿಗೆ ಬರ್ದಂಗೆ ಇರ್ತಾಳ ಅಂತ ಮಾತಾಡ್ತಾರೆ. ನಮ್ ಗಂಡಸರು ಮಾತಾಡ್ತಾರೆ ಇತ್ತೀಚೆಗೆ ಊರಿಗೆ ಬಂದವ್ ಬಾರಿಗೆ ಬರ್ದಂಗೆ ಇರ್ತಾನ ಅಂತ ಮಾತಾಡ್ತಾರೆ. ಅದೇ ತರ ಗಂಡ ಹೆಂಡ್ರ ಜಗಳ ಉಂಡು ಮಲಗ ತನಕ ಒಂದು ಗಾದೆ ಇದೆ. ಅದು ಬಿಡಿ, ಇವತ್ತು ಗಂಡ ಹೆಂಡ್ರ ಜಗಳ ಉಂಡು ಮಲಗಿದ ಮೇಲೆ ಜಾಸ್ತಿ ಆಗ್ತೈತೆ ಎಲ್ಲ ಕಡೆ. ಅದೇ ತರ ನಮ್ಮ ಮನೆ ಹತ್ರ ಇಬ್ರು ಗಂಡ ಹೆಂಡತಿ ಜೋರಾಗಿ ಜಗಳ ಆಡ್ತಾ ಇದ್ರು. ರಾತ್ರಿ 12:30 1 ಗಂಟೆ ಆಗಿದೆ, ಮನೆ ಒಳಗೆ ಲೈಟ್ ಉರಿತಾ ಇದೆ. ಇಬ್ರು ಪೊಲೀಸ್ನವ್ರು ಲಾಠಿ ಇಟ್ಕೊಂಡು ಬಂದ್ರು, ಟಕ್ 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 ಅಂತ ಡೋರ್ ಹೊಡೆದ್ರು. ತೆಗಿರಿ ಬಾಗ್ಲು, ಯಾರೇ ಮನೆಗೆ ಯಜಮಾನ್ರು ಅಂದ್ರು. ಅದೇ ಇನ್ನೂ ಡಿಸೈಡ್ ಆಗಿಲ್ಲ ಅಂತ ಹೇಳ್ತಾರೆ. ಹೀಗೆ ನೋಡಿ ನಮ್ಮ ಮನೆ ಒಳಗೆ ಸುತ್ತ ಮುತ್ತ ಎಲ್ಲಿ ಹುಡುಕಿದ್ರು ಆಸೆ ಪ್ರಜ್ಞೆ ಇದ್ರೆ ಸಿಕ್ಕೇ ಸಿಗುತ್ತೆ ಆಸೆ. ಮದುವೆಗೆ 2 ವರ್ಷ ಆಗಿತ್ತು. ನನ್ನ ಏನ್ ಕಿವಿನಲ್ಲಿ ಬಂದು ಏನೇ ಹೇಳಿದ್ಲು, ಏನೇ ಅದು ಅಂದೆ. ರೀ ನಿಮ್ ಫ್ರೆಂಡ್ ಮದ್ವೆ ಅಂತೆ. ಆಗ್ಲಿ ಬಿಡೆ, ಅದಲ್ಲ ರೀ ನಿಮ್ ಫ್ರೆಂಡ್ ಮದ್ವೆ ಆಗ್ತಾರ ಹುಡುಗಿ ನೋಡ್ರಿ ಹೆಂಗದಾಳೆ, ಏನಾಗಿದ್ದಾಳೆ, ಅಯ್ಯೋ ಕುರುಪಿ ಕಂಡ್ರೆ ಒಂದ್ ಚೂರು ಚಂದಲ್ಲ, ಅದಕ್ಕೆ ನಾನೇನ ಮಾಡ್ಲಿ. ರೀ ನೀವ್ ಫ್ರೆಂಡ್ ಅಂತಿರಲ್ವಾ, ಹೋಗಿ ಒಂದ್ ಮಾತು ಹೇಳಕ್ಕಾಗಲ್ವಾ. ನಾನು ಹಾಕೊಳ್ಳ ಬಡ್ಡಿ ಮಗನಿಗೆ, ನಾನು ಮದುವೆ ಹೋದಾಗ ತೆಪ್ಪು ಕುತ್ಕೊಂಡದ್ದ, ಅವನೇನಾದ್ರೂ ಬಂದು ಹೇಳಿದ್ನ. ಹಾಗೆ ಚಪ್ಪಳೆ ಚೆನ್ನಾಗಿ ಹೊಡಿತಿದ್ರೆ ನಗ್ತಾ ಇದ್ರಿ, ತುಂಬಾ ಜನ ನಗ್ತಾ ಇದ್ರೆ ಖುಷಿ ಆಗ್ತಾ ಇದೆ ನಮ್ಗೆ. ಓಕೆ, ನಾನು ಹೆಂಡತಿ ಕೇಳಿದೆ, ನಾನು ಆನಂದಕ್ಕೂ ಪರಮಾನಂದಕ್ಕೂ ಏನ್ ವ್ಯತ್ಯಾಸ ಅಂತ ಕೇಳಿದೆ. ಅವಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ಲು, ನಾವು ನೀವೆಲ್ಲ ಏನ್ ಯೋಚನೆ ಮಾಡ್ತೀವಿ, ಆನಂದ ಅಂದ್ರೆ ಸ್ವಲ್ಪ, ಪರಮಾನಂದ ಅದಕ್ಕಿಂತ ಜಾಸ್ತಿ ಸಂತೋಷ ಅಂತ. ಬಟ್ ಅವಳು ಹೇಳಿದ್ರೆ ರೀತಿಯಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಆನಂದ ಅಂದ್ರೆ ಹೆಂಗ್ ಗೊತ್ತೇನ್ರಿ, ನಾವು ಒಂದು 10 ಲಕ್ಷ ರೂಪಾಯಿ ಒಡೆ ಹಾಕಿ ಕೇಳ್ತೀವಿ, ಒಂದು 10,000 ರೂಪಾಯಿ ಸೀರೆ ಹಾಕಿ ಕೇಳ್ತೀವಿ, ಆಮೇಲೆ ಅದೇನೋ ಮೇಕಪ್ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಗೃಹಪ್ರವೇಶಕ್ಕೆ ಮದುವೆಗೆ ಟಿಮ್ ಟಾಮಾಗಿ ಹೋಗ್ತಿರ್ತು ಕಣ್ರಿ, ಜನ ಎಲ್ಲ ನಮ್ಮನ್ನೇ ನೋಡ್ತಾರಲ್ರಿ, ಅದು ಕಣ್ರಿ ಆನಂದ. ಮತ್ತೆ ಪರಮಾನಂದ ಅಂದ್ರೆ ಏನಂತ ಕೇಳಿದೆ. ಪರಮಾನಂದ ಅಂದ್ರೆ ಹೆಂಗ್ ಗೊತ್ತೇನ್ರಿ, ಹಿಂಗೆ ಡ್ರೆಸ್ ಹಾಕೊಂಡು ಒಡವೆ ಹಾಕೊಂಡು ಗೃಹಪ್ರವೇಶಕ್ಕೆ ಮದುವೆಗೆ ಒಂದ್ 3-4 ಗಂಟೆ ಎಲ್ಲ ತಿರ್ಗಾಡ್ಕೊಂಡ್ ಬಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಮುಖ ತೊಳ್ಕೊಂಡು ನೈಟ್ ಹಾಕಿ ಕುತ್ಕತ್ತವಲ್ರಿ, ಅದಕ್ಕಣ್ರಿ ಪರಮಾನಂದ ಅಲ್ವಾ. ಬರ್ತಾ ಇಲ್ಲ ಚಪ್ಪಾಳೆ, ನಾನು ಹೇಳಿದೆ ಕೇಳಿ ಕೇಳಿ ಹೊಡಿಸ್ಕೋಬೇಕು ಅಂತ. ಹಾಗೆ ನಾನು ಒಂದ್ ಸ್ವಲ್ಪ ವಿಭಿನ್ನವಾಗಿ ಹೋಗ್ತಾ ಇದೀನಿ. ಯಾಕಂತಂದ್ರೆ ನಮ್ ಪ್ರಾಣೇಶ್ ಹೇಳಿದ್ರು, ಕೃಷ್ಣೇಗೌಡರು ಹೇಳೋದಕ್ಕಿಂತ ಈಗ ಅವ್ರದ್ದು ಹೇಳಿದ್ದೆ ಜೋಕ್ ಇರ್ಬೋದು, ಅಥವಾ ಇನ್ಯಾರ್ದು ಹೇಳಿದ ಜೋಕ್ ಯಾವ ಕಾಲಕ್ಕೋ ಅದು ಸಾವಿಲ್ಲ ಅದಕ್ಕೆ. ಆದ್ರೆ ಜನಗಳು ಸ್ವಲ್ಪ ಬದಲಾವಣೆ ಕೇಳ್ತಾರೆ. ಏನಂದ್ರೆ ಹಾಸ್ಯ ಅದೇ ಆಗಿರ್ಬೋದು, ಓದೋ ನ್ಯೂಸ್ ಅದೇ ಆಗಿರ್ಬೋದು, ಓದೋ ಹುಡುಗಿ ಚೇಂಜ್ ಆಗ್ಬೇಕು ಅಂತ ಕೇಳ್ತಾರೆ. ಯಾಕಂತಂದ್ರೆ ಆ ಹುಡುಗಿ ಸುದ್ದಿ ನ್ಯೂಸ್ ಹೇಳೋದ್ ಕೇಳ್ತಾರಲ್ಲ, ಆ ಹುಡುಗಿ ಯಾವ ಓಲೆ ಹಾಕ್ಯಂದಾಳೆ, ತುಟಿ ಹೆಂಗಿದೆ, ಕಣ್ಣು ಹೆಂಗಿದೆ, ಈ ತರ. ಹಾಗೆ ಇಲ್ಲಿ ಒಬ್ಬ ಬೆಮ್ಮಲ್ ಕಂಪಳಪ್ಪನ ಕರೆಸಿ ಹೊಸ ಕಲಾವಿದನ್ನ ನೀವು ಅನಾವರಣ ಮಾಡ್ತಾ ಇದ್ರಿ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ರಾಸು ವೆಂಕಟೇಶ್ ಸರ್ ಎಲ್ಲರಿಗೂ ಹೊಂದಿಸ್ತಾ ಇದ್ರೆ. ಮತ್ತೆ ನೇರವಾಗಿ ಆಸಕ್ತಿ ಬರ್ತೀನಿ. ಈಗ ಶೌಚಾಲಯದ ಬಗ್ಗೆ ವೇದಿಕೆ ಮೇಲೆ ಮಾತಾಡಬಾರ್ದು ಅಂತ ಹೇಳ್ತಾರೆ, ತುಂಬಾ ಕೆಟ್ಟ ಪದ ಅಂತ ಹೇಳ್ತಾರೆ, ಸಭೆ ಸಭ್ಯತೆ ಹಾಳಾಗುತ್ತೆ, ಗಂಭೀರತೆ ಹಾಳಾಗುತ್ತೆ ಅಂತ. ಆದ್ರೆ ನಮ್ ದುಂಡಿರಾಜ್ರವರು ಶೌಚಾಲಯದ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಆಸೆ ವ್ಯಕ್ತಪಡಿಸ್ತಾರೆ. ಬಸ್ ನಿಲ್ದಾಣದಲ್ಲೊಂದು ಸಾರ್ವಜನಿಕ ಶೌಚಾಲಯ, ಒಂದು ಗಂಡಸರಿಗೆ ಮತ್ತೊಂದು ಹೆಂಗಸರಿಗೆ, ಉಳಿದ ವಾಸನೆ ಎಲ್ಲಾ ಪ್ರಯಾಣಿಕರಿಗೆ ಅಂತ ಹೇಳ್ತಾರೆ. ಅದೇ ತರ ನನ್ನ ಜೀವನದಲ್ಲಿ ನಡೆದಂತ ಒಂದು ಚಿಕ್ಕ ಘಟನೆ ಶೌಚಾಲಯದ ಬಗ್ಗೆ. ನಾನು ಚಿತ್ರದುರ್ಗದಿಂದ ರಾತ್ರಿ 10:00 ಬಸ್ ಹತ್ತಿಗೆ ಕೂತ್ಕೊಂಡೆ. ಮೈಸೂರಿಗೆ ಬಂದಿಳಿದಾಗ ಬೆಳಗಿನ ಜಾವ 6:30 ಆಗಿತ್ತು. ಬಸ್ ಇಳಿದ ತಕ್ಷಣ ನನ್ನ ನಿತ್ಯ ಕರ್ಮಗಳನ್ನು ಮುಗಿಸುವಂತ ಒಂದು ತುರ್ತು ಸಂದರ್ಭ. ಅತ್ತಿತ್ತ ಕಣ್ಣಾಷ್ಟೇ ಯಾವುದೇ ಶೌಚಾಲಯ ಕಾಣಲಿಲ್ಲ. ಸ್ನೇಹಿತರೆ, ನೀವಾದ್ರೆ ಅಷ್ಟೇ, ಯಾವುದೇ ಬಸ್ ನಿಲ್ದಾಣದಲ್ಲಿ ನಿಂತ್ಕೊಂಡು ಶೌಚಾಲಯ ಯಾವ ಕಡೆ ಇದೆ ಅಂತ ಹುಡುಕಾಗತ್ತಿಲ್ಲ, ವಾಸನೆ ಕಡೆ ಬರ್ತದೆ ಅಷ್ಟು ನಡ್ಕೊಂಡು ಶೌಚಾಲಯ. ಅದೇ ತರನೇ ಬರನೆ ಹೋದೆ. ಅಲ್ಲಿಯ ದ್ವಾರಪಾಲಕ ಅಡ್ಡ ಕೈ ಹಾಕ್ದ. ಏನಪ್ಪ ನಿನ್ ಸಮಸ್ಯೆ, 5 ರೂಪಾಯಿ ಕೊಡ್ಬೇಕಾ, ತಗೋ ಅಂದೆ. ಮತ್ತೊಂದು ಕಂಡೀಷನ್ ಹಾಕ್ದ ಅವನು, ಸರ್ ನಿಮ್ಗೆ ಹಾಡು ಹೇಳಕ್ ಬರುತ್ತಾ ಸರ್. ಯಾಕಪ್ಪ ಅಂದೆ. ಸರ್ ನಮ್ ಟಾಯ್ಲೆಟ್ ಡೋರ್ಗೆ ಬೋಲ್ಟ್ ಇಲ್ಲ ಸರ್, ನೀವು ಹಾಡು ಹೇಳಿಲ್ಲ ಅಂದ್ರೆ ಡೋರ್ ತಳ್ತಾರೆ ಸರ್. ಸ್ನೇಹಿತರೆ, ನಾನು ಒಳಗಡೆ ಪ್ರವೇಶ ಮಾಡಿದೆ. ಅಲ್ಲಿ 15ರಿಂದ 20 ಜನ ಸಾಲ್ಗಟ್ಟೆ ನಿಂತಿದ್ದಾರೆ. ಅಲ್ಲಿ ಹಾಡುಗಳು ಕೇಳಿ ಬರ್ತದವೆ. ಯಾವ ತರದ ಹಾಡುಗಳು ಅಂದ್ರೆ ಸಂಕಷ್ಟದ ಹಾಡುಗಳು, ವೇದನೆ ಹಾಡುಗಳು ಕೇಳಿ ಬರ್ತದವೆ.
ನಾನು ಒಳಗಡೆ ಪ್ರವೇಶ ಮಾಡಿದಾಗ ಒಂದು ಹಾಡು ಕೇಳಿ ಬರ್ತಾ ಇತ್ತು, ಈ ಪಾಪಿ ದುನಿಯಾ ಅವನಿಗೆ ಮುಂದಕ್ಕೆ ಹಾಡು ಹೇಳಕ್ ಬರ್ತಾ ಇಲ್ಲ, ಹಾಡು ಹೇಳಲೆಲ್ಲ ಡೋಳ್ ತಳ್ತಾರೆ. ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋದೆ, ಇನ್ನೊಂದು ಹಾಡು ಕೇಳಿ ಬರ್ತಾ ಇತ್ತು, ಬೇಡುವೆನು ವರವನ್ನ ಕೊಡುತ್ತಾಯಿ ಜನ್ಮವನ ಕೊನೆ ತನಕ ಮರೆಯಲ್ಲ ಜೋಗಿ ಅಂದ. ನೋಡಿ, ನಾವು ಎಲ್ಲರ ಹಾಡು ಹೇಳುವಾಗ ಸಾಮಾನ್ಯವಾಗಿ ಹೇಳ್ಬೋದು, ಆದ್ರೆ ಶೌಚಾಲಯದಲ್ಲಿ ಹಾಡು ಹೇಳುವಾಗ ಒತ್ತಕ್ಷರ ಹಾಕಿ ಹೇಳ್ಬೇಕು ನಾವು. ಅದೇ ತರ ಸಾಕ್ತಾ 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 ಹೋದೆ, ಗಾಳಿಯು ನಿನ್ನದೆ ದೀಪವು, ಈ ತರದ್ದು ಸುಗಮ ಸಂಗೀತಗಳ ಹಾಡುಗಳನ್ನು ತುಂಬಾ ಜನ ಬಂತು. ಸೋರುತ್ತಿಹುದು ಮನೆಯ ಮಾಳಿಗೆ. ಸ್ನೇಹಿತರೆ, ನಾನು ಕೇಳ್ತಾ ಕೇಳ್ತಾ ಸಾಕ್ತಾ ಸಾಕ್ತಾ ಹೋದೆ, ನನ್ನ ಸರಿದಿನ ಬಂದ್ಬಿಡ್ತು. ನನಗೆ ಯಾವ ಹಾಡು ಹೇಳ್ಬೇಕಂತ ತೋಚಲ್ಲ, ತಲೆಗೆ ಒಂಥರ ತಟ್ ಅಂತ ಹೊಡ್ಕೊಂಡೆ. PB ಶ್ರೀನಿವಾಸರವರ ಜನಪ್ರಿಯ ಹಾಡು ನೆನಪಿ ಬಂತು. ನಾನು ಶುರು ಮಾಡಿದೆ, ಇಳಿದು ಬಾ ತಾಯೇ ಇಳಿದು ಬಾ, ಹರನ ಜಡೆಯಿಂದ ಹರಿಯ ಮುಡಿಯಿಂದ ಇಳಿದು ಬಾ, ಇಳಿದು ಬಾ. ಧನ್ಯವಾದಗಳು. ಹಾಗೆ ಸ್ನೇಹಿತರೆ, ಅವತ್ತು ಭಾನುವಾರ ಟಿವಿ ನೋಡ್ತಾ ಕೂತ್ಕೊಂಡಿದ್ದೆ. ಒಂದು ಸುಂದರವಾದ ಹುಡುಗಿ, ಟಿವಿನಲ್ಲಿ ಉಷಾ ಟಿವಿ ಅನ್ಸುತ್ತದು, ಯಾರು ಯಾವ ಆಡ್ಬೇಕು ಅದೆಲ್ಲ ಕೇಳ್ದಂಗೆಲ್ಲ ಆಗ್ತಾ ಇತ್ತು. ಇವತ್ತಿನ ಕಾಲರಲ್ಲಿ ಯಾರು ಇದಾರೆ ನೋಡೋಣ. ಯಾವ್ದೋ ಕಾಲ್ ಬರ್ತಿದ್ಯಲ್ಲ. ಓ ಸರ್, ತಮ್ಮ ಹೆಸರು ಕುಮಾರ್. ವಾಟ್ ಎ ನೈಸ್ ನೇಮ್ ಸರ್. ಕುಮಾರ್ಗೆ ವಾಟ್ ಎ ನೈಸ್ ನೇಮ್ ಅಂತ ಹುಡುಗಿ. ಸರ್, ಎಲ್ಲಿಂದ ಮಾತಾಡ್ತಾ ಇದ್ರಿ? ಮೈಸೂರಿಂದ. ಸರ್, ಮೈಸೂರಲ್ಲಿ ಯಾವ್ದಾರಿ ಸರ್? ಸರಸ್ವತಿಪುರಂ. ಸರ್, ನಮ್ದು ಸರಸ್ವತಿಪುರಂ ಸರ್. ಸರ್, ಎಷ್ಟೇ ಕ್ಲಾಸು ಸರ್? 17 ಕ್ಲಾಸು. ಸರ್, ಮನೆ ನಂಬರ್ ಸರ್ 349. ಸರ್, ನಮ್ದು ಅದೇ ಮನೆ ನಂಬರು ಸರ್. ಲೇ ಗೂಬೆ, ನಾನ್ ನಿನ್ ಗಂಡ ಮಾತಾಡ್ತಿರೋದು ಮನೆಗೆ ಏನ್ ಹಿಡಿದು ಹೇಳು. ಅನುಭವದಲ್ಲಿ ಎಷ್ಟೊಂದು ಸಾಹಿತ್ಯ ಇದೆ ನೋಡಿ. 2004ರಲ್ಲಿ ಮೈಸೂರಿನ ಕಲಾಮಂದಿರದಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮ ಇತ್ತು. ಅವಾಗೆಲ್ಲ ಬೆನಿಫಿಟ್ ಶೋ, ಹಾಸ್ಯಕ್ಕೆ ತುಂಬಾ ಡಿಮ್ಯಾಂಡ್ ಇತ್ತು ಅವಾಗ. ಪ್ರಾಣೇಶು, ನಾನು, ಕೃಷ್ಣಗೌಡರು, ಮಾಮನಿ ವೇದಿಕೆ ಮೇಲೆ ಕೂತ್ಕೊಂಡಿದ್ವಿ. ಮೊಬೈಲ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅದಕ್ಕಿಂತ ಮೊದಲು ನಾನು ಏನ್ ಕೇಳಿ ಬಂದಿದ್ದೆ, ಇಲ್ಲಿ ಕಲಾಮಂದಿರದಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮ ಇದೆ, ಸಾಧ್ಯವಾದ್ರೆ ಬಾ ಅಂತ. ಪಾಪ ಅವಳು ಮನೆ ಕೆಲಸ ಬೇಗ ಬೇಗ ಮುಗಿಸಿ ನನ್ನ ಗಂಡನ ಹಾಸ್ಯ ಕಾರ್ಯಕ್ರಮ ನೋಡೋಣ ಅಂತ ಬಂದಿದ್ದಾಳೆ. ಅಲ್ಲಿ ಸೆಕ್ಯೂರಿಟಿ ಕೇಳಿದಾಳೆ, ಅಲ್ಲಿ ಬೆಮೆಲ್ ಕಂಪ್ಲಪ್ಪ ಅಂತ ಕೂತಿದಾರಲ್ಲ ಹಾಸ್ಯ ಕಲಾವಿದ್ರು, ಅವ್ರು ಹೇಳ್ತೀನಿ ನನ್ನ ಒಳಗಡೆ ಬಿಡಿ ಅಂತ. ಸೆಕ್ಯೂರಿಟಿ, ನೋಡಮ್ಮ ಆ ಥರ ಎಲ್ಲ ಮಾತಾಡ್ಬಿಡಿ, ಅಲ್ಲಿ ಹೋಗಿ 1000 ರೂಪಾಯಿ 500 ರೂಪಾಯಿ ಟಿಕೆಟ್ ಇದೆ ತಗೊಂಡ್ ಬನ್ನಿ. ಹಾಗೆ ಒಂದು 10 ನಿಮಿಷ ನನ್ನ ಹೆಂಡತಿಗೂ ಸೆಕ್ಯೂರಿಟಿಗೂ ಸ್ವಲ್ಪ ಜಗಳ ಚರ್ಚೆ ಆಗಿದೆ. ಕೊನೆಗೆ ನನ್ನ ಹೆಂಡತಿ ರೈಜ್ ಆಗ್ಬಿಡ್ದ, ರೇ ಅಲ್ಲಿ ಬೆಮೆಲ್ ಕಂಪ್ಲಪ್ಪ ಅಂತ ಕೂತಿದಾರಲ್ರಿ ಜೂನಿಯರ್ ಪ್ರಾಣೇಶ್, ಅವ್ರು ಏನ್ ಕಂಡ್ರೆ ನಾನು ಒಳಗಡೆ ಬಿಡಿ ಅಂತ. ಸೆಕ್ಯೂರಿಟಿ ಸಿಟ್ಟು ಬಂದ್ಬಿಟ್ಟಿದೆ, ಮೇಡಮ್ ಆ ತರ ಬೆಮೆಲ್ ಕಂಪ್ಲಪ್ನ ಏಂತಿ ಅಂತ ಹೇಳ್ಕೊಂಡಾಗ್ಲ 5 ಜನ ಒಳಗಡೆ ಹೋಗಿದ್ದಾರೆ. ಅವತ್ತೇ ಗೊತ್ತಾಗಿದ್ದ ನಾನು ಇಷ್ಟೊಂದು ಸುಂದರವಾಗಿದ್ದೀನ ಅಂತ. ಅಪ್ಪ ಏನ್ ಡಿಮ್ಯಾಂಡ್ ನನಗೆ ಅಂತ. ಇರ್ಲಿ, ಧನ್ಯವಾದಗಳ. ಹಾಗೆ ನೋಡಿ, ಇವತ್ತು ಹುಡುಗರು ಹುಡುಗಿಯರ ಬಗ್ಗೆ ನಾನು ಮೊನ್ನೆ ಟೆರಿಷನ್ ಕಾಲೇಜ್ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡಿದೆ. ಈ ಹೆಣ್ಮಕ್ಳು ಸುಳ್ಳು ಹೇಳ್ತಾರ, ಗಂಡು ಮಕ್ಳು ಸುಳ್ಳು ಹೇಳ್ತಾರ? ಯಾರು ಹೇಳ್ತೀರಿ? ಮೊದ್ಲು ಹೆಣ್ಮಕ್ಳು ಸುಳ್ಳು ಹೇಳ್ತಾರ, ಗಂಡ ಸುಳ್ಳು ಹೇಳ್ತಾನೆ, ಹೆಂಡತಿ ಸುಳ್ಳು ಹೇಳ್ತಾನೆ? ಯಾರಾದ್ರೂ ಹೇಳ್ತಾರ? ಇಬ್ರು ಸುಳ್ಳು ಹೇಳಲ್ಲ. ಜಾಸ್ತಿ ಸುಳ್ಳು ಹೇಳ್ರಿ ಯಾರು? ಗಂಡಸರು. ಗಂಡಸರು ಜಾಸ್ತಿ ಸುಳ್ಳು ಹೇಳಕ್ ಕಾರಣ ಯಾರು? ಹೆಂಡ್ತೀನಿ ಅಲ್ವಾ? ಅದಕ್ಕೆ ಅದೇ ತರ ಹುಡುಗರು ಒಳ್ಳೆಯರೋ ಹುಡುಗಿಯರು ಒಳ್ಳೆಯರೋ ಅಂತ ನಾನು ಕೇಳ್ದೆ ಪ್ರಶ್ನೆ. ಅದಕ್ಕೆ ಅಲ್ಲಿ ತುಂಬಾ ಜನ ಹುಡುಗರು ಒಳ್ಳೆಯರು ಅಂತ ಹೇಳ್ತಾ ಇದ್ರು. ಯಾವುದೇ ಕಾರಣಕ್ಕೂ ಹುಡುಗಿಯರು ಒಳ್ಳೆಯವರು ಅಂದ್ರೆ ಹುಡುಗರು ಒಳ್ಳೆಯವರು ಅಂದಾಗ ಹುಡುಗರೇ ಒಳ್ಳೆಯವರು ಅಂತ ನಮ್ಗೆ ಬರುತ್ತೆ. ಯಾಕೆ ಹುಡುಗರು ಒಳ್ಳೆಯವರು ಅಂತ ಕೇಳ್ತಾನಂತಂದ್ರೆ, ಎಷ್ಟು ಒಳ್ಳೆಯವರು ಅಂತ ಹೇಳ್ತಾನಂದ್ರೆ, ಮೈಸೂರಿಂದ ಬೆಂಗಳೂರಿಗೆ ಬರುವಾಗ ಇಬ್ರು ಗಂಡ ಹೆಂಡತಿ ಅಂದ್ರೆ ಹುಡುಗ ಹುಡುಗಿ ಅಪರಿಚಿತರು, ಗಂಡ ಹೆಂಡತಿಲ್ಲ ಅಪರಿಚಿತರು ಹುಡುಗ ಹುಡುಗಿ ಕೂತ್ಕೊಂಡಿರ್ತಾರ ಅನ್ಕೊಳ್ಳಿ. ಏನಾದ್ರೂ ಹುಡುಗ ನಿದ್ದೆ ಬಂದಂಗ್ ಬಂದ್ಬಿಟ್ಟು ಹುಡುಗಿ ಭುಜದ ಮೇಲೆ ಹೊರ್ಕೊಂಡ್ಬಿಟ್ರೆ, ಹುಡುಗಿ ಎದ್ಬಿಟ್ಟು ರಂಪಾಟ ಮಾಡ್ಬಿಟ್ಟು ಜನಗಳೆಲ್ಲ ಕರೆಸ್ಬಿಟ್ಟು ಧರ್ಮದಡ್ ಕೊಡಿಸ್ಬಿಟ್ಟು ಸ್ಟೇಷನ್ಗೆ ಹಾಕ್ಬಿಡ್ತಾರೆ. ಅದೇ ಹುಡುಗನ ಭುಜದ ಮೇಲೆ ಏನಾದ್ರೂ ಹುಡುಗಿ ಹೊರ್ಕೊಂಡು ನಿದ್ದೆ ಮಾಡಿದ್ರೆ ಪಾಪ ಅವ್ನ ಮಂಡ್ಯದಲ್ಲಿ ಇಳಿಯನ್ ಹೋಗಿ ಬೆಂಗಳೂರಲ್ಲಿ ಹೊಡಿತಾನೆ. ಆಮೇಲೆ ಅವ್ರ ಅಪ್ಪ ಅಮ್ಮನ ಹತ್ರ ಎಷ್ಟು ಜಗಳ ಮಾಡಿ 350cc ಬೈಕು ಬುಲೆಟ್ ಎಲ್ಲ ತರಿಸ್ಕೊಳ್ತಾರೆ. ಆದ್ರೆ ಅವ್ರ ಯೋಗ್ಯತೆಗೆ ಹುಡುಗಿ ಸ್ಕೂಟಿ ಓವರ್ಟೇಕ್ ಮಾಡಕ್ಕಾಗಲ್ಲ, ಹುಡುಗಿ ಹಿಂದಿಂದನೇ ಹೋಗ್ತಿರ್ತಾರೆ. ಹಾಗೆ ನೋಡಿ, ನವ ಯುವಕ ಯುವತಿಯರಲ್ಲಿ ಎಷ್ಟು ಯಾವ ತರ ಇರುತ್ತೆ, ಅಲ್ಲಿ ಪ್ರೀತಿ ಕಿಚ್ಚು ರೊಚ್ಚು ಯಾವ ತರ ಇರುತ್ತೆ ಅಂತ.
ಒಂದು ಹುಡುಗಿ ಸಿಟಿ ಬಸ್ ಹತ್ತಂತೆ. ಬಸ್ ಹತ್ತಿದ ತಕ್ಷಣ ಡ್ರೈವರ್ ಕೇಳ್ತಂತೆ, ಈ ಡಬ್ಬ ಎಷ್ಟೊತ್ತಿಗೆ ಓಡುತ್ತಂತ. ಡ್ರೈವರ್ ಬಿಟ್ಕೊಡ್ತಾನ? ಹಂಗಂತ ತಕ್ಷಣ ಸುಮ್ಮನಿರ್ತಾನ? ಈ ಡಬ್ಬ ಎಷ್ಟೊತ್ತಿಗೆ ಓಡುತ್ತಂತ ತಕ್ಷಣ ಡ್ರೈವರ್ ಹೇಳಿದಂತೆ, ಕಸೆಲ್ಲ ತುಂಬ್ಕೊಂಡು ಆಮೇಲೆ ಓಡುತ್ತಂತ. ನಮ್ಮ ಮನೆ ಹತ್ರ ಒಬ್ಬ ಹುಡುಗ ಇಂಜಿನಿಯರಿಂಗ್ ಮಾಡ್ತದ ಅನ್ಸುತ್ತೆ. ಅವ್ನು ಕರೆದ ನಾನು, ಬಾರ ಇಲ್ಲಿ ಕತ್ನಲ್ಲಿ ಒಬ್ಬನೇ ಕೂತ್ಕೊಂಡು ಓದ್ತಾ ಇರ್ತೀಯಲ್ಲ ನೀನು, ಭೂತ ಗೀತ ಬಂದ್ರೆ ಏನೇ ಮಾಡ್ತೀನಿ ನೀನು? ಯಾಕಂಕಲ್, ಭೂತ ಬಂದ್ರೆ ಓಡಿಸ್ತೀನಿ, ಗೀತ ಬಂದ್ರೆ ಇಲ್ಲೇ ಉಳಿಸ್ಕೊಂಡು ಮಾತಾಡ್ಕೊಂಡು ಬೆಳಿಗ್ಗೆ ಕಳಿಸ್ತೇನೆ ಅಂಕಲ್ ಅಂತ. ಯಾವ ತರ ಕಿಲಾಡಿಗಳಿದಾರೆ ನೋಡಿ ಹುಡುಗರು ಅಲ್ವಾ? ಹುಡುಗ ಹುಡುಗಿ ಇಬ್ರು ಲವ್ ಮಾಡಿದ್ರಂತೆ. ಇಬ್ರು ಎಲ್ಲರೂ ಓಡೋಗನಂತ ಮಾತಾಡ್ಕೊಂಡ್ರು. ಹುಡುಗಿ ಸ್ವಲ್ಪ ಹಿಂದಕ್ಕೆ ಸರಿತು. ಹುಡುಗ ಕೇಳ್ದ, ಅಲ್ಲ ಕಣೆ, ನನ್ ಜೊತೆ ನೀನು ಓಡ್ಬರ್ತಂತ ಹೇಳಿದ್ದೆ, ಯಾಕೆ ಹಿಂದೆ ಸರಿತಾ ಇದೀಯಾ? ಅದಕ್ಕೆ ಹುಡುಗಿ ಹೇಳಿದ್ಲು, ಇಲ್ಲ ಕಣೋ, ನಾನು ಒಬ್ಬಳ ಬರಕ್ಕೆ ಹೆದರಿಕೆ ಆಗತ್ತೆ. ಅದಕ್ಕೆ ಹುಡುಗ ಹೇಳ್ದ, ನೀನ್ ಒಬ್ಬಳ ಬರಕ್ಕೆ ಹೆದರಿಕೆ ಆದ್ರೆ ನಿಮ್ ತಂಗಿನ ಕರ್ಕೊಂಬಂದ್ ಹುಡುಗ ಜೊತೆಗೆ ಅಂತ. ಇನ್ನು ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ, ಅಲ್ಲಿ ಒಬ್ಬ ಹುಡುಗ ಹುಡುಗಿ ಇಬ್ರು ಕುತ್ಕೊಂಡ್ ಮಾತಾಡ್ತಾ ಇದ್ರು. ಹುಡುಗನ ಅಪ್ಪ ಬಂದ, ಬಡ್ಡಿ ಮಗ ಮನೆಗೆ ಬರ್ಲಿ, ಇವತ್ತು ಇದೆ ಅವನ ಗ್ರಹಚಾರ ಅಂತೇಳಿ ಹೋದ ಮನೆಗೆ. ಮನೆಗೆ ಬಂದ ತಕ್ಷಣ, ಏನೋ ಬಾರ ಇಲ್ಲಿ, ಕಾಲೇಜ್ಗೆ ಹೋಗಂತ ಕಳಿಸಿದ್ರೆ ಹುಡುಗಿ ಜೊತೆಗೆ ಪಾರ್ಕಲ್ಲಿ ಕೂತ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ದೀನಿ ನೀನು, ಇದೇನ ಸಂಸ್ಕೃತಿ ಅಂದ ಅವ್ರಪ್ಪ. ಅದಕ್ಕೆ ಅವ್ನಿಗೆ ಹೇಳ್ದ, ಹುಡುಗ ಹೇಳ್ದ, ಅಪ್ಪ ಸಂಸ್ಕೃತಿ ಅಲ್ಲ, ಪಕ್ಕದ ಮನೆ ಪ್ರಕೃತಿ ಅಂತ ಹೇಳ್ತಾರೆ. ಇನ್ನೊಬ್ಬ ಹುಡುಗ ನಮ್ಮ ಜೊತೆ ಕ್ರಿಕೆಟ್ ಆಡಕ್ ಬರ್ತಾನೆ. ಅವನಿಗೆ ಕರೆದೆ ನಾನು, ಬಾರ ಇಲ್ಲಿ, ನಿಂಗೆ ಸ್ನೇಹ ಮುಖ್ಯನಾ ಪ್ರೀತಿ ಮುಖ್ಯನಾ ಅಂತ ಕೇಳಿದೆ. ಅದಕ್ಕೆ ಅವ್ನು ಹೇಳ್ದ, ಅಂಕಲ್ ನನಗೆ ಸ್ನೇಹ ಮುಖ್ಯ ಅಂದ. ಯಾಕಪ್ಪ ಪ್ರೀತಿ? ಅಯ್ಯೋ ಪ್ರೀತಿ ಆಗಲ ಮದುವೆಯಾಗಿ ಒಂದು ಮಗು ಇದೆ ಅಂಕಲ್, ಪ್ರೀತಿ ಬೇಡ ನನಗೆ ಅಂತ. ಈ ತರ ನವ ಯುವಕ ಯುವತಿಯರಲ್ಲಿ ಒಂದು ಈ ತರ ಆಸೆ ಬರುತ್ತೆ. ಸರ್ ಬನ್ನಿ ಒಂದು ನಿಮಿಷ, ಬನ್ನಿ ಸರ್, ನಾಚಿಕೆ ಬನ್ನಿ ಸರ್. ತಮ್ಮ ಹೆಸರು ಸರ್? ಮುರಳೀಧರ್ ಸರ್. ಮುರಳೀಧರ್ ಸರ್ 50 ಕಿಲೋಮೀಟರ್ ದೂರದಿಂದ ಬಂದಿದಾರಂತೆ. ಪಾಪ ಅವ್ರು ಸುಸ್ತಾಗಿದೆ ಅಂದ್ರು. ನೋಡಿ ಸರ್, ನಮ್ಮ ಆಶಾ ಕಾರ್ಯಕ್ರಮಕ್ಕೆ ಇನ್ನೂ ಶಕ್ತಿ ಬೇಕು ನಗಕ್ಕೆ ಅಂತ ಹೇಳಿದೆ ನಾನು. ನಮ್ಮ ಮುರಳಿ ಸರ್ ಬಗ್ಗೆ ಒಂದು ಆಸೆ ಮಾಡ್ಲಿಲ್ಲ ಅಂದ್ರೆ ನೀವೆಲ್ಲ ಬೇಜಾರಾಗ್ಬಿಡ್ತೀರಿ, ನಾನು ನಿದ್ದೆ ಮಾಡ್ಬಿಡ್ತೀನಿ. ನದಿ ಸೇತುವೆ ಮೇಲೆ ಒಂದು ಸುಂದರವಾದ ಹುಡುಗಿ ನಿಂತ್ಕೊಂಡಿದೆ ನದಿ ಸೇತುವೆ ಮೇಲೆ. ಅಂದ್ರೆ ಏನಂತ ಅರ್ಥ? ಆತ್ಮಹತ್ಯೆ ಮಾಡ್ಕೊಳಕ್ ನಿಂತಿದೆ ಅಂತ. ಪಾಪ ಇವ್ರದ್ದು ಒಳ್ಳೆ ಆಟು. ಪಾಪ ಯಾಕ ನಿಂತ್ಕೊಂಡಿದೆ, ಯಾಕೆ ಮಾತಾಡ್ಸೋಣ ಅಂತ ಹೋದ್ರು. ಏನಮ್ಮ ಏನ್ ಮಾಡ್ತಾ ಇದೀಯ ಇಲ್ಲಿ? ಇಲ್ಲ ನೀವು ಹತ್ರಕ್ಕೆ ಬರ್ಬೇಡಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ತದೆ. ತುಂಬಾ ಸುಂದರವಾಗಿದೆ ಹುಡುಗಿ, ಎಂತ ಸೌಂದರ್ಯ ಹಾಳಾಗ್ತದಿಲ್ಲ ಅಂತ ಇವ್ರಿಗೆ ಹೊಟ್ಟೆ ಉರಿ. ಪಾಪ ಆ ಹುಡುಗಿಗೆ ಕೇಳಿದ್ರು, ನೋಡಮ್ಮ ನೀನ್ ಹೆಂಗ ಸತ್ತೋಗ್ತಾ ಇದೀಯಾ? ನೀನ್ ಹೆಂಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾ ಇದೀಯಾ? ಇವ್ರ ಆಸೆ ಒಂದು, ನಿನ್ಗೊಂದು ಮುತ್ತು ಕೊಟ್ಬಿಡ್ಲಾ ಅಂತ ಕೇಳಿದ್ರು. ಅದಕ್ಕೆ ಆ ಹುಡುಗಿ ಆಯ್ತು ಕೊಟ್ಬಿಡಿ ಅಂದ್ಲು. ಇನ್ನೂ ಆಸೆ ಇವ್ರಿಗೆ, ನನಗೊಂದು ಮುತ್ತು ಕೊಟ್ಬಿಡಿ ಅಂತ ಕೇಳಿದ್ರು. ಆಯ್ತು ಕೊಡ್ತೀನಿ. ಇನ್ನೇನು ಆತ್ಮಹತ್ಯೆ ಮಾಡ್ಕೊಳ್ತಾ ಇತ್ತು. ಇವ್ರದ್ದು ಒಳ್ಳೆ ಹೃದಯ, ತುಂಬಾ ಒಳ್ಳೆ ಮನಸ್ಸು ಇವ್ರದ್ದು. ಬಿಗೆ ಕೈ ಇಟ್ಕೊಂಡ್ರ ಹುಡುಗಿನ, ನೋಡಮ್ಮ ನೀನ್ ಆತ್ಮಹತ್ಯೆ ಮಾಡ್ಕೆ ಬೇಡ ಅನ್ನಲ್ಲ, ನೀನ್ ಸತ್ತೋಗಿ ಬೇಡ ಅನ್ನಲ್ಲ, ಕಾರಣ ಹೇಳಿ ಸತ್ತೋಗು, ಕಾರಣ ಹೇಳಿ ಆತ್ಮಹತ್ಯೆ ಮಾಡ್ತಾನೆ. ಏನಲ್ಲ ನಮ್ಮಪ್ಪ ಬೆಳಗ್ಗೆ ಎದ್ದ ತಕ್ಷಣ ಹೊಡಿತಾನೆ ಬಡಿತಾನೆ ಹಿಂಸೆ ಕೊಡ್ತಾನೆ. ಅಲ್ಲ ಅಂತ ತಪ್ಪು ಏನ್ ಮಾಡಿದೀಯ ನೀನು? ಇಲ್ಲ ನಮ್ಮಪ್ಪ ಬೆಳಗ್ಗೆ ಎದ್ದ ತಕ್ಷಣ ಬೈಯೋದಿಷ್ಟೇ, ಗಂಡು ಮಗ ಅಂತ ತಿನ್ನಲ್ಲ ಬಡ್ಡಿ ಮಗನೇ, ಹೆಂಗಸರು ಚೂಡಿದಾರ ಹಾಕ್ಯಂದು ಓಡಾಡ್ತೀಯಲ್ಲೋ, ಹೆಂಗಸರು ಸೀರೆ ಹಾಕ್ಯಂದು ಓಡಾಡ್ತೀಯಲ್ಲೋ ಅಂತ. ನಮ್ ಮುರಳಿ ಸಾರ್ ಸಾವೇ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬಿಟ್ರು. ಸುಮ್ಮನೆ ತಮಾಷೆ ಮಾಡಿದ್ವ್ರಿಗೆ ಆಸೆಗೋಸ್ಕರ. ಯಾಕಂದ್ರೆ ನಾವು ಇನ್ವಾಲ್ವ್ ಮಾಡ್ಕೊಂಡು ಮಾತಾಡ್ಲಿಲ್ಲ ಅಂದ್ರೆ ನಮ್ಮ ಆಸೆ ಕಾರ್ಯಕ್ರಮ ಯಶಸ್ವಿ ಆಗಲ್ಲ. ಆಯ್ತಾ? ಸಾರಿ ಸರ್, ಏನ್ ಬೇಜಾರ್ ಮಾಡ್ಕೊಬೇಡಿ, ಇರ್ಲಿ. ಹಾಗೆ ಮತ್ತೆ ಸಂಸಾರಕ್ಕೆ ಬರೋಣ. ಹೆಂಡ್ತಿನ ಸಂತೋಷಗೊಡಬೇಕಂದ್ರೆ ಏನ್ ಮಾಡ್ಬೇಕು? ಹೆಂಡ್ತಿ ಹೇಳ್ದಂಗೆ ಕೇಳ್ಬೇಕು. ಹೆಂಡ್ತಿನ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು, ಓಲೆ ಕೊಡಿಸ್ಬೇಕು, ಸೀರೆ ಕೊಡಿಸ್ಬೇಕು, ಅವ್ರ ಅಕ್ಕ ತಂಗಿರನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಅಪ್ಪ ಅಮ್ಮಂದ್ರಂತೂ ದೇವ್ರ ತರ ನೋಡ್ಕೋಬೇಕು, FD ಮಾಡಿಸ್ಬೇಕು, ಹೆಂಡ್ತಿಗೆ ಹೆಂಡ್ತಿ ಹೆಸರಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು, ಹೆಂಡ್ತಿ ಬರ್ತಡೇ ನೆನ್ಪಿಟ್ಕೋಬೇಕು. ಈ ತರ 1000 ಮಾಡಿದ್ರು ಹೆಂಡ್ತಿನ ಸಂತೋಷಗೊಡಕ್ಕಾಗಲ್ಲ. ಆದ್ರೆ ಹೆಂಡ್ತಿ ಗಂಡನ ಸಂತೋಷಗೊಡಕ್ಕಂದ್ರೆ ಏನ್ ಮಾಡ್ಬೇಕು? ಏನು ಮಾಡೋದು ಬೇಡ, ಒಂಟಿಯಾಗಿರಕ್ ಬಿಟ್ರ ಸರ್, ಅದಕ್ಕಿಂತ ಯಾವ ಸಂತೋಷನ ಬೇಡ. ನೋಡಿ, ಒಬ್ಬ ತಂದೆಗೆ 3 ಹೆಣ್ಮಕ್ಳಂತೆ, ತುಂಬಾ ಸುಖವಾಗಿ ಸಾಕಿದ್ದ. ಪಾಪ ಒಳ್ಳೊಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡ್ದ. ಒಳ್ಳೊಳ್ಳೆಯವ್ರಿಗೆ ಅಂದ್ರೆ ಒಬ್ಬಳನ್ನ ಡಾಕ್ಟ್ರಿಗೆ ಕೊಟ್ಟ, ಒಬ್ಬಳನ್ನ ಇಂಜಿನಿಯರಿಗೆ ಕೊಟ್ಟ, ಒಬ್ಬಳನ್ನ ಲಾಯರಿಗೆ ಕೊಟ್ಟು ಮದುವೆ ಮಾಡ್ದ. 3 ಚೆನ್ನಾಗಿದ್ರು, 3 ಅಳಿಯಂದ್ರು, ಮಗಳು ಎಲ್ಲ ಚೆನ್ನಾಗಿದ್ರು. ಮಾವಂಗ್ ವಯಸ್ಸಾಗ್ತಾ ಬಂತು. ಮಾವ ಸಾಯ ಸ್ಥಿತಿನಲ್ಲಿದ್ದಾನೆ. ಒಂದು ಆಸೆ ಇತ್ತು, ಕೊನೆ ಆಸೆ. ನಾನು ಸತ್ತಾಗ ನನ್ನ ಶವಪೆಟ್ಟಿಗೆನಲ್ಲಿ 3 ಅಳಿಯಂದ್ರು 2 ಲಕ್ಷ ಇಡಬೇಕು ಅಂತ ಆಸೆ ಮಾವಂಗೆ. ಅದಕ್ಕೆ 3 ಅಳಿಯಂದ್ರು ಒಪ್ಕೊಂಡ್ರು, ಆಯ್ತು ಇಡ್ತೀವಿ ಅಂತ. ಮೊದ್ಲು ಡಾಕ್ಟರ್ ಬಂದ, ಅವನ ಹತ್ರ ಜಾಸ್ತಿ ದುಡ್ಡು ಆಡ್ತಲ್ಲ. ಮಾವ ಸತ್ತೋದ, ಶವಪೆಟ್ಟಿಗೆನಲ್ಲಿ 2 ಲಕ್ಷ ಇಟ್ಬಿಟ್ಟು ಕೈ ಮುಗಿದು ಈ ಕಡೆ ಬಂದ.
ಇಂಜಿನಿಯರ್ ಬಂದ, ಅವನಪ್ಪ ಸ್ವಲ್ಪ ದುಡ್ಡು ಜಾಸ್ತಿ ಇರುತ್ತಲ್ಲ, 2 ಲಕ್ಷ ರೂಪಾಯಿ ಇಟ್ಟ, ಈ ಕಡೆ ಕೈ ಮುಗಿದು ಈ ಕಡೆ ಬಂದ. ಲಾಯರ್ ಬಂದ, ಒಂದು ಬ್ಯಾಗ್ ಹಿಡ್ಕೊಂಡು ನೋಡ್ದ, ಇಬ್ರು 2 ಲಕ್ಷ ಇಟ್ಟಿದ್ರು. ನೋಡ್ದ, ಬ್ಯಾಗ್ನಿಂದ ಚೆಕ್ ತೆಗದ, 6 ಲಕ್ಷ ರೂಪಾಯಿ ಚೆಕ್ನ ಬರ್ದ, ಅದ್ರೊಳಗೆ ಇಟ್ಬಿಟ್ಟು 4 ಲಕ್ಷ ರೂಪಾಯಿ ಎತ್ಕೊಂಡ್ಬಿಟ್ಟ. ಇವತ್ತು ವಕೀಲರು ಯಾವ ತರ ಬದುಕ್ತಾರೆ ಅನ್ನೋದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ. ಈ ಸರ್ಕಾರದ ಕೆಲವೆಲ್ಲ ಹೊಸ ಹೊಸ ರೂಲ್ಸ್ಗಳು ಬರ್ತಾವ. ಅಂದ್ರೆ ಅದಕ್ಕೆ ರವಿಚಂದ್ರನ್ ಆಗ ಹೇಳಿದ್ರು, ಸರ್ಕಾರದ ಈ ರೂಲ್ಸ್ಗಳು ಬಲ್ಪೇ ಇಲ್ಲದ ಕಂಬಗಳು ಅಂತ. ಈ ನೋಡಿ ಇವಾಗೆಲ್ಲ ಬಸ್ ಉಚಿತ, ಅದು ಉಚಿತ, ಇದು ಉಚಿತ ಎಲ್ಲ ಬರ್ತಾರೆ. ಇದೇ ತರ ಸರ್ಕಾರ ಒಂದು ಘೋಷಣೆ ಮಾಡ್ಬಿಡ್ತು, 5 ಜನ ಮಕ್ಕಳಿದ್ರೆ 5 ಲಕ್ಷ ರೂಪಾಯಿ ಕೊಡ್ತು ಅಂತ ಘೋಷಣೆ ಮಾಡ್ಬಿಡ್ತು. ಆಗ ಗಂಡಸರ ತಲೆನಲ್ಲೆಲ್ಲ ಉಳುಗುಳು ಓಡಾಡಕ್ ಶುರು ಆಗ್ಬಿಟ್ಟು. ಕೊನೆಗೆ ಒಬ್ಬ ಬಾಯ್ ಬಿಟ್ಟು ಕೇಳ್ಬಿಟ್ಟ ಅವನ ಹೆಂಡತಿಗೆ, ನೋಡಿ ನಮ್ಗೆ ಈಗ 2 ಮಕ್ಳಿದಾವೆ, ಇನ್ನು 3 ಮಕ್ಳು ಬೇರೆ ಕಡೆ ಇದಾವೆ, ಕರ್ಕೊಂಬಂದ್ಬಿಡ್ಲಾ? ಪಾಪ ಹೆಂಡತಿ ಏನ್ ಹೇಳಿಲ್ಲ, ನೋಡ್ರಿ 5 ಲಕ್ಷ ಬರುತ್ತಂದ್ರೆ ಹೋಗಿ ಕರ್ಕೊಂಬಂದ್ಬಿಡ್ರಿ. ಆ 3 ಮಕ್ಳು ಕರ್ಕೊಂಡು ಮನೆಗೆ ಬಂದ, ಈ 2 ಮಕ್ಳು ಇರ್ಲಿಲ್ಲ. ಈ 2 ಮಕ್ಳು ಎಲ್ಗೋದ, ಅವರಪ್ಪ ಬಂದು ಕರ್ಕೊಂಡು ಹೋದ ಅಂತ. ಹೀಗೆ ನಮ್ಮ ಮನೆ ಒಳಗೆ ತುಂಬಾ ಆಸೆಗಳು ಇರ್ತವೆ. ಸ್ನೇಹಿತರೆ, ಇಲ್ಲಿ ಹೆಣ್ಮಕ್ಳು ತುಂಬಾ ಜನ ಬಂದಿರೋದ್ರಿಂದ ನನ್ ಜಾಸ್ತಿ ಕಾರ್ಯಕ್ರಮಗಳು ಯಶಸ್ವಿಯಾಗಿರೋದು ಅಂದ್ರೆ ಹೆಣ್ಮಕ್ಳು ಇದ್ದಾರೆ. ಯಾಕಂದ್ರೆ ತುಂಬಾ ಸಕ್ಸಸ್ ಆಗುತ್ತೆ ಇಲ್ಲಿ. ಮಾತಾಡ್ಲೇಬೇಕಾಗತ್ತೆ. ಈಗ ಅತ್ತೆ ಸೊಸೆ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅಂದ್ರೆ ನಾನು ಮದುವೆಯಾಗಿ ನನ್ನ ಹೆಂಡತಿನ ಮನೆಗೆ ಕರ್ಕೊಂಡು ಬಂದಾಗ ನನ್ನ ಹೆಂಡತಿಗೆ ನಮ್ಮಮ್ಮ ಕೆಲವು ಪ್ರಶ್ನೆಗಳು ಕೇಳ್ಬೇಕಪ್ಪ, ನಿನ್ನ ಹೆಂಡತಿಗೆ ಕೇಳಮ್ಮ, ಆಯ್ತು ಸಂದರ್ಶನ ಮಾಡ್ಬೇಕಂತ, ಆಯ್ತು ಕೇಳಮ್ಮ. ನಮ್ಮಮ್ಮ ನನ್ನ ಹೆಂಡತಿ ಕೇಳಿದ್ಲು, ನಾನು ಮಂಚದ ಮೇಲೆ ಕೂತ್ಕೊಂಡ್ರೆ ನೀ ಎಲ್ಲಿ ಕೂತ್ಕೊಂತೀಯ? ನೀವು ಮಂಚದ ಮೇಲೆ ಕೂತ್ಕೊಂಡ್ರೆ ಪಕ್ಕದ ಕುರ್ಚಿ ಮೇಲೆ ಕೂತ್ಕೊಂತೀನಿ. ನಾನೇ ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಂತೀಯ? ನಾನು ಪಕ್ಕದ ಸ್ಟೂಲ್ ಮೇಲೆ ಕೂತ್ಕೊಂತೀನಿ. ನಾನು ನಮ್ಮ ಅಮ್ಮಗೆ ಹೇಳ್ದೆ, ಇಷ್ಟು ಮರ್ಯಾದೆ ಕೊಡ್ತಾಳೆ ಬಿಟ್ಬಿಡಮ್ಮ. ನಮ್ಮಮ್ಮ ಬಿಡ್ಲಿಲ್ಲ. ನಾನೇ ಸ್ಟೂಲ್ ಮೇಲೆ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಂತೀಯ? ನೀವು ಸ್ಟೂಲ್ ಮೇಲೆ ಕೂತ್ಕೊಂಡ್ರೆ ನಾನು ಚಾಪೆ ಮೇಲೆ ಕೂತ್ಕೊಂತೀನಿ. ನಾನೇ ಚಾಪೆ ಮೇಲೆ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಂತೀಯ? ನೀವು ಚಾಪೆ ಮೇಲೆ ಕೂತ್ಕೊಂಡ್ರೆ ನಾನು ನೆಲದ ಮೇಲೆ ಕೂತ್ಕೊಂತಂದ್ಲು. ನಮ್ಮ ಅಮ್ಮಗೆ ಹೇಳ್ದೆ, ಇಷ್ಟು ಮರ್ಯಾದೆ ಕೊಡ್ತಾಳೆ ಬಿಟ್ಬಿಡಮ್ಮ. ಬಿಡ್ಲಿಲ್ಲಮ್ಮ. ನಾನೇ ನೆಲದ ಮೇಲೆ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಂತೀಯ? ನಾನು ಗುಂಡಿ ತೋಡಿ ಗುಂಡಿ ಒಳಗೆ ಕೂತ್ಕೊಂತಂದ್ಲು ನನ್ನ ಹೆಂಡತಿ. ನಾನು ಗುಂಡಿ ತೋಡಿ ಗುಂಡಿ ಒಳಗೆ ಕೂತ್ಕೊಂತಂದ್ಲು ನನ್ನ ಹೆಂಡತಿ. ನಾನೇ ಗುಂಡಿ ಒಳಗೆ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಂತೀಯ? ಮೇಲೆ ಮಣ್ಣು ಎಳೆದು ಬಿಡ್ತೀನಿ. ಹಿಂಗೆ ಅತ್ತೆ ಸೊಸೆ ಆ ಕಾಲದಲ್ಲೆಲ್ಲ ಇತ್ತು ಬಿಡಿ. ಈಗ ಎಲ್ಲ ಒಂಟಿ ಜೀವನ ಆಗ್ಬಿಡಿದೆ. ಒಂದು ಮಗು ಇಟ್ಕೊಂಡು ಗಣ್ಯ ಹೆಂಡತಿಬ್ರೆ, ಅಲ್ಲಿ ಆನಂದ ಇರಲ್ಲ ಅಲ್ವಾ? ಇಂಥ ಕಾರ್ಯಕ್ರಮ ಬಂದು ಆನಂದ ಪಡಿ ಅಲ್ವಾ? ಧನ್ಯವಾದಗಳು. ಹಾಗೆ ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನಾನು ಹೆಂಡತಿ ನಾನು ಹೋಗಿ ಮೊದಲ ಕಾರ್ಯಕ್ರಮದಲ್ಲಿ ಕೂತ್ಕೊಂಡ್ವಿ. ನಮ್ಮಮ್ಮ ಒಂದು ಅರ್ಧ ಗಂಟೆ ಲೇಟಾಗಿ ಬಂದಾಗ ನಮ್ಮಮ್ಮ ಬರೋದನ್ನೇ ನನ್ನ ಹೆಂಡತಿ ನೋಡ್ತಾ ಇದ್ಲು. ನಮ್ಮಮ್ಮ ಅಷ್ಟು ದೂರ ಬರ್ತಾ ಇದೆ, ಇವಳು ನಮ್ಮಮ್ಮ ಎಲ್ಲಿ ಕೂತ್ಕೊಳ್ತಾಳೆ ನೋಡ್ಬಿಟ್ಟು ಕುರ್ಚಿ ಒರ್ಸೋದು ಕೂರ್ಸೋದು. ಇನ್ನೊಂದ್ ಕಡೆ ಎದ್ದೋಯ್ತು ನಮ್ಮಮ್ಮ, ಕುರ್ಚಿ ಒರ್ಸೋದು ಕೂರ್ಸೋದು. ನಾನು ನನ್ನ ಹೆಂಡತಿ ಕೇಳಿದೆ, ಅಲ್ಲ ಕಡೆ ಮನೆಗೆ 3 ಕಾಸಿ ಮರಿಯಕ್ಕೆ ಕೊಡಲ್ಲ, ಇಲ್ಲೇನು ಕುರ್ಚಿ ಒರ್ಸಿ ಕೂರಿಸ್ತೀಯಲ್ಲ? ಅಯ್ಯ ನಿಮ್ಮಮ್ಮ ನನ್ನ ಸೀರೆ ಉಟ್ಕೊಂಡ್ ಬಂದ್ಬಿಡ್ತಾಳ ಕಣ್ರಿ. ಈ ಮನೆ ಕೆಲಸಗಳ ಬಗ್ಗೆ ತುಂಬಾ ಇದಿದೆ ನೋಡಿ. ಯಾರೋ ಕೇಳಿದ್ರು ನನಗೆ, ನಿನ್ಗೆ ಇಷ್ಟವಾದ ವ್ಯಕ್ತಿ ಯಾರೋ ಅಂತ ಕೇಳಿದ್ರು. ನನ್ನ ಮನೆ ಕೆಲಸದಳು ಅಂದೆ. ಏನಪ್ಪಾ ಈ ತರ ಮುಖ ನೋಡ್ತಾ ಇದ್ಲು. ನೀವು ಅಪಾರ್ಥ ಮಾಡ್ಕೋಬೇಡಿ, ನಾನು ನಿಜ ಸತ್ಯ ಹೇಳ್ತಾ ಇರೋದು. ಯಾಕಂದ್ರೆ ಆ ಅಮ್ಮ ಬರಲ್ಲ ಅಂದ್ರೆ ಆ ಕೆಲಸನೆಲ್ಲ ನಾನೇ ಮಾಡ್ಬೇಕು ಮನೆಯಲ್ಲಿ. ಹಾಗೆ ಈ ಮನೆ ಕೆಲಸಗಳ ಬಗ್ಗೆ ತುಂಬಾ ಒಂದು ಗೊಂದಲ ಇದೆ ಮತ್ತೆ ಆಸೆ ಇದೆ. ಈ ಮನೆ ಕೆಲಸಗಳ ವಯಸ್ಸು 15 ವರ್ಷಕ್ಕಿಂತ ಕಡಿಮೆ ಇದ್ರೆ ಸರ್ಕಾರ ಒಪ್ಪಲ್ಲ, ಕಾನೂನು ಒಪ್ಪಲ್ಲ. 15 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಮನೆ ಹೆಂಡತಿ ಒಪ್ಪಲ್ಲ. 50 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಮನೆ ಗಂಡ ಒಪ್ಪಲ್ಲ. ಅದೇ ತರ ಮನೆ ಕೆಲಸಗಳು ಯಜಮಾನ್ತಿ ಹತ್ರ ಮಾತಾಡಿದ್ಲು. ಅಮ್ಮರೇ ನಿಮ್ಮ ಹಳೆ ಡ್ರೆಸ್ಸು, ಹಳೆ ಚೂಡಿದಾರ, ಹಳೆ ಸೀರೆ ಯಾವ್ದಿನ ಮೇಲೆ ನನಗೆ ಕೊಡ್ಬೇಡಿ. ಯಾಕಮ್ಮ ಏನಾಯ್ತು? ಏನಾದ್ರೂ ಅನಾಹುತ ಆಯ್ತಾ? ಏನಾದ್ರೂ ಆಯ್ತಾ ಹೇಳಿ. ಏನ್ ನಮ್ ಗಂಡ ಏನಾದ್ರೂ ನಿನ್ ಮುಟ್ಟಕ್ ಬಂದ್ರೆ? ಅಯ್ಯೋ ಯಜಮಾನ್ತಿ, ನೀವಂತ ತಿಳ್ಕೊಂಡು ನಿಮ್ ಯಜಮಾನ್ರು ನನ್ ಮುಟ್ಟಕ ಬರ್ತಾ ಇಲ್ಲ ಅಂತ ನನ್ನ ಹತ್ರಕ್ಕ ಬರ್ತಾ ಇಲ್ಲ. ಹಾಗೆ ಇನ್ನೊಬ್ಬ ಗಂಡ, ರೇ ಮನೆ ಕೆಲಸ ಇಟ್ಕೊಳ್ಳಿ, ನೀ ಎಲ್ಲ ಕೆಲಸ ಮಾಡಕ್ಕಾಗಲ್ಲ ರೀ, ನಿಮ್ ಕೆಟ್ಟ ಬುದ್ಧಿ ನನಗ್ ಗೊತ್ತಿಲ್ವಾ? ಲೇ ನನ್ ಮಾತು ಕೇಳೆ, ನಿನ್ ಎಲ್ಲಾ ಕೆಲಸ ನೀನ್ ಮಾಡಕ್ಕಾಗಲ್ಲ ಕಣೆ, ಮನೆ ಕೆಲಸ ಇಟ್ಕೊಳ್ಳೆ. ಅಲ್ಲ ರೀ, ನಾನು ಮನೆ ಕೆಲಸವಾಗಿದ್ದ ತಾನೇ ನೀವು ನನ್ ಮದುವೆ ಆಗಿದ್ದು ಅಂತ. ಹಾಗೆ ಮನೆ ಕೆಲಸದ ಬಗ್ಗೆನೂ ಇಷ್ಟೊಂದು ಆಸೆ ಇದೆ, ಇಲ್ಲ ಅಂತಲ್ಲ. ಆದ್ರೆ ಮತ್ತೆ ಈ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಸ್ವಲ್ಪ ಹೋಗೋಣ. ಯಾಕಂದ್ರೆ ಜಾಸ್ತಿ ಸಿಗೋದು ನಮ್ಗೆ ಇಲ್ಲಿ ಕುಡುಕರ ವಿಷಯದಲ್ಲಿ ಸಿಗುತ್ತೆ ಜಾಸ್ತಿ. ಸ್ವಲ್ಪ ಇಲ್ಲಿ ಹೆಣ್ಮಕ್ಳಿಗೆ ಇದಾಗ್ಬೋದು,
ಆದರೂ ನಾನು ಮಾತಾಡ್ತೀನಿ. ಕೆಲವರು ಗಂಡಸರು ಇಲ್ಲಿದ್ದಾರಲ್ಲ ಎಂಜಾಯ್ ಮಾಡ್ಬೋದು ಆ ವಿಷಯದಲ್ಲಿ. ಒಬ್ಬ ಬಾರ್ ಕೌಂಟರ್ ಹತ್ರ ಹೋದಂತೆ. ಬಾರ್ ಕೌಂಟರ್ ಹತ್ರ ಹೋಗ್ಬಿಟ್ಟು 90 ಹಾಕೋ, ಇವತ್ತು ಭಾರಿ ಜಗಳ ಆಗೋದಿದೆ. ಅವನು 90 ಹಾಕಿದ್ದಂತೆ ಕುಡ್ದಂತೆ. ಇನ್ನೊಂದು 90 ಹಾಕೋ, ಭಾರಿ ಜಗಳ ಆಗೋದಿದೆ. ಇನ್ನೊಂದು 90 ಹಾಕಿದ್ದಂತೆ. ಇನ್ನೊಂದು 90 ಹಾಕೋ, ಭಾರಿ ಹೊಡೆದಾಟ ಆಗೋದಿದೆ ಇವತ್ತು. ಇನ್ನೊಂದು 90 ಹಾಕಿದ್ದಂತೆ. ಇನ್ನೊಂದು 90 ಹಾಕೋ, ಇವತ್ತು ಭಾರಿ ಭಾರಿ ಹೊಡೆದಾಟ ಆಗೋದಿದೆ ಅನ್ನೋ. ಅವನು ಬಾರ್ ಕೌಂಟ್ರಿ ಸಿಟ್ಟು ಬಂದ್ಬಿಡ್ತು. ಏನೇ ಅವಾಗ್ಲಿಂದ ನಾನು ನೋಡ್ತಾ ಇದೀನಿ, ಇನ್ನೊಂದು 90 ಹಾಕು, ಜಗಳ ಎಲೆ ಜಗಳ ಕತೆ, ಈಗ ಬಿಲ್ ಕೇಳ ಮಗನೇ. ಹೀಗೆ ಒಬ್ಬ ಕುಡುಕ ಡಾಕ್ಟರ್ ಹತ್ರ ಹೋಗಿದ್ದಂತೆ. ಡಾಕ್ಟ್ರೇ ನನ್ ಕುಡ್ದಾಗ ಇಬ್ಬಿಬ್ರು ಕಾಣ್ತಾರೆ ಅನ್ನಂತೆ. ಅದಕ್ಕೆ ಡಾಕ್ಟರ್ ಹೇಳಿದಂತೆ, ಅದನ್ನ ಕೇಳಕ್ 4 ಜನ ಬಂದಿರಲ್ಲ ಅನ್ನಂತೆ. ಅಂದ್ರೆ ಇವ್ನಿಗೆ ಇಬ್ಬಿಬ್ರು ಕಂಡ್ರೆ ಡಾಕ್ಟರ್ 4 ಜನ ಕಾಣಾರಂತೆ. ಇವನು 2 ಕ್ವಾರ್ಟರ್ ಕುಡ್ದಿದ್ರು ಡಾಕ್ಟರ್ 4 ಕ್ವಾರ್ಟರ್ ಕುಡ್ದ. ಇನ್ನು ನಮ್ಮನೆ ಪಕ್ಕದಲ್ಲಿ ಒಬ್ಬ ದಿನ ಕುಡ್ದು ಬರೋದು, ಹೆಂಡ್ತಿನ ಹೊಡೆಯೋದು, ಜಗಳ ಮಾಡೋದು, ಇದೇ ತರ ಮಾಡ್ತಾ ಇದ್ದ. ಅವಮ್ಮ ಒಂದ್ ದಿವ್ಸ ಕಸ ಕುಡ್ಸೋಣಂತ ಅಂಗ್ಳಕ್ ಬಂತು. ಇವನು ಆತರ ಜಗಳ ಮಾಡೋನು. ಬೆಳಗ್ಗೆ ಎದ್ದ ತಕ್ಷಣ ಅವ್ನ ಹೆಂಡತಿ ಕಾಲನ್ನ ಹಿಡ್ಕೊಂಡ್ಬಿಟ್ಟವನು. ನನ್ನ ಹೆಂಡತಿ ಪಾದಾಣಗೆ ಇನ್ಮೇಲೆ ಕುಡಿಯಲ್ಲ. ಕುಡಿಯೋದ್ ಬಿಡಪ್ಪ, ಆಯ್ತು ಕುಡಿಯೋದಿಲ್ಲ ಅಂತ ಬಿಟ್ಟಿದ್ದೀರ ಬಿಡು, ಪಾದ ಬಿಡು, ನೀನ್ ಹೆಂಡತಿ ಪಾದ ಬಿಡು ಅಂತ ಬಿಡ್ತಾ ಇಲ್ಲ. ನನ್ನ ಹೆಂಡತಿ ಕ್ಷಮಿಸಿದನ ಅಂತ ಹೇಳಿ ನಾನು ಬಿಡ್ತೀನಿ. ಕೊನೆ ನಾವೆಲ್ಲ ಹೇಳಿ, ನೋಡಮ್ಮ ಯಾವ ಗಂಟ ಕಾಲ್ ಕಟ್ಕೊಳ್ಳಲ್ಲ, ಏನೋ ಕಾಲ್ ಹಿಡ್ಕೊಂಡ್ಬಿಡ್ದಾನೆ, ಬಿಟ್ಬಿಡಮ್ಮ, ಕ್ಷಮಿಸಿದನ ಅಂತ ಹೇಳಮ್ಮ. ಇವಮ್ಮ ಕ್ಷಮಿಸಿದನ ಅಂತ ಹೇಳ್ತು, ಅವನ್ ಬಿಟ್ಟು ಹೊಟ್ಟದ. ಒಂದ್ ಅರ್ಧ ಗಂಟೆ ಆದ್ಮೇಲೆ ಮನೆ ಒಳಗಿಂದ ಅವಮ್ಮ ಬಾಯ್ ಹೊಡ್ಕೊಂಬಂತು. ಏನಮ್ಮ ಏನಾಯ್ತು ಅಂದೆ. ಅಯ್ಯೋ ನನ್ ಕಾಲ್ ಚೈನ ಕತ್ಕೊಂಡು ಹೋಗ್ಬಿಡ್ದಾನೆ ಅಂತ. ಈ ತರ ನಾವು ಎಲ್ಲಾ ಕ್ಷೇತ್ರದಲ್ಲೂ ತಗೊಂಡು ಮಾಡ್ತಾ ಇದ್ದೆ. ನೋಡಿ, ನಮ್ಮ ಅನುಭವದಲ್ಲಿ ಎಷ್ಟೊಂದು ಅಂದ್ರೆ ನಾ ಹಳ್ಳಿಯಿಂದ ಬಂದವನು. 25 ವರ್ಷ ಹಳ್ಳಿ, 35 ವರ್ಷ ಸಿಟಿ, ಈ ತರ ಬೆಳೆದಿದ್ದೀನಿ. ಈಗ 40 ಅಡಿ ತೆಂಗಿನ ಮರ ಹತ್ತಿದ್ದು ಈಗ ಹತ್ತಕ್ಕಾಗಲ್ಲ, ಕಾಲೆಲ್ಲ ಜಾರ್ತ ಸೂ ಹಾಕಿ ಆ ತರ ಹಳ್ಳಿನಿಂದ ಬಂದವನು ನಾನು. ಹಾಗಾಗಿ ಅಲ್ಲಿ ಕೆಲವು ಇರಂತಾರೆ, ಅಲ್ಲಿ ಬಾರಕ್ ಟಾಕೀಸ್ ಅಂತಿತ್ತು, ಯಜಮಾನರಿಗೆಲ್ಲ ಗೊತ್ತಿದೆ. ಊರುಗಳಲ್ಲಿ ಟಾಕೀಸ್ ಅಂತಿದ್ದು. ನಮ್ಮೂರಲ್ಲಿ ಬಾರಕ್ ಟಾಕೀಸ್ ಅಂತಿತ್ತು. ಆ ಬಾರಕ್ ಟಾಕೀಸ್ ಅಲ್ಲಿ ಬಾಲ್ಕನಿನೇ ತುಂಬ, ಬಾಲ್ಕನಿಯಲ್ಲಿ ದುಡ್ಡಿರೋರು, ಶ್ರೀಮಂತರು ಕುತ್ಕೊಳ್ಳೋರು. ಮತ್ತೆ ಇನ್ನೊಂದು ಅಲ್ಲಿ ವೀಕ್ನೆಸ್ ಏನಂದ್ರೆ, ಯಾರ ಬೇರೆ ಹೆಂಗಸಿನ ಜೊತೆಗೆ ಹೋಗಿ ಕುತ್ಕೊಂಡು ನೋಡೋದಲ್ಲಿ ಸಿನಿಮಾ. ಕತ್ಲಲ್ಲಿ ಯಾರು ನೋಡೋದಿಲ್ಲ ಅಂತ. ಯಾರೋ ಪಾಪ ಬೇರೆ ಹೆಂಗಸಿನ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾನೆ. ಅವನ ಹೆಂಡತಿಗೆ ಯಾರೋ ಒಬ್ಬ ಹೋಗಿ ಫಿಟ್ಟಿಂಗ್ ಇಟ್ಬಿಟ್ಟ. ಅಮ್ಮರೇ ನಿಮ್ ಯಜಮಾನ್ರು ಬೇರೆ ಹೆಂಗಸಿನ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾನೆ. ಪಾಪ ಅಮ್ಮ ಗೇಟ್ ಹತ್ರ ಬಂತು, ಭಾರತ್ ಟಾಕೀಸ್ ಗೇಟ್ ಹತ್ರ ಬಂದ್ಬಿಟ್ಟು ಗೇಟ್ ಕೀಪರ್ಗೆ ಹೇಳ್ತಾರೆ, ನೋಡಪ್ಪ ನನ್ನ ಗಂಡ ಯಾವಳ ಜೊತೆಗೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾನೆ ಅಂತ ಬಾಲ್ಕನಿನಲ್ಲಿ, ಅವ್ರ ಹೆಂಡತಿ ಬಂದಾರಂತ ಹೋಗಿ ಹೇಳು ಅಂದ. ಇವನ್ ಗೇಟ್ ಕೀಪರ್ ಹೋದ, ಬಾಗಿಲು ತೆಗೆದಂಗ ಚೂರು, ಯಾರೋ ಬೇರೆ ಹೆಂಗಸಿನ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದಾರಂತೆ, ನಿಮ್ ಹೆಂಡತಿ ಬಂದಾರ ಗೇಟ್ ಅಲ್ಲಿ ಅಂದ. 2 ನಿಮಿಷಕ್ಕೆ ಇಡೀ ಬಾಲ್ಕನಿ ಖಾಲಿ. ಮದುವೆಗೆ 5 ವರ್ಷ ಆಗಿತ್ತು ಅನ್ಸುತ್ತೆ ನಮ್ಮ ಸ್ನೇಹಿತಂದು. ಅವ್ನ ಮನೆಗೆ ಹೋದೆ. ಏನಪ್ಪಾ ಹೇಗಿದೀಯಾ ಅಂತ ಮಾತಾಡ್ಸೋಣ ಅಂತ ಹೋದ್ರೆ 5 ಜನ, ಅವ್ರಿಬ್ರು ಗಂಡ ಹೆಂಡತಿ ಇಬ್ರೇ ಇದ್ರು. ಏನಪ್ಪ ಮಕ್ಳೇ ಎಷ್ಟು ಜನ ಅಂತ ಕೇಳಿದೆ. ಇಲ್ಲ ಕಂಪ್ಲಪ್ಪರೆ ಮಕ್ಕಳೇ ಆಗ್ಲಿಲ್ಲ ಅಂದ. ಅಯ್ಯೋ ಪಾಪ, ಒಂದ್ ಕೆಲಸ ಮಾಡ್ತೀನಿ ಬಿಡು, ನಾನು ತಿರುಪ್ತಿಗೆ ಹೋಗ್ಬಿಟ್ಟು ನಿನ್ ಮಕ್ಕಳಾಗ್ಲ ಅಂತ ದೀಪ ಹಚ್ಚಿ ಬರ್ತನಂತ ಹೋದೆ. ನಾನು ತಿರುಪ್ತಿಗೆ ಹೋಗಿ ದೀಪ ಹಚ್ಚಿ ಬಂದೆ. ಮತ್ತೆ ಒಂದ್ 7-8 ವರ್ಷ ಬಿಟ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋದ್ರೆ ಮನೆ ತುಂಬಾ ಮಕ್ಕಳು ಓಡಾಡ್ತಿದ್ರು, ಒಂದ್ 7-8 ಮಕ್ಕಳು. ಆಗ ಅವ್ರ ಅಪ್ಪನ್ ಕೇಳಿದೆ, ಇದು ಮಕ್ಳಿಗೆ ಕೇಳಿದೆ, ಎಲ್ಲಪ್ಪ ನಿಮ್ಮ ಅಪ್ಪ ಅಂತ ಕೇಳಿದೆ. ನಮ್ಮಪ್ಪ ತಿರುಪ್ತಿಗೆ ಹೋಗಿದ್ದಾನೆ. ತಿರುಪ್ತಿಗೆ ಯಾಕೆ ಹೋಗಿದ್ದಾನ? ದೀಪ ಆರ್ಸಕ್ ಹೋಗಿದ್ದಾನೆ. ನೋಡಿ, ಈಗ ಒಂದ್ ಕಾಲದಲ್ಲೆಲ್ಲ ಲಾಟ್ರಿ ಟಿಕೆಟ್ ಎಲ್ಲ ಇತ್ತು ನಮ್ ಕಾಲದಲ್ಲೆಲ್ಲ. ಅವಾಗ ಲಾಟ್ರಿ ತಗೊಂಡವ್ರಿಗೆ 6 ಕೋಟಿ ಲಾಟ್ರಿ ಹೊಡೆದತ್ತಿ ತರಲ್ಲ ಮಾತಾಡೋದು. ಒಬ್ಬನಿಗೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ಬಿಟ್ಟಿದೆ. ಅವನು ಹಾರ್ಟ್ ಪೇಷಂಟ್, ಅವನು ಆಸ್ಪತ್ರೆ ಒಳಗಿದ್ದಾನೆ. ಇವ್ರು ಮನೆಯನ್ನೆಲ್ಲ ಸೇರ್ಕೊಂಡ್ಬಿಟ್ಟು ಏನ್ ಮಾಡೋದು, 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ಬಿಟ್ಟಿದೆಯಲ್ಲ ನಮ್ಮ ಯಜಮಾನ್ರಿಗೆ, ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಏನ್ ಮಾಡೋದು? ಹೋಗಿ ಡಾಕ್ಟರ್ ಹತ್ರ ಹೋದ್ರು. ಡಾಕ್ಟ್ರೇ ನಮ್ಮ ಯಜಮಾನ್ರಿಗೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದಿದೆ, ಅವ್ರಿಗೆ ಹೆಂಗ್ ತಿಳ್ಸೋದು? ಅದಕ್ಕೆ ಡಾಕ್ಟರ್ ಏನ್ ಹೇಳಿದ್ರು, ಆ ವಿಷಯ ನನಗೆ ಬಿಡಮ್ಮ, ನಾನು ಹೇಳ್ತೀನಿ. ಪೇಷಂಟ್ ಹತ್ರ ಹೋದ ಡಾಕ್ಟರ್. ಹೋಗ್ಬಿಟ್ಟು, ಏನಯ್ಯ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಎದನೇ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಅಲ್ಲಯ್ಯ ಏನೋ ಒಂದು 25 ಲಕ್ಷ ಲಾಟ್ರಿ ಹೊಡೆದ ಏನೇ ಮಾಡ್ತೀನಿ ನೀನು? ಅಯ್ಯೋ ಹೊಡಿತ ಬುದ್ಧಿ, ಹೊಡೆದ್ರೆ ಏನೇ ಮಾಡ್ತೀಯಾ? ಹೊಡೆದ್ರೆ ಒಂದ್ಸೂರು ಸಾಲಾಗಿಲ್ಲ ತೀರ್ಸ್ಕೊಂತೀನಿ. ಅಕಸ್ಮಾತ್ 50 ಲಕ್ಷ ಲಾಟ್ರಿ ಹೊಡೆದ್ರೆ ಏನೇ ಮಾಡ್ತೀಯಾ? ಅಯ್ಯೋ ಹೊಡಿತದ ಬುದ್ಧಿ, ಹೊಡೆದ್ರೆ ಮನೆಗೇನೆ ರಿಪೇರಿ ಮಾಡಿಸ್ಕೊಂತೀನಿ. 75 ಲಕ್ಷ ಲಾಟ್ರಿ ಹೊಡೆದ್ರೆ ಏನ್ ಮಾಡ್ತೀಯಾ? ಹಂಗ ಒಂದು ಕಾರ್ಗಿರ್ ತಗೊಂಡು ಟೂರ್ ಗೀರ್ ಹೊಡಿತೀನಿ ಬುದ್ಧಿ.
1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ರೆ ಏನೇ ಮಾಡ್ತೀಯಾ? ಹೊಡಿತೈತ ಬುದ್ಧಿ, ಹೊಡೆದ್ರೆ ಏನೇ ಮಾಡ್ತೀಯಾ? ನಿಮ್ ಬಾಯಾರಿಕೆಯಿಂದ ಹೊಡೆದ್ ಬಿಟ್ರೆ ನಿಮ್ಗೆ 1/2 ಕೋಟಿ ಕೊಟ್ಬಿಡ್ತಾನ ಡಾಕ್ಟರ್ಗೆ. ಡಾಕ್ಟರ್ ಸತ್ತೋಗ್ಬಿಡ್ರ. ತಾರೆಗಳ ಜರತಾರಿ ಅಂಗಿ ತೊಡಿಸುವರಂತೆ, ಚಂದಿರನ ತಂಗಿಯರು ನಿನ್ನ ಕರೆದು ಹೂವ ಮುಡಿಸುವರಂತೆ, ಹಾಲ ಕುಡಿಸುವರಂತೆ, ವೀಣೆ ನುಡಿಸುವರಂತೆ ಸುತ್ತ ನೆರೆದು, ವೀಣೆ ನುಡಿಸುವರಂತೆ ಸುತ್ತ ನೆರೆದು, ವೀಣೆ ನುಡಿಸುವರಂತೆ ಸುತ್ತ ನೆರೆದು. ಅತ್ತೆತ್ತ ನೋಡದಿರು, ಹತ್ತು ಅರಳಾಡದಿರು, ನಿದ್ದೆ ಬರುವಳು ಒದ್ದು ಮಲಗು ಮಗುವೆ, ಜೋ 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 ಜೋ. ಇವಾಡು ಯಾಕೆ ಹೇಳ್ತೀನಂದ್ರೆ, ನಮ್ಮ ಮಗು ಇದ್ದಾಗ ಎಲ್ಲರ ಕೈಲಿ ಓಡಾಡಿರ್ತೀವಿ. ಎಷ್ಟು ಇಷ್ಟಪಡ್ತಾರಲ್ವ ನಮ್ಮ ಮಗು ಇದ್ದಾಗ. ವಯಸ್ಸಾಗ್ತಾ ಆಗ್ತಾ ಯಾವ ತರ ಆಗ್ತೀವಿ ಅಂತ ಅಷ್ಟೇ. ಯಜಮಾನ್ರೆ ನಮ್ಮ ಮಾತು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ನಿಮ್ಗೆ ಕೇಳಿಸಿದ್ರೆ ಸಾಕು ನನಗೆ. 1ರಿಂದ 5ರವರೆಗೆ ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. 5ರಿಂದ 15ರವರೆಗೆ ಕುಣಿದಾಡುವ ವಯಸ್ಸಿದು, ನಲಿದಾಡುವ ಸೊಗಸಿದು. 15ರಿಂದ 25ರವರೆಗೆ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. 25ರಿಂದ 35ರವರೆಗೆ ಮದುವೆಯ ವಯಸ್ಸು, ಎಲ್ಲೆಲ್ಲ ಸೊಗಸು, ಕಣ್ತುಂಬ 100 ಕನಸು. 35ರಿಂದ 45ರವರೆಗೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. 45ರಿಂದ 55ರವರೆಗೆ ಯಾರಿಗೆ ಬೇಕು ಈ ಲೋಕ. 55ರಿಂದ 65ರವರೆಗೆ ಎಲ್ಲಿಗೆ ಪಯಣ, ಯಾವುದೋ ದಾರಿ. 65ರಿಂದ 75ರವರೆಗೆ ನೋ ಸಾಂಗ್ಸ್, ಓನ್ಲಿ ಮ್ಯೂಸಿಕ್. ಡಕ್ 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 ಡಕ್. ಚಪ್ಪಳನೆ ಬರ್ತಾ ಇಲ್ಲ, ಕೇಳಿ ಹೊಡಿಸ್ಬೇಕು. ಹೀಗೆ ನನ್ನ ಪರಿಚಯದಲ್ಲಿ ಇನ್ನೂ ಸ್ವಲ್ಪ ಏನೋ ಇತ್ತು, ನಾನು ಸೇರ್ಸಿದಲ್ಲಿ ಕನ್ನಡ ಅಭಿಮಾನಿ ಅಂತ. ನಮ್ಗೆ ನಮ್ಮ ಪ್ರೀತಿಯ ಕನ್ನಡ ಕುವರಿ ಕನ್ನಡತಿ ಅವ್ರು ತುಂಬಾ ನನ್ನ ಎದೆನಲ್ಲಿ ಇದ್ದಾರೆ ಅವರು. ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಅಪ್ಪಣ್ಣ ಅಂದ್ರೆ. ನನ್ನ ಕನ್ನಡದ ಬಗ್ಗೆ ಒಂದು ಚಿಕ್ಕದೊಂದು ಪ್ರಯಾಣ. ನಾನು ಮೈಸೂರಿಂದ ಬೆಂಗಳೂರಿಗೆ ರೈಲ್ನಲ್ಲಿ ಒಬ್ಬನೇ ಕುತ್ಕೊಂಡು ಬರ್ತಾ ಇದ್ದೆ. ನನ್ನ ಎದುರಿಗೊಬ್ಬ ತಮಿಳು ಸೋದರ, ಒಬ್ಬ ತೆಲುಗು ಸೋದರ ಕೂತ್ಕೊಂಡಿದ್ರು. ಅವರಿಬ್ಬರು ಪರಸ್ಪರ ಭಾಷೆಯ ಬಗ್ಗೆ ಮಾತಾಡ್ತಿದ್ರು. ನಮ್ಮ ತಮಿಳು ಭಾಷೆ ಶ್ರೇಷ್ಠ ಭಾಷೆ, ತೆಲುಗು ಭಾಷೆ ಶ್ರೇಷ್ಠ ಭಾಷೆ ಅಂತ. ಆಗ ತಮಿಳ್ನ ಶುರು ಮಾಡ್ದ. ನಮ್ಮ ತಮಿಳು ಭಾಷೆ ಬಗ್ಗೆ ಗೊತ್ತನ್ರಿ, ಚಲನಚಿತ್ರಗಳು ಇಷ್ಟ ಇದೆ ಗೊತ್ತನ್ರಿ, ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಬಂದಿದೆ ಗೊತ್ತನ್ರಿ, ನಮ್ಮ ತಮಿಳು ಭಾಷೆ ಇತಿಹಾಸ ಎಷ್ಟಿದೆ ಗೊತ್ತನ್ರಿ. ಅದಕ್ಕೆ ತೆಲುಗಿನ ಸಿಟ್ಟು ಬಂದ್ಬಿಡ್ತು. ನಮ್ಮ ತೆಲುಗು ಭಾಷೆ ಮುಂದೆ ನಿಮ್ ತಮಿಳು ಆಲಕ್ಕ ಕೂತ್ಕಳೆ. ಹಿಂಗೆ ಒಬ್ರಿಗೊಬ್ರು ವಾಗ್ವಾದ ಕೇಳಿದ್ರು, ಉದ್ವೇಗ ಕೇಳಿದ್ರು. ನನ್ ಕೊಳಪಟ್ಟೆ ಹಿಡ್ಕೊಂಡು ಹೊಡೆದಾಟಗಂತ ಒಂದು ಸಂದರ್ಭ. ನಾನೊಬ್ಬ ಕನ್ನಡದ ಹುಟ್ಟು ಹೋರಾಟಗಾರನಿಗೆ ಸುಮ್ಮನೆ ಕುತ್ಕೊಂಡಿರ್ಲಿಲ್ಲ. ಎಲ್ಲ ತಮಿಳು ಸೋದರನೇ, ಎಲ್ಲ ತೆಲುಗು ಸೋದರನೇ, ನೀವು ಇಷ್ಟ ತನಕ ಮಾತಾಡ್ತಿದ್ದು, ಜಗಳ ಮಾಡ್ತಿದ್ದು, ಚರ್ಚೆ ಮಾಡ್ತಿದ್ದು ಕನ್ನಡ ಭಾಷೆಯಲ್ಲೇ ಅರ್ಧ ಮರ್ತ್ಬಿಟ್ರಲ್ಲ. ಕನ್ನಡ ಭಾಷೆನೇ ಶ್ರೇಷ್ಠ ಭಾಷೆ. ನೀವೇನ್ ಚಪ್ಪಳ ತಟ್ಬಿಟ್ರಿ, ಅವ್ರಿಬ್ರು ಸೇರ್ಕೊಂಡು ನನ್ ಬಿಡ್ಲಿಲ್ಲ. ನೀನ್ ನಿಜವಾದ ಕನ್ನಡಿಗನ, ನೀನ್ ನಿಜವಾದ ನೋಡಕ್ ನೋಡಿ ಕರ್ಗಜ ತಮಿಳ್ನಾಡು ಅಂತಾರ. ನೀನ್ ನಿಜವಾದ ಕನ್ನಡಿಗನ, ಕರ್ನಾಟಕನಾದ್ರೆ ಕರ್ನಾಟಕದಲ್ಲಿರಂತ ಒಂದು 3 ರಸ್ತೆಗಳು ಅಂತ ಹೇಳಿದ್ರು. ಅದಕ್ಕೆ ನಾನು ಬರ್ಕಳಪ್ಪ ಹೇಳ್ತೀನಿ ಅಂದೆ. ಆಲೂರು, ಮಾಲೂರು, ಬೇಲೂರು, ಯಲಿಯೂರು, ಸೋಲೂರು, ಕೊಲ್ಲೂರು, ತಿಪ್ಟೂರು, ತುಮಕೂರು, ತುರೋನೂರು, ತಾಯೂರು, ತೌಡೂರು, ತಡಗೂರು, ಸಡಗೂರು, ಸವಣೂರು, ಸೋತೂರು, ಸುತ್ತೂರು, ಕಿತ್ತೂರು, ಪುತ್ತೂರು, ಮತ್ತೂರು, ಬೇತೂರು, ಬೇಗೂರು, ಬೆಂಗಳೂರು, ಮಂಗಳೂರು, ಮೂಗೂರು, ಸೂಗೂರು, ಮೈಸೂರು, ಮದ್ದೂರು, ಮಣ್ಣೂರು, ಕಣ್ಣೂರು, ಕೋಣಗನೂರು, ಕೊಡಗನೂರು, ಕಾರಿಂಗೂರು, ಕಡೂರು, ಬೀರೂರು, ಬಿದನೂರು, ಬರಗೂರು, ಬೆನ್ನೂರು, ಬನ್ನೂರು, ಅನೂರು, ಕಿರುಗೂರು, ಕಿರಂದೂರು, ಎಣ್ಣೂರು, ಮಣ್ಣೂರು, ಕಣ್ಣೂರು, ಹೊನ್ನೂರು, ರಾಯಚೂರು, ಶಾಮನೂರು, ಸವಣೂರು, ಸಡಗೂರು, ಹಡಗೂರು, ಗೌರಿಬಿದನೂರು, ಬೆಟ್ಟದೂರು, ನವಿಲೂರು, ಚೇಳೂರು, ಉದ್ಬೂರು, ಗಾಜನೂರು, ಕೊಟ್ಟೂರು, ಹೊಸೂರು, ಹುಣಸೂರು, ಸಿರೂರು, ಯಡಿಯೂರು, ಹಿರಿಯೂರು, ದೇವನೂರು, ನಿಟ್ಟೂರು, ನಲ್ಲೂರು, ಹಾಕ್ನೂರು, ಕೂಸ್ನೂರು, ಜಗಳೂರು, ರಾಣೆಬೆನ್ನೂರು, ಯಳಂದೂರು, ಯಮದೂರು, ಆನಂದೂರು, ಸಿಂಧೂರು, ಸಂಡೂರು, ಇಗ್ಲೂರು, ಕುಗ್ಲೂರು, ತಗದತ್ರ, ಕೋಲೂರು, ನಮ್ಮೂರು ಮೈಸೂರು, ನಮ್ಮೂರು ಬೆಂಗಳೂರು. ಸ್ವಲ್ಪ ಕನ್ನಡೇತರರು ಕನ್ನಡ ಕಲಿಯಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ.
ಸ್ವಲ್ಪ ತೊದಲಿಸ್ತಾ ಇರ್ತಾರೆ, ನಾವು ಅವ್ರಿಗೆ ಕನ್ನಡ ಕಲಿಸ್ಬೇಕು. ನಮ್ಮ ಮನೆ ಪಕ್ಕದಲ್ಲಿ ಒಂದಮ್ಮ ಕಸ ಗುಡಿಸುತ್ತೆ, ಅಂಗಳ ಗುಡಿಸುತ್ತೆ ಮನೆ ಮುಂದೆ. ನಾನು ಅಮ್ಮ ಕೇಳಿದೆ, ಏನಮ್ಮ ತಿಂಡಿ ಆಯ್ತಾ ಅಂತ ಕೇಳಿದೆ. ಇಲ್ಲ ಅಣ್ಣ, ನಾನು ರಾತ್ರಿ ಮಲಗಿದಾಗ 1 ಗಂಟ, ಬೆಳಗ್ಗೆ ಎದ್ದಾಗ 8 ಗಂಟ ಅಂತ. ಅದು ಭಾವನೆ ಕೆಟ್ಟದ್ದಲ್ಲ, ಸ್ವಲ್ಪ ಭಾಷೆ ಎಡವಟ್ಟಾಗುತ್ತೆ. ನಾನು ರಾತ್ರಿ ಮಲಗಿದಾಗ 8 ಗಂಟೆ, ಬೆಳಗ್ಗೆ 1 ಗಂಟೆ, ಬೆಳಗ್ಗೆ ಎದ್ದಾಗ 8 ಗಂಟೆ ಅಂತ. ರಾತ್ರಿ ಮಲಗಿದಾಗ 1 ಗಂಟ, ಬೆಳಗ್ಗೆ ಎದ್ದಾಗ 8 ಗಂಟೆ ಅಂತ ಹೇಳ್ತಾರೆ. ಹಾಗೆ ಕನ್ನಡ ಭಾಷೆನ ಉಳಿಸೋಣ, ಬೆಳೆಸೋಣ. ಹಾಗೆ ಸ್ನೇಹಿತರೆ, ನಮಗೆ ನಾವೇ ಸೆಲೆಬ್ರಿಟಿ, ಜೂನಿಯರ್ ಪ್ರಾಣೇಶು ಒಂಥರ ಆಮ್ ಇರ್ತತೆ. ನಾನು ಮೈಸೂರು ಟೆರಿಷನ್ ಕಾಲೇಜ್ನಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟೆ. 1,500 ಜನ ಹುಡುಗಿಯರಲ್ಲ, ಅದ್ದೂರಿ ಕಾರ್ಯಕ್ರಮ, 1.5 ಗಂಟೆ. ನನಗೆ ಅವ್ರು ಎಷ್ಟು ಎಂಜಾಯ್ ಮಾಡೋದು ಗೊತ್ತಲ್ಲ, ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಕಾರ್ಯಕ್ರಮ ಮುಗಿದ್ಮೇಲೆ ವೇದಿಕೆಯಿಂದ ಕೆಳಗಡೆ ಇಳಿತಿದ್ದಾಗ ಸೆಲ್ಫಿ ತಕ್ಕೊಳ್ಳೋದು, ಫೋಟೋ ತಕ್ಕೊಳ್ಳೋದು ಎಲ್ಲ ಮಾಡಿದ್ರು. ಓಡಗೆ ಕಾರ್ ಹತ್ಕೊಂಡೆ. ಕಾರ್ಯಕ್ರಮ ಮುಗಿದು 3 ದಿವಸ ಆದ್ಮೇಲೆ ಅಲ್ಲಿ ಹಿಂಭಾಗದಲ್ಲಿ ಒಂದು ಕಾಫಿ ಹೋಟ್ಲ್ ಇದೆ, ಅಲ್ಲಿ ಕಾಫಿ ಕುಡಿಯೋಣ ಅಂತ ಹೋದೆ. ಅಲ್ಲಿಗೆ ಒಂದು 4 ಜನ ಹುಡುಗಿಯರು ಬಂದ್ರು, ನನ್ನೇ ನೋಡ್ತಾ ಇದ್ರು. ನಾನು ಜೂನಿಯರ್ ಪ್ರಾಣೇಶ್ ಅಲ್ವಾ, ಹಾಸ್ಯ ಕಲಾವಿದಲ್ವಾ, ನಿನ್ನೆ ಕಾರ್ಯಕ್ರಮ ಕೊಟ್ಟಿದ್ದಲ್ಲ, ಒಳಗೆ ಹಾಮು ಖುಷಿ. ಆಮೇಲೆ ಇನ್ನೊಂದು 3 ಹಿಂಗ್ ಹುಡುಗಿಯರು ಹೋಗೋರು ನೋಡ್ಕೊಂಡು ಹೋದ್ರು. ಆಮೇಲೆ ಇನ್ನೊಂದಿಬ್ರು ಹುಡುಗಿಯರು ನೋಡ್ಕೊಂಡೆ ಹೋದ್ರು. ನಾನು ಸಖತ್ ಖುಷಿ, ಒಳಗೆ ಖುಷಿ, ನಾನು ಜೂನಿಯರ್ ಪ್ರಾಣೇಶ್ ಅಲ್ವಾ, ಕಾರ್ಯಕ್ರಮ ಕೊಟ್ಟಿದ್ನಲ್ವಾ ಅಂತ. ಒಂದ್ 3 ಹಿಂಗ್ ಅಷ್ಟು ದೂರ ಹೋಗ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡಿದ್ರು, ತಿರುಗಿ ನೋಡಿ ಹತ್ರಕ್ಕೆ ಬಂದ್ಬಿಟ್ರು. ನಾನು ಸಖತ್ ಖುಷಿನಲ್ಲಿ ನಾನು ಯಾರ ಗೊತ್ತಾಯ್ತಲ್ವಾ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಹೌದಣ್ಣ, ಅದೇ ನಮ್ಮ ಮಾಸ್ಟರ್ ಮುಂದೆ ಕಸ ತಗೊಂಡೋಗಿ ಬರ್ತಿದ್ರಲ್ಲ, ಯಾಕನ ಬರ್ತೀವಿ ಅಂದ್ರೆ ನಮಗ್ ನಾವೇ ಸೆಲೆಬ್ರಿಟಿ. ಇಲ್ಲ ರಾಜ್ಕುಮಾರ್ ಅವರು ಇನ್ನೂ ಕಲಿಬೇಕಂತ ಹೇಳ್ತಾ ಇದ್ರು, ಸಾಯತನ ಸಮಯದಲ್ಲೂ ನಾವು ಕಲಿಬೇಕು. ಹಂಗೆ ನಾನು ಇನ್ನು 129 ದೇಶಕ್ಕೆ ಹೋಗಿ ಬರ್ಬೇಕಂತ ಇದೀನಿ. ಈ ತರದ ವೇದಿಕೆಗಳ ಮೇಲೆನೆ ಬೆಳಿತಾ ಹೋಗ್ತೀನಿ ಅಂತ ಅನ್ಸುತ್ತೆ ನನಗೆ. ಅದಕ್ಕಿಂತ ಮೊದಲು ನಾನು ಶ್ರಮ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಶ್ರಮ ಪಡೆದ್ರೆ ಒಂದು 5,000 ಪುಸ್ತಕ ಓದಿದ್ದೀನಿ, ತುಂಬಾ ಹೊರ ರಾಜ್ಯಗಳಿಗೆ ಹೋಗಿ ಬಂದಿನಿ, ಇಲ್ಲೆಲ್ಲ ಮಾಡಿದ್ದೀನಿ. ಹಾಗೆ ಸ್ನೇಹಿತರೆ, ತುಂಬಾ ಕಡೆ ನನ್ನ ಮೇಲೆ ಒಂದು ಅಪವಾದ ಇದೆ. ಏನಂತಂದ್ರೆ ಅದೇನೋ ಹೆಣ್ಮಕ್ಳನ್ನ ಸೀರೆ ಅಂಗಡಿ ಬಿಡಬಾರ್ದಂತೆ, ಎಮ್ಮೆಗಳನ್ನ ನೀರಲ್ಲಿ ಬಿಡಬಾರ್ದಂತೆ, ಮಕ್ಕಳನ್ನ ಜಾತ್ರೆಯಲ್ಲಿ ಬಿಡಬಾರ್ದಂತೆ, ಈ ಬೆಂಬಲ ಕಂಪ್ಲಪ್ ಕೈಗೆ ಮೈಕೆ ಕೊಡಬಾರ್ದು ಅಂತ ಹೇಳ್ತಾರೆ. ಆ ತರ ಇದೆ. ಆಮೇಲೆ ತುಂಬಾ ಕಡೆ ಚೀಟಿ ತಂದು ಕೊಡ್ತಾರೆ, ನಿಮ್ ಟೈಮ್ ಮುಗೀತು ಸಾರ್ ಅಂತ ಹೇಳ್ತಾರೆ. ನಾನಿನ್ನು ಬಾಳಿ ಬದುಕನಂತದ್ದು, ನಿಮ್ ಟೈಮ್ ಮುಗೀತು ಅಂತ ಹೇಳ್ಬೋದು. ಆಮೇಲೆ ನೀವು ಏನ್ ಸಾರ್, ನೀವು ಜೂನಿಯರ್ ಪ್ರಾಣೇಶ್ ಆದ್ಮೇಲೆ ಪಾಪ್ಯುಲೇಷನ್ ಜಾಸ್ತಿ ಆಯ್ತು ಅಂತ ಹೇಳ್ತಾರೆ. ಆ ತರ ತಪ್ಪು ಮಾತಾಡ್ಬಿಡಿ, ಅದು ಪಾಪ್ಯುಲೇಷನ್ ಎಲ್ಲ ಪಾಪ್ಯುಲೇಟ್ ಅಂತಂದು ಹೇಳಿ ಅಂತ ಹೇಳ್ತಾರೆ. ಈ ತರ ಎಲ್ಲ ತಪ್ಪೆಲ್ಲ ಮಾತಾಡ್ತಿರ್ತಾರೆ. ಕೊನೆಗೆ ಒಂದು ಅಬೇದುಲ್ ಇವರು ಬೇಗ್ ಸರ್ ಒಂದು ಶಾಯರಿ ನೆನ್ಪು ಬರ್ತಾ ಇದೆ ನನಗೆ. ಹರಿಯುವ ನದಿಯೊಮ್ಮೆ ಬಾವಿಗೆ ಎಡಿತು, ತಿಳಿದಿದೆಯೇ ನಿನ್ಗೆ ನಿನ್ನ ಅವಸ್ಥೆ. ಹರಿಯುವ ನದಿಯೊಮ್ಮೆ ಅಸದುಲ್ಲಾ ಬೇಗ್ ಸರ್ ಅವ್ರದ್ದು. ಹರಿಯುವ ನದಿಯೊಮ್ಮೆ ಬಾವಿಗೆ ಎಡಿತು, ತಿಳಿದಿದೆಯೇ ನಿನಗೆ ನಿನ್ನ ಅವಸ್ಥೆ. ಬಾವಿ ಕೈ ಮುಗಿದು ಹೇಳಿತು, ಅಲೆಮಾರಿಗಳ ಬದುಕಿಗೂ ಮನೆ ಕಟ್ಟಿ ಬದುಕುವವರಿಗೂ ವ್ಯತ್ಯಾಸ ಉಂಟು ಗೆಳತಿ. ಅಲೆಮಾರಿಗಳ ಬದುಕಿಗೂ ಮನೆ ಕಟ್ಟಿ ಬದುಕುವವರಿಗೂ ವ್ಯತ್ಯಾಸ ಉಂಟು ಗೆಳತಿ. ನೀನು ಬಾಯಾರದವರ ಬಳಿ ಹೋಗುತ್ತೀಯ, ಬಾಯಾರದವ ನನ್ನ ಬಳಿ ಬರುತ್ತಾನೆ. ನೀನು ಬಾಯಾರದವರ ಬಳಿ ಹೋಗುತ್ತೀಯ, ಬಾಯಾರದವ ನನ್ನ ಬಳಿ ಬರುತ್ತಾನೆ. ನೀನು ಮೇಲಿಂದ ಕೆಳಕ್ಕೆ ಕರೆಯುತ್ತೀಯ, ದಣಿದು ಉಬ್ಬುಬ್ಬಾಗುತ್ತೀಯ. ನೀನು ಮೇಲಿಂದ ಕೆಳಕ್ಕೆ ಕರೆಯುತ್ತೀಯ, ದಣಿದು ಉಬ್ಬುಬ್ಬಾಗುತ್ತೀಯ. ನಾನು ನೆಲದಿಂದ ಮೇಲಕ್ಕೆ ಚಿಮ್ಮುತ್ತೇನೆ, ಸಿಹಿ ನೀರ ಬಗ್ಗೆ ಅನಿಸಿಕೊಳ್ಳುತ್ತೇನೆ. ನೆನಪಿರಲಿ ಗೆಳತಿ, ನೆಲದಿಂದ ಮೇಲಕ್ಕೆದ್ದವನು ಬಾಳುತ್ತಾನೆ, ಬದುಕುತ್ತಾನೆ, ಜನರ ಮನದಲ್ಲಿ ಉಳಿಯುತ್ತಾನೆ. ನಾನು ಯಶ್ ಅಭಿಮಾನಿ, ಯಶ್ ಇದಾನಲ್ಲ, ಯಶ್ ಅಭಿಮಾನಿ ನಾನು. ಯಾಕಂದ್ರೆ ಯಶ್ ಒಂದ್ ಮಾತು ಹೇಳ್ತಾರೆ, ನಮ್ಮನ್ನ ಯಾರು ಹೀರೋ ಮಾಡೋದು ನನ್ನ ತಮ್ಮ, ನಮಗೆ ನಾವೇ ಹೀರೋ ಆಗ್ಬೇಕು ಅಂತ. ರಾಸು ವೆಂಕಟೇಶ್ ಸರ್ ನಾನು ಕರೆದಿಲ್ಲ, ನಾನು ಬರ್ತೀನಿ ಸರ್ ಅಂತ ಕೇಳ್ಕೊಂಬಂದಿರೋ ತುಂಬಾ ವೇದಿಕೆಗಳಿಗೆ ಹಂಗೆ. ಯಾಕಂದ್ರೆ ನಮ್ಮ ಪ್ರಾಣೇಶ್ ಗುರುಗಳು ಹೇಳಿದ್ರು, ಅವ್ರು ಕೇಳ್ತಾ ಇದ್ದೆ, ಸರ್ ನಿಮ್ ವೇದಿಕೆ ಮೇಲೆ ನಾನು ನಿಮ್ ಜೊತೆ ಕಾರ್ಯಕ್ರಮ ಮಾಡ್ಬೋದು. ಕಂಪ್ಲಪರ್ ಆ ಥರ ಆಗಲ್ಲ ಕಂಪ್ಲಪರೇ, ಅವ್ರು ಪ್ರಾಣೇಶ್ ಅವರೇ ಬರ್ಬೇಕು ಅಂತಾರೆ. ಸರ್ ನಮ್ಗೆ ಎಲ್ಲೋದ್ರು ಕರ್ಕೊಳ್ತಿಲ್ಲ ಸರ್ ಅಂದ್ರೆ, ನೀವು 10 ಕಡೆ ಹೋಗಿ ಬೇಡ ಅಂತಾರೆ, 11 ಕಡೆ ಅವರೇ ಹುಡುಕೊಂಬರ್ತಾರೆ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಅಂತ ಕಾಲ ಬಂದಿದೆ ಅಂತ ಅನ್ಸುತ್ತೆ ನನಗೀಗ. ಅದಕ್ಕೊಂದು ಚಪ್ಪಳ ತಟ್ಟಿ ಈಗ, ಯಾಕಂದ್ರೆ ನಾವು ಕೇಳಿ ಹೊಡ್ಕೊಂತ ಬೇಜಾರು ಮಾಡ್ತಾ ಇದ್ದೀವಿ. ಯಾರೋ ಒಬ್ಬ ದೇವ್ರ ಹತ್ರ ಹೋದ್ನಂತೆ, ದೇವ್ರೇ ನನಗೆ 100 ಕೋಟಿ ದುಡ್ಡು ಬೇಕು ಅಂತ.
ದೇವರು ಮನುಷ್ಯ ಬೇರೆ, ದೇವರೇ ಬೇರೆ. ದೇವರು ಮನುಷ್ಯ ಬಂದಿದ್ದಾನಂದ್ರೆ ಅವನ ಬಗ್ಗೆ ಎಲ್ಲ ಗೊತ್ತಿರೋದು ದೇವ್ರಿಗೆ. ಇವನು ನೋಡಿ 100 ಕೋಟಿ ಆಯ್ತು ಅಂತ ಸ್ಯಾಂಕ್ಷನ್ ಮಾಡ್ಬಿಟ್ಟ ದೇವರು. 100 ಕೋಟಿ ಕೊಟ್ಟು ಕಳಿಸಿದ್ದೆ ಹೋಗಪ್ಪ ಅಂತ. ಅವ್ನು ತಗೊಂಡು ಹೊರಗೆ ಬರ್ತಾ ಇದ್ನಲ್ಲ, ಮತ್ತೆ ದುರಾಸೆ ನೋಡಿ. ಮನುಷ್ಯರೇ, ದೇವ್ರೆ ನೀನ್ ನನ್ನ ಒಬ್ಬನಿಗೆ 100 ಕೋಟಿ ಕೊಟ್ರೆ ಹೆಂಗೆ, ಈ ಪ್ರಪಂಚದಲ್ಲಿ ಇರೋರೆಲ್ಲ ಎಲ್ಲರಿಗೂ 100 ಕೋಟಿ ಕೊಟ್ಬಿಡಿ ಅಂತ. ಅವನು ಆಯ್ತು ಅಂತ ಎಲ್ಲರಿಗೂ 100 ಕೋಟಿ ಕೊಟ್ಬಿಟ್ರು. ಇವನು 100 ಕೋಟಿ ತಗೊಂಡು ಹೋಗ್ತಾ ಇದ್ನಲ್ಲ, ಅದಕ್ಕೆ ದೇವ್ರು ಕೇಳ್ದ, ಅಲ್ಲಯ್ಯ 100 ಕೋಟಿ ದುಡ್ಡು ತಗೊಂಡು ಹೋಗ್ತಿದ್ದಲ್ಲಿ ಏನ್ ಮಾಡ್ತೀಯ? ಅಯ್ಯೋ ನಮ್ಮ ಊರಿಗೆ ಹೋಗ್ಬಿಟ್ಟು ನಾನು ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿಸ್ತೇನೆ, ಹೋಟ್ಲ್ ಕಟ್ಟಿಸ್ತೇನೆ, ಬಿಲ್ಡಿಂಗ್ ಕಟ್ಟಿಸ್ತೇನೆ ಅಂತ ಅಂದ. ಹೆಂಗ್ ಕಟ್ಟಿಸ್ತೀಯ? ಲೇಬರ್ಸ್ ಕರಿತೀನಿ, ಇಂಜಿನಿಯರ್ ಕರಿತೀನಿ ಅಂದ. ಅವ್ರ ಯಾಕೆ ಬರ್ತಾರೆ? ಅವ್ರ ಹತ್ರ 100 ಕೋಟಿ ಇದೆಯಲ್ಲ ದುಡ್ಡು. ಅಂದ್ರೆ ನೋಡಿ, ದೇವರು ಎಲ್ಲರನ್ನೂ ಬೇರೆ ಬೇರೆ ಇಟ್ಟದಾನೆ ಅಷ್ಟೇ. ಓಕೆ ಸ್ನೇಹಿತರೆ, ನಮ್ಮ ಪ್ರಾಣೇಶ್ ಗುರುಗಳು ಸುಳಿ ಮಗ ಅಂತಾರೆ. ಅವರು ಗಂಗಾವತಿ ಆದ್ರೆ ನಮ್ಮ ಜಗಳೂರು, ಸ್ವಲ್ಪ ಚಿತ್ರದುರ್ಗ ಬಂದ್ಬಿಡ್ತಿಲ್ಲಿ. ನಮ್ಮ ಕಡೆ ಅವರು ಸುಳಿ ಮಗ ಅಂದ್ರೆ ನಾವು ದಡ್ ಸುಳಿ ಮಗ ಅಂತಾರೆ ನಮ್ಮ ಕಡೆ. ಯಾಕಂತಾರೆ ದಡ್ ಸುಳಿ ಮಗ ಅಂತ? ನಮ್ಮ ಹಳ್ಳಿಯದು ಒಬ್ಬ ಎತ್ತಿನ ಗಾಡಿ, ಲೋಡ್ ಗಾಡಿ ಎತ್ಕೊಂಡು ಎತ್ತಿನ ಗಾಡಿ ಹೊಡ್ಕೊಂಡು ಬರ್ತಾ ಇದ್ದ, ಗಾಡಿ ಮೇಲೆ ಕೂತ್ಕೊಂಡು. ತುಂಬಾ ಅಂದ್ರೆ ನಮ್ಮ ರಸ್ತೆ ಸರಿಲಿಲ್ಲ, ಹಳ್ಳ ದಿಣ್ಣಿ ಅಲ್ಲಿತ್ತಲ್ಲ, ದಡ್ಕೋ ಬುಡ್ಕು ಗಾಡಿ ಬರ್ತಾ ಇತ್ತು. ನಾವೆಲ್ಲ ಕೂತ್ಕೊಂಡಿದ್ದೀವಿ ಊರ ಹತ್ರ. ಆ ಗಾಡಿ ದಡ್ಕೋ ಬುಡ್ಕು ಅಂದ್ ಗಾಡಿ ಬಿದ್ದೋಗ್ಬಿಡ್ತು. ಹುಲ್ಲಿನ ಗಾಡಿ, ಲೋಡ್ ಗಾಡಿ ಬಿದ್ದೋಗ್ಬಿಡ್ತು. ನಾವೆಲ್ಲ ಹುಡುಗರೆಲ್ಲ ಸೇರ್ಕೊಂಡು ಹೋಗಿ ಗಾಡಿನಲ್ಲಿ ಎತ್ತಿಬಿಟ್ಟು, ಗಾಡಿ ಎತ್ತಕ್ಕಾಗ್ಲಿಲ್ಲ, ಎತ್ತುಗಳನ್ನೆಲ್ಲ ಕೊಳ್ಳೆ ಬಿಚ್ಚಿ ಅವನ್ನಲ್ಲಿ ಏರಿಸ್ಬಿಟ್ಟು ಅವನ್ ಕಟ್ಟೆ ಮೇಲೆ ಕೂರ್ಸ್ಬಿಟ್ಟು, ನೀರ್ ಕುಡಿಯಪ್ಪ ಅಂದ್ರೆ ನಮ್ಮ ಅಪ್ಪ ನಾನು ಸುಮ್ಮನೆ ಬಿಡೋದಿಲ್ಲ ಅಂದ. ನೀರ್ ಕುಡಿಯಪ್ಪ, ನಮ್ಮ ಅಪ್ಪ ನಾನು ಸುಮ್ಮನೆ ಬಿಡೋದಿಲ್ಲಣ್ಣ ಅಂದ. ನೀರ್ ಕುಡ್ಸಿದ್ವಿ. ರಾತ್ರಿ ಮಲೆ ಕರ್ಕೊಂಡು ಹೋಗಿ ಊಟ ಮಾಡೋ ಅಂತಂದ್ರೆ ಊಟಕ್ಕಿಟ್ರೆ, ಅಣ್ಣ ನಮ್ಮ ಅಪ್ಪ ನಾನು ಸುಮ್ಮನೆ ಬಿಡೋದಿಲ್ಲ. ಊಟ ಮಾಡ್ಯಾ? ಊಟ ಮಾಡಿಸಿದ್ವಿ. ಕೊನೆಗೆ ಮಲ್ಕೊಳಪ್ಪ ಅಂದ್ರೆ, ಅಣ್ಣ ನಮ್ಮ ಅಪ್ಪ ನಾನು ಸುಮ್ಮನೆ ಬಿಡೋದಿಲ್ಲ. ಆಯ್ತು ಮಲ್ಕೊಳಪ್ಪ, ಹೋಗಿ ನೀನು ಮಾತಾಡ, ಮಲ್ಕೊ ನೀನು. ರಾತ್ರಿ ಮತ್ತೊಂದು 10 ನಿಮಿಷ ಆದ್ರೂ ಮತ್ತೆ ಎದ್ದು ಕೂತ್ಕೊಂಡ್ಬಿಟ್ಟ ಅವನು, ಅಣ್ಣ ನಮ್ಮ ಅಪ್ಪ ನಾನು ಸುಮ್ಮನೆ ಬಿಡೋದಿಲ್ಲ. ಯಾಕೆ? ಎಲ್ಲಿದೆ ನಿಮ್ಮಪ್ಪ? ಏನು ಹುಲಿನ ಸಿಂಹನ? ಎಲ್ಲಿದೆ ನಿಮ್ಮಪ್ಪ? ನಮ್ಮ ಅಪ್ಪ ಗಾಡಿ ಕೆಳಗಿದಾನ ಅಂದ. ಆ ಹುಲ್ಲಿನ ನೋಡಿದೆಲ್ಲ ಅದು ಕೆಳಗಿದ್ದೇನೆ ಅಂದ. ಅದಕ್ಕೆ ನಾವು ದಡ್ಡ ಸುಳೆ ಮಗ. ಹಾಗೆ ಸ್ನೇಹಿತರೆ, ಈ ತರ ಒಂದು ನವಿರಾದ ಹಾಸ್ಯನ ತಗೊಂಡು ಬರ್ತಾ ಇದೀವಿ. ಹಾಗೆ ಇತ್ತೀಚಿನೆಲ್ಲ ತುಂಬಾ ಬಿಡಿ ಹಾಸ್ಯೆಲ್ಲ ಫೇಸ್ಬುಕ್, ವಾಟ್ಸಪ್ ಅಲ್ಲಿ ಎಲ್ಲ ಬಂದು ಹೋಗಿರುತ್ತೆ. ಆದ್ರೆ ಸ್ವಲ್ಪ ಅವು ಏನು ಹಿಂಗ ಅನ್ನೋದು ಮಜಾ ಕೊಡ್ತಾ ಹೋಗುತ್ತೆ. ಆದ್ರೆ ನೇರವಾಗಿ ಕೇಳೋದು ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಫೇಸ್ಬುಕ್ ಎಲ್ಲ ಬಂದಿದೆ ನೋಡಿ. ಈಗ ಫೇಸ್ಬುಕ್ ನಲ್ಲಿ ಯಾವ್ದಾರ ಒಂದು ಹೆಣ್ಮಗಳು ಚಿತ್ರ ಹಾಕ್ಬಿಟ್ರೆ ಅದಕ್ಕೆ ಲೈಕ್ಸು, ಕಾಮೆಂಟ್ಸು ತುಂಬಾ ಬರ್ತಿರ್ತೈತಿ. ಹಿಂಗೆ ಕಾಮೆಂಟ್ಸ್ ಹಾಕ್ತಿರುವಾಗ ಒಂದು ಫೋಟೋ ಹಾಕಿದ್ಲು ಒಬ್ಬ ಹೆಣ್ಮಗಳು. ಫೋಟೋ ಹಾಕಿದ ತಕ್ಷಣ ಕಾಮೆಂಟ್ಸ್ ಮಾಡ್ತಾ ಇದ್ದ, ಮಾತಾಡ್ತಾ ಚಾಟಿಂಗ್ ಶುರು ಆಯ್ತು. ಅದನ್ನ ಫೇಸ್ಬುಕ್ಗೆ ಬಂದವಳು ವಾಟ್ಸಪ್ಗೆ ಬರ್ದಂಗೆ ಇರ್ತಾಳಂತ ಈಗ ಒಂದು ಗಾದೆ ಬಂದ್ಬಿಟ್ಟಿದೆ. ಹಾಗೆ ಚಾಟಿಂಗ್ ಎಲ್ಲ ಶುರು ಆಯ್ತು ವಾಟ್ಸಪ್ ಅಲ್ಲಿ. ಒಂದ್ ದಿವಸ ಫೋನ್ ಮಾಡೇ ಬಿಟ್ಟ ಅವನು. ಏನ್ ಮಾಡ್ತಾ ಇದ್ರಿ ಮನೆಯಲ್ಲಿ? ಅಯ್ಯೋ ಏನ್ ಮಾಡ್ತಿದೀಯಾ? ಏನ್ ಮಾಡೋದು? ಒಬ್ಬಳೆ ಬೇಜಾರ ಅಂದ್ಲು. ಇವನ್ಗೆ ಒಂಥರ ಆಯ್ತು, ಒಬ್ಬಳೆನ ಬೇಜಾರನ? ಯಾರು ನಿಮ್ ಗಂಡ ಇಲ್ವಾ? ಅಯ್ಯೋ ನಮ್ ಗಂಡ ಬೆಂಗಳೂರಲ್ಲಿ ಕೆಲಸ, ವಾರಕ್ಕೊಂದ್ಸರಿ ಬರ್ತಾರೆ, ವಾರಕ್ಕೆ 2 ಸರಿ ಬರ್ತಾರೆ. ಮತ್ ನೀವ್ ಒಬ್ಬರೇ ಇದ್ರೆ ಏನ್ ಮಾಡ್ತೀರಿ? ಏನ್ ಮಾಡೋದು? ಬೇಜಾರ? ನಾನ್ ನಿಮ್ ಮನೆಗೆ ಬರ್ಬೋದಾ? ಬನ್ನಿ ಅಂದ್ಲು. ಇವನಿಗೆ ಖುಷಿ ಆಗ್ಬಿಡ್ತು. ಮತ್ತೆ ನಿಮ್ ಗಂಡ ಬಂದ್ಬಿಟ್ರೆ? ಅಯ್ಯೋ ಬರೋದಿಲ್ಲ, ಬನ್ನಿ, ಅವರು ಯಾವಾಗೋ ಬರ್ತಾರೆ, ಯಾವಾಗೋ ಹೋಗ್ತಾರೆ. ಅಲ್ಲ ಅಕಸ್ಮಾತ್ ಬಂದ್ಬಿಟ್ರೆ ಇವ್ರಾರ ಅಂತ ಕೇಳಿದ್ರೆ ಏನಂತ ಹೇಳೋದು? ನಾನು ಮನೆ ಕೆಲಸ, ಟಾಯ್ಲೆಟ್, ಬಾತ್ರೂಮ್ ಕ್ಲೀನ್ ಮಾಡಕ್ ಬಂದನಂತ. ಇವನು ಮನೆ ಒಳಗೆ ಹೋಗ್ತಿದ್ದಂಗೆ ಹೋಗಿ 2 ಸೆಕೆಂಡ್ ಆಗ್ತಿದ್ದಂಗೆ ಡೋರ್ ಹೊಡಿತು. ಗಂಡ ಬಂದ ಒಳಗೆ. ಯಾರು ಇವರು? ಅದೇ ರೀ ಬಾತ್ರೂಮ್ ಟಾಯ್ಲೆಟ್ ಕ್ಲೀನ್ ಮಾಡ್ಸಕ್ ಬಂದಿದ್ನಲ್ಲ. ಹೋಗಪ್ಪ ಮಾಡೋಗ, ಬರ ಕರ್ಕೊಂಡೋಗಿ ಎಲ್ಲ ಮಾಡಿಸ್ಬಿಟ್ಟಾಗ ಟಾಯ್ಲೆಟ್ ಬಾತ್ರೂಮ್. ಅವ್ನ್ ಏನಾರ ಕೊಡ್ಬೇಕೇನ ಅಂತ ಕೇಳ್ದ. ಒಂದ್ 200 ರೂಪಾಯಿ 300 ರೂಪಾಯಿ ಇದ್ ಕೊಟ್ಟು ಕಳಿಸ್ರಿ ಅಂತ ಹೇಳ್ದ. ಅಂದ್ರೆ ಗಂಡ ಹೆಂಡತಿ ಮಾತಾಡ್ಕೊಂಡ್ರ ಬಾತ್ರೂಮ್ ನಾನ್ ತೊಳಿಲ್ಲ ನೀನ್ ತೊಳಿಲ್ಲ ಅಂತ ಜಗಳ ಆಡಿದಾರ. ಅಂದ್ರೆ ನಮ್ ಗಂಡಸರಿಗೆ ಹೇಳ್ತು ನಾವು, ಅವ್ರ ಮನೆ ಬಾತ್ರೂಮ್ ಯಾಕೆ ತೊಳಿಬೇಕು ಹೋಗಿ? ನಮ್ ಬಾತ್ರೂಮು ನಮ್ ಟಾಯ್ಲೆಟ್ ತೊಳ್ಕೊಂಡು ನಾವೇ ಹಬ್ಬ ಮಾಡ್ಕೊಳ್ಳೋದು ಅಲ್ವಾ? ಹಾಗೆ ಸ್ನೇಹಿತರೆ, ನಾನೊಂದು ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು 50,000 ರೂಪಾಯಿ ಚೆಕ್ ಹಾಕಿದೆ. ಸರ್ ಇವತ್ತೇ ಆಗತ್ತಾ ಸರ್ ಕ್ಯಾಶು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಏನ್ ಹೇಳಿದ್ರು, ನೋಡಪ್ಪ 3 ದಿವಸ ಬಿಟ್ಟು ಬಾ ಅಂತ ಹೇಳಿದ್ರು. ಅಲ್ಲ ಸರ್ ಚೆಕ್ ಇವತ್ತು ಹಾಕಿನಿ, ಎದುರುಗಡೆ ಬ್ಯಾಂಕ್ ಇದೆ ನೋಡಿ, ರೋಡ್ ನಿಮ್ಗೆ ನೋಡಿ ಎದುರುಗಡೆ ಕಾಣ್ತಾ ಇದೆ.
ಹಾಕ್ಬೋದಾ? ಬರುತ್ತೆ ಇವತ್ತು ಅಕೌಂಟಿಗೆ ದುಡ್ಡು. ಇಲ್ಲಪ್ಪ ನೋಡಪ್ಪ ಅದು 3 ದಿವಸ ಬಿಟ್ಟ ಬರೋದು. ಏನ್ ಸರ್ ಹಿಂಗೆ ಹೇಳ್ತೀರಿ? ಎದುರುಗಡೆ ಬ್ಯಾಂಕ್ ಇದೆ. ನೋಡಪ್ಪ ನೀನ್ ಸತ್ರೆ ಇಲ್ಲೇ ತಗೊಂಡೋಗಿ ನೇರವಾಗಿ ಉಣಿಸಾಕ್ ಬಿಡ್ತಾರ ನಿನ್ನ ಮಸ್ ಅಂತ ತಗೊಂಡೋಗಿ. ಅದೇ ತರ ನಮ್ದು ಶಾಸ್ತ್ರ, 3 ದಿವಸ ಆದ್ಮೇಲೆ ಬನ್ನಿ ಅಂತ ಹೇಳ್ತಾ ಇದ್ರು. ಈ ತರ ಓಕೆ. ನಾನು ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಉತ್ತರ ಹೇಳ್ತಾ ಬನ್ನಿ. ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು? ಯಾರಾದ್ರೂ ಹೇಳ್ತೀರಾ? ನೇತ್ರದಾನ, ಆಮೇಲೆ ವಿದ್ಯಾದಾನ, ಆಮೇಲೆ ನೋಡು ಕನ್ಯಾದಾನ, ಅನ್ನದಾನ, ಮೂತ್ರಪಿಂಡ ದಾನ, ಕಣ್ಣದ ಏನೇನಿದೆ ಹೇಳಿ. ನೀವು ದಾನಗಳಲ್ಲಿ ಶ್ರೇಷ್ಠ ಸಮಾಧಾನ. ನೀವು ಈ ತರ 1000 ಹೇಳಿದ್ರೆ ನಾನು ದಾನಗಳಲ್ಲಿ ಶ್ರೇಷ್ಠ ದಾನ ಅಂತ ಒಪ್ಕೊಳ್ಳಲ್ಲ. ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅಂತಂದ್ರೆ, ನಾವು ನೀವೆಲ್ಲ ಇಲ್ಲಿ ಸಂತೋಷವಾಗಿ ಖುಷಿಯಾಗಿ ನಗ್ನಗ್ತಾ ಕೂತ್ಕೊಂಡಿರೋ ಕಾರಣ ಯಾರು ಗೊತ್ತಾ? ಅಲ್ಲಿ ನಮ್ಮ ದೇಶ ಕಾಯುವಂತ ಯೋಧರು. ಅವರು ತಮ್ಮ ಪ್ರಾಣವನ್ನೇ ಬಲಿ ಕೊಡ್ತಾರೆ. ಅದನ್ನ ನಾವು ಬಲಿದಾನ ಅಂತ ಹೇಳ್ತೀವಿ. ಅದನ್ನ ಶ್ರೇಷ್ಠ ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು? ಬಲಿದಾನ ಅಂತ ಹೇಳ್ತೀವಿ. ಹಾಗೆ ಸ್ನೇಹಿತರೆ, ಇಷ್ಟೊತ್ತು ನಾವು ಮಾತಾಡಿದ್ವಿ. ಇನ್ನು ಮಾತಾಡ್ಬೇಕಾ ಅಂತ ಗೊತ್ತಿಲ್ಲ ನನಗೆ. ಮಾತಾಡ್ಬೇಕಾ ಸರ್? ಇನ್ನೊಂದು 15 ನಿಮಿಷ ಮಾತಾಡ್ಬೇಕಾ? ಹೌದಾ? ಇಲ್ಲಿಗೆ ಆಮೇಲೆ ಇದು ಶಿವರಾತ್ರಿ ಜಾಗರಣೆ ಅಂತ ನಡೆಯುತ್ತೆ ಬೆಂಗಳೂರಲ್ಲೊಂದು. ಅಲ್ಲಿ ಬಂದಿದ್ದೆ ನಾನು. ಅಲ್ಲಿ ನನಗೂ ಒಂದು ಆಸೆ, ಶಿವರಾತ್ರಿ ನಗೆ ಜಾಗರಣೆಯಲ್ಲಿ ಭಾಗವಹಿಸ್ಬೇಕು ಅಂತ. ಎಲ್ಲರೂ ಪ್ರಾಣೇಶು ಕೃಷ್ಣಗೌಡರು ಎಲ್ಲರ ತಾತ ನಮ್ಮ ಸರ್ದಿನ ಬಂದ್ಬಿಡುತ್ತಲ್ಲ ಅಂತ. ಅಲ್ಲಿ ಲಕ್ಷಾಂತರ ಜನ ಸೇರಿದ್ರು. ಅಲ್ಲಿ ಸಂಜೆ 6:30 ಬೆಳಗಿನ ಜಾವ 6:30ವರೆಗೂ ಶಿವರಾತ್ರಿ ಜಾಗರಣೆ ನಡೀತಿರುತ್ತೆ. ಅಲ್ಲಿ ಆ ಥರ ನಡೀತಿರುವಾಗ ನನಗೆ ಅಲ್ಲಿ ಸೆಲೆಕ್ಟ್ ಮಾಡಿದ್ರು. ನಾನು ಸ್ಟೇಟಸ್ಗೆ ಫೇಸ್ಬುಕ್ ಎಲ್ಲ ಕಡೆನೇ ಹಾಕಿದೆ, ನನಗೆ ಅಲ್ಲಿ ಆಶಾ ಕಾರ್ಯಕ್ರಮ ಇದೆ ನಂದು ಅಂತ. ಆಶಾ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲರೂ ಹೋದ್ರು. ಅಲ್ಲಿ ಪ್ರಾಣೇಶು, ಕೃಷ್ಣಗೌಡರು, ದಯಾನಂದ್ ಸರ್ ಎಲ್ಲರೂ ಮಾತಾಡಿದ್ರು. ಸೀನಿಯರ್ ಎಲ್ಲ ಮಾತಾಡಿದ್ರು. ನನ್ನ ಸರಿದಿನ ಬಂದ್ಬಿಟ್ಟು ನನ್ ಕೂಗಿದ್ರು. ನಾನು ಹೋಗಿ ಹಿಂಗ್ ಕಣ್ಬಿಟ್ಟು ನೋಡಿದ್ರೆ ಲಕ್ಷಾಂತರ ಜನ ಇರೋರು, ಒಬ್ರು ಇಲ್ಲ. ಏನಪ್ಪ ಮಾಡೋದು? ಒಬ್ಬ ಕೂತ್ಕೊಂಡಿದ್ದಾನೆ. ನಾನು ಅಟ್ಲೀಸ್ಟ್ ಪ್ರಾಕ್ಟೀಸರ್ ಆಗ್ಲಿ, ಅವನೊಬ್ಬನ ಕೇಳ್ತಾ ಇದ್ದ. ನಾನು ಒಂದು 45 ನಿಮಿಷ ಮಾತಾಡಿದೆ. ತುಂಬಾ ಖುಷಿ ಪಡ್ತಾ ಇದ್ದ ಅವ್ನು ನನ್ನ ಮಾತು ಕೇಳಿ. ನಾನು ಕೆಳಗಿಳಿದ್ಬಿಟ್ಟು, ನನ್ನ ಮಾತನ್ನ ಇಷ್ಟೊತ್ತಂಗ ನೀವು ಕೇಳಿದಿರಿ, ತುಂಬಾ ಥ್ಯಾಂಕ್ಸ್ ಅಂದೆ ನಾನು. ಅದಕ್ಕೆ ಅವನೇನ್ ಹೇಳ್ದ, ಸರ್ ನಿಮ್ದಾದ್ಮೇಲೆ ನಂದಿದೆ ಸರ್ ಅಂತ ಹೇಳ್ತಾ ಇದ್ದೆ. ಹಾಗೆ ಒಂದು ಆಸ್ಪತ್ರೆಯಲ್ಲಿ ಅಣ್ಣನ್ ಮುದುಕ, ತುಂಬಾ ವಯಸ್ಸಾಗಿದೆ, ಮಲ್ಕೊಂಡಿದ್ದಾನೆ. ಅದಕ್ಕೆ ಡಾಕ್ಟ್ರು ಹೇಳಿದ್ರು, ನೋಡಪ್ಪ ನೀನು ಉಳಿಯಲ್ಲ, ಇನ್ನು 2 ದಿನ ಅಥವಾ 3 ದಿನ ಇರೋದು, ನೀನು ಹೊಟ್ಟೋಗ್ಬಿಡ್ತೀಯ ಅನ್ನಂಗೆ ಹೇಳಿದ್ರು ಅವರು. ಅದಕ್ಕೆ ಅವನೇನ್ ಮಾಡ್ದ, ಪೇಷಂಟು ಮುದುಕಪ್ಪ ಅವನ ಹೆಂಡತಿ ಕೈ ಹಿಡ್ಕೊಂಡು ಹೇಳ್ದ, ನೋಡು ಆ ಜಯನಗರದಲ್ಲಿ ಇದೆಯಲ್ಲ 3 ಮನೆ, ಅದನ್ನ ದೊಡ್ಡ ಮಗನಿಗೆ ನೋಡ್ಕೊಳಕ್ ಕೇಳು. ಆಮೇಲೆ ನಮ್ಮ ಮನೆಯಿಂದ 3 ಮನೆ ಇದೆಯಲ್ಲ, ಅದನ್ನ ಚಿಕ್ಕ ಮಗನಿಗೆ ನೋಡ್ಕೊಳಕ್ ಕೇಳು. ಮಧ್ಯದ ಮಗನಿಗೆ ಅಪಾರ್ಟ್ಮೆಂಟ್ ಅಲ್ಲಿ 4 ಮನೆ ಇದೆಯಲ್ಲ, ಅದನ್ನ ನೋಡ್ಕೊಳಕ್ ಕೇಳು. ಆಮೇಲೆ ನಮ್ಮ ಹಿರಸೊಸೆಗೆ ಇನ್ನೂ ಸ್ವಲ್ಪ ಮೂಲೆನಲ್ಲಿ 2 ಮನೆ ಇದೆಯಲ್ಲ, ಅದನ್ನ ನೋಡ್ಕೊಳಕ್ ಕೇಳು. ಆ ಎದುರುಗಡೆ ಇದ್ ನರ್ಸು, ಏನಮ್ಮ ನಿಮ್ಮ ಯಜಮಾನ್ರು ಇಷ್ಟೊಂದೆಲ್ಲ ಆಸ್ತಿ ಮಾಡಿಟ್ಟಿದಾರೆ. ಅಯ್ಯೋ ನಮ್ಮ ಯಜಮಾನ್ರು ಆಸ್ತಿ ಮಾಡಿಟ್ಟಲ್ಲ ರೀ, ಮನೆಗೆ ಹಾಲು ಹಾಕಂತ ಮನೆಗಳು ಹಂಚಿದ್ದಾರೆ ಅಂತ, ನಮ್ದು ಹಾಲು ಹಾಕೋ ವಂಶ ಅಂತ ಹೇಳಿದ್ರು. ಹಾಗೆ ಒಬ್ಬ ತಂದೆ ಏನ್ ಮಾಡಿದ, ಇದು ಅಂದ್ರೆ ಸುಂದರವಾಗಿದ್ಲು ಮಗಳು. ಮಗನಿಗೆ ಕೊಟ್ಟು ಮದುವೆ ಮಾಡ್ದ, ಒಬ್ಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ದ. ಮದುವೆ ಮಾಡಿದ್ಮೇಲೆ ಆಗ ಅವಳು ಅಂದ್ರೆ ಅದ ಆ ಥರದ್ದೆಲ್ಲ ಬೇಡ ಅಂತ ಅನ್ಸುತ್ತೀಗ. ಸರಿ, ಏನಂದ್ರೆ ಅದೇನು ಕೆಟ್ಟದ್ದೇನಲ್ಲ. ಆದ್ರೂ ಅವನೇನ್ ಹೇಳ್ದ, ಒಂದು 9 ಜನ ಮಕ್ಕಳನ್ನ ಅವಮ್ಮ ಡೆಲಿವರಿ ಆಯ್ತು, ಅಂದ್ರೆ ಹೆರಿಗೆ ಆಯ್ತು. ಆಮೇಲೆ ಯಾರೇ ಕೇಳಿದ್ರು, ಏನಪ್ಪಾ ನಿಮ್ಮ 9 ಜನ ಮಕ್ಕಳಾಗೋವರೆಗೆ ಬಿಟ್ಕೊಂತಿಯಲ್ಲ ನೀನು, ದಡ್ಡ ಅಲ್ವಾ ನೀನು ಅಂತ. ಅಯ್ಯೋ ನಮ್ಮ ಮಾವ ಹೇಳಿದ್ದ, ನಮ್ಮ ಮಗಳ ಹೊಟ್ಟೆ ಯಾವತ್ತು ಖಾಲಿ ಬಿಡ್ಬೇಡ, ಖಾಲಿ ಬಿಡಂಗ್ ನೋಡ್ಕ ಅಂತ ಹೇಳ್ತಾ ಇದ್ದ. ಹಾಗೆ ಮೈಸೂರಿನಲ್ಲಿ ಒಂದು ರಂಗಚಾರ್ಲ ಭವನ ಅಂತಿದೆ, ಅಂದ್ರೆ ಟೌನ್ ಹಾಲ್. ಅಲ್ಲಿ ನಾನು 1992ರಲ್ಲಿ ಬಂದಾಗ ಅಲ್ಲಿ ಒಬ್ಬ ಆವಾಡಿಗ ಬಂದು ಕೂತ್ಕೊಂಡಿರೋನು. ತುಂಬಾ ಆವಾಡಿಸುವಾಗ ಜನರೆಲ್ಲ ಸೇರಿಸ್ತಾ ಇದ್ದ. ನಾನು ಹೋಗಿ ನಿಂತ್ಕೊಳ್ತಿದ್ದೆ. ಅವನು ಹಾವು ಹಿಡ್ಕೊಂಡಿರೋನು ಎದುರುಗಡೆ ಮಗನ ಹತ್ರ ಮುಂಗ್ಸಿ, ಅವನು ಒಬ್ಬ ಮುಂಗ್ಸಿ ಹಿಡ್ಕೊಂಡು ಇವನು ಹಾವು ಹಿಡ್ಕೊಳವನು.
ನಿಮ್ದು ಮುಂಗ್ಸಿಗೆ ನಮ್ದು ಹಾವನ ಬಿಟ್ಬಿಟ್ರೆ ನಿಮ್ದು ಮುಂಗ್ಸಿನ ತಿಂದಾಕ್ಬಿಡ್ದತ್ತೆ ನಾನು. ಅವನು ನಿಮ್ದು ಹಾವಿಗೆ ನನ್ನ ಮುಂಗ್ಸಿನ ಬಿಟ್ಬಿಟ್ರೆ ನಿಮ್ನ ಅವನ ತಿಂದಾಕ್ಬಿಡೋನು. ಒಬ್ಬ ಮುಂಗ್ಸಿ ಬಿಡ್ತಾನು, ಒಬ್ಬ ಅವನ ಬಿಡ್ತಾನ. ಕೊನೆಗೆ ಅವ್ರು ಒಂದ್ 25 ವರ್ಷ ಆದ್ಮೇಲೆ ಮತ್ತೆ ಬಂದವನು ಅದೇ ಜಾಗಕ್ಕೆ. ಅವನಿಗೆ ತುಂಬಾ ವಯಸ್ಸಾಗಿತ್ತು. ಅವನ ಮಗನ ಬದಲು ಮೊಮ್ಮಗನ್ ಕರ್ಕೊಂಬಂದ. ಮತ್ತೆ ನಾನು ಹೋಗಿ ನೋಡಿದೆ, ಅವನು ಮುಂಗ್ಸಿ ಹಿಡ್ಕೊಂಡ, ನೀವು ನಾವು ಹಿಡ್ಕೊಂಡಾನೆ. ನಿಮ್ದು ಹಾವಿಗೆ ನಮ್ದು ಮುಂಗ್ಸಿನ ಬಿಟ್ಬಿಟ್ರೆ ನಿಮ್ದು ಅವನ ತಿಂದಾಕ್ಬಿಡ್ದತ್ತ ನಾನು. ಇವನು ಅವನು ಮುಂಗ್ಸಿನ ಬಿಟ್ಬಿಟ್ರೆ ಅವನ ತಿಂದಾಕ್ತಾವ, ಒಬ್ಬ ಮುಂಗ್ಸಿನ ತಿಂದಾಕ್ತ, ಒಬ್ಬ ಅವನ ತಿಂದಾಕ್ತ. ಇವ್ ಸ್ನೇಹಿತರು 25 ವರ್ಷದಿಂದ ಅವರಿಗೂ ಜಗಳಕ್ಕೆ ಬಿಟ್ಟಲ್ಲ ಅವನು. ಅದು ಒಂದು ಅನುಭವ ಅಷ್ಟೇ ಸ್ನೇಹಿತರೆ. ಇಷ್ಟೊತ್ತು ತಾವೆಲ್ಲ ಮಾತಾಡಿದ್ರೆ. ಆಮೇಲೆ ಕೆಲವರೆಲ್ಲ ಮಕ್ಕಳೆಲ್ಲ ತುಂಬಾ ಚೆನ್ನಾಗೇ ಬಂದಿದ್ದಾರೆ. ಇಲ್ಲಿ ಮಕ್ಕಳೆಲ್ಲ ನಗ್ತಾ ಇದ್ರು, ದೊಡ್ಡವರೆಲ್ಲ ನಗ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಾನೊಂದು ಸ್ವಲ್ಪ ಇಲ್ಲಿ ಮೈಸೂರಲ್ಲಿ ಪ್ರೆಸಿಡೆಂಟ್ ಆಫ್ ಹೋಟ್ಲಿಗೆ ಒಂದು ಕಾರ್ಯಕ್ರಮ ಕರೆದಿದ್ರು ನನಗೆ. ಆಶಾ ಕಾರ್ಯಕ್ರಮ ಕರೆದ್ಬಿಟ್ಟು ಆಶಾ ಕಾರ್ಯಕ್ರಮ ಮಾಡೋಣ ಅಂತ ನಾನು ಹೋದ್ರೆ, ಸರ್ ನೀವು ಹೆಲ್ತ್ ಬಗ್ಗೆ ಮಾತಾಡಿ ಸರ್ ಅಂತ ಹೇಳಿದ್ರು. ಆಗ ನಾನು ಮಾತಾಡಕ್ ಶುರು ಮಾಡಿದೆ. ನಾನು 24-25 ವರ್ಷ ಜೊತೆಗೆ ಓಡಾಡ್ತೀನಿ. ಅವು ಯಾಕಂತಂದ್ರೆ ಮನಸ್ಸಿಗೆ ವಯಸ್ಸಾದ್ರೆ ಮಾತ್ರ ವಯಸ್ಸಾದಂಗೆ. ನಾನು ಅವ್ರ ಜೊತೆಗೆ ಹೋಗ್ತಿದ್ರೆ ನಮ್ಗೆ 24 ವರ್ಷ ಅಂತ ತಿಳ್ಕೊಂತೀನಿ. ನನ್ನ ವಯಸ್ಸಿನ ಜೊತೆಗೆ ನಾನು ಯಾವತ್ತೂ ಹೋಗಲ್ಲ. ನಂಗೆ 60 ವರ್ಷ ಆದ್ರೂ ನನ್ನ ವಯಸ್ಸಿನ ಜೊತೆಗೆ ಯಾವತ್ತೂ ಹೋಗಲ್ಲ. ಅವ್ರ ಜೊತೆಗೆ ಹೋಗ್ಬಿಟ್ರೆ BP ಎಷ್ಟು, ಶುಗರ್ ಎಷ್ಟು, ಯಾವ ಡಾಕ್ಟರ್ ಹತ್ರ ತೋರಿಸ್ತೀಯಾ, ಯಾವ ಆಸ್ಪತ್ರೆ ತೋರಿಸ್ತೀಯಾ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸಿಗೆ ವಯಸ್ಸಾದ್ರೆ ಮಾತ್ರ ವಯಸ್ಸಾದಂಗೆ. ನಾನು ಒಟ್ಟು 147 ವರ್ಷ ಬದುಕ್ಬೇಕಂತ ಯೋಚನೆ ಮಾಡಿದ್ದೀನಿ. ಯಾಕಂತಂದ್ರೆ ನನಗಿನ್ನೂ BP ಶುಗರ್ ಏನಿಲ್ಲ. ಸ್ನೇಹಿತರೆ, ನೀವಾದ್ರೂ ಅಷ್ಟೇ. ಯಾವತ್ತು ನಮ್ಗೆ ನಾವು ಏನು ಊಟ ಮಾಡ್ತೀವೋ ಅದು ಜೀರ್ಣ ಆಗ್ಲಿಲ್ಲ ಅಂದ್ರೆ ಮನುಷ್ಯನಲ್ಲಿ 1000 ಕಾಯಿಲೆ ಇರ್ತವೆ. ಅದೆಲ್ಲ ಅವತಾರ ತಾಳ್ಬಿಡ್ತವೆ. ಹಾಗೆ ಪ್ರೆಸಿಡೆಂಟ್ ಆಫ್ ಹೋಟ್ಲಲ್ಲಿ ನನ್ನ ಆರೋಗ್ಯದ ಬಗ್ಗೆ ಮಾತಾಡ್ತಿರುವಾಗ ಹೆಂಗೆ ಕಾಯಿಲೆ ಉಟ್ಕೊಳ್ಳುತ್ತೆ, ಹೆಂಗೆ BP ಶುಗರ್ ಬರುತ್ತೆ ಅನ್ನಕ್ಕೆ ಶುರು ಮಾಡಿದೆ ನಾನು. ಈಗ ನಾವು ಇದ್ಕಿದ್ದಂಗೆ ಅಕ್ಕಪಕ್ಕದರಲ್ಲಿ ಚೆನ್ನಾಗಿರ್ತೀವಿ. ಅಂದ್ರೆ ನೆರೆ ಹೊರೆ ಅಂದ್ರೆ ಆಗೋದಿಲ್ಲ, ಬಟ್ ಅಕ್ಕಪಕ್ಕದರಲ್ಲಿ ಚೆನ್ನಾಗಿರ್ತೀವಿ. ಇದ್ಕಿದ್ದಂಗೆ ಪಕ್ಕದ ಮನೆನೂ 3 ಫ್ಲೋರ್ ಮನೆ ಕಟ್ಟಿದ್ಬಿಟ್ನಂದ್ರೆ ಅವನ್ನ ನಾವು ನೋಡಿ ನಾವು ಸಂತೋಷ ಪಡಲ್ಲ. ನಾವು ಇಲ್ಲಿ ಪಾಯ್ಸನ್ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ. ಇಲ್ಲಿ ಅವಾಗ BP ಶುಗರು ಇಷ್ಟೊತ್ತು ತಾವೆಲ್ಲ ಮಾತಾಡಿ ನಕ್ಕಿದ್ರೆ, ನಾ ಮಾತಾಡೋದಕ್ಕೆ ನಕ್ಕಿದ್ರಿ. ತುಂಬಾ ಸಂತೋಷ ಆಯ್ತು. ರಾಸು ವೆಂಕಟೇಶ್ ಸರ್ ಮತ್ತೆ ಅವರ ಶ್ರೀಮತಿ ಅವರು. ಮತ್ತೆ ಇದೊಂಥರ ಮಾತಿನ ಮನೆನೇ ಬಿಡಿ ಇದೆಲ್ಲ. ನನಗೆ ಇಲ್ಲಿ ಬತ್ತದಂಗ ನನ್ಗೆ ಅನಿಸ್ತು, ಎಷ್ಟೊಂದು ಸುಂದರವಾಗಿ ಮನೆ ವಾತಾವರಣ ಇಟ್ಕೊಂಡಿದಾರ ಅಂತಂದ್ರೆ 4 ಜನ ಕರೆದಂಗ್ ನೋಡಿ ಇವರೆಲ್ಲ ಬಂದಿದ್ದಾರೆ, ಎಲ್ಲ ಸಭ್ಯಸ್ಥರು. ಇದೆಲ್ಲ ಎಲ್ಲರಿಗೂ ಅವಕಾಶ ಸಿಗಲ್ಲ. ಎಲ್ಲರಿಗೂ ಈ ಯೋಗ, ಇಲ್ಲಿ ಬರೋಂಥ ಯೋಗ ಎಲ್ಲರಿಗೂ ಸಿಗಲ್ಲ. ಇಲ್ಲಿ ತುಂಬಾ ಚೆನ್ನಾಗಿ ಬಂದು ನಗ್ತದ್ರಿ, ತುಂಬಾ ಚೆನ್ನಾಗಿ ಇದನ್ನೆಲ್ಲ ಬಳಸ್ಕೊಂತದ್ರಿ. ಮತ್ತೆ ಹೊಸ ಕಲಾವಿದ್ರನ್ನ ಕರೆಸ್ತದ್ರಿ, ನಮ್ಮಂತ ಮೂಲ ಗುಂಪಾದ ಕಲಾವಿದ್ರನ್ನೆಲ್ಲ ಕರೆಸ್ತದ್ರಿ ಇಲ್ಲಿಗೆ. ನಂಗೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಇನ್ನೂ ಈ ತರದ ಈಗ 96 ಅಂದ್ರೆ ಇನ್ನೊಂದು 4 ಹೊಡೆದ್ರೆ ಸೆಂಚುರಿ ಆಗ್ಬಿಡ್ತತೆ ಅಲ್ವಾ? 96ನೇ ಕಾರ್ಯಕ್ರಮ ಇದು. ಇನ್ನೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮತ್ತೆ ಇನ್ನು ಮುಂದಿನ ಒಳ್ಳೊಳ್ಳೆ ಕಾರ್ಯಕ್ರಮ ನಡೀಲಿ ಇದೆಲ್ಲ. ನಮ್ಮಂತ ಕಲಾವಿದರೆಲ್ಲ ಮುಂದಕ್ಕೆ ಬರಲಿ ಅಂತೇಳಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ವಿಶೇಷವಾಗಿ ರಾಸು ವೆಂಕಟೇಶ್ ಅವ್ರಿಗೆ, ಅವರು ಶ್ರೀಮತಿ ಅವರಿಗೆ, ಮತ್ತೆ ಇಲ್ಲಿ ಕುಟುಂಬದವ್ರಿಗೆ. ನಿಮ್ಮ ಹೆಸರೇನು ಗೊತ್ತಿಲ್ಲ. ಮತ್ತೆ ನಮ್ಮ ಕನ್ನಡತಿ ಇದ್ದಾರೆ, ಅವ್ರದ್ದು ಅಪರ್ಣ ಅವ್ರಿಗೆ. ಅವ್ರ ಬಗ್ಗೆ ಒಂದು ಕವನ ಬರೆದಿದ್ದೆ ಅವತ್ತು ರಾತ್ರಿನೇ ನನಗೆ ನೆನಪಾಗಿ, ಅದು ಅಲ್ಲಿದೆ ಫೇಸ್ಬುಕ್ಕಲ್ಲಿ. ತುಂಬ ಖುಷಿ ಆಯಿತು ನನಗಂತೂ. ನಕ್ಕಿದರೆ ನೇರವಾಗಿ ಇದು ಫೇಸ್ಬುಕ್ ಲೈವ್ ಹೋಗ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಕೇಳ್ತಾ ಇದ್ರಿ, ಮತ್ತು ಕಲಾವಿದರಿಗೆ ಸಹಕಾರ ನೀಡಿ ಅಂತೇಳಿ. ಕಂಪಲಪ್ಪ ಅವರು ತಮ್ಮ ಮಾತಿನ ಕಂಪಿನಿಂದ ನಿತ್ಯ ಬದುಕಿನ ಸಹಜ ಘಟನೆಗಳನ್ನ ಹಾಸ್ಯದ ರಸಸ್ವಾದವನ್ನಾಗಿ ಎಲ್ಲರನ್ನ ಕೂಡ ನಗಿಸಿದ್ದಾರೆ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗಿಸುವುದು ಅತಿಶಯದ ಧರ್ಮ. ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ ವರವಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಎನ್ನುವ DVG ಅವರ ಕಗ್ಗದ ಸಾಲಿನಂತೆ ಅವರು ನಮ್ಮೆಲ್ಲರನ್ನ ನಗಿಸುವ ವರವನ್ನ ಕೇಳ್ಕೊಂಡು ಬಂದಿದ್ದಾರೆ. ಅವರಿಗೆ ಮಾತಿನ ಮನೆಯ ಪರವಾಗಿ ತುಂಬ ಪ್ರೀತಿಯಿಂದ ಗೌರವ ಸಮರ್ಪಣೆ. ಕಾರ್ಯಕ್ರಮವನ್ನ ನಾನು ಶುರು ಮಾಡುವಾಗ ಇಲ್ಲಿ ನಿಂತಾಗ ನಿಮ್ಮ ಮುಖಗಳನ್ನ ನೋಡ್ತಾ ಇದ್ದೆ, ಈಗಲೂ ನಿಮ್ಮ ಮುಖಗಳನ್ನ ನೋಡ್ತಾ ಇದ್ದೀನಿ. ಮೊದಲಿಗಿಂತ ಈಗ ನಿಮ್ಮ ಮುಖಗಳು ಹೆಚ್ಚು ಅರಳಿದೆ. ಯಾಕಂತ ಹೇಳಿದ್ರೆ, ನಗುವು ಮೊಗಕ್ಕೆ ಭೂಷಣ, ನಗುವಿಲ್ಲದೆ ಮೊಗವು ಕಳಾಹೀನ, ನಗುವೇ ಆರೋಗ್ಯ. ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ನೀವೀಗ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನ ನೀಡಿ.
ನನಗೆ ತುಂಬ ಕಾರ್ಯಕ್ರಮದಲ್ಲೆಲ್ಲ ಅನುಭವ ಆಗಿದೆ. ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದು ಕೈದಿಗಳನ್ನ ನಗಿಸೋಂಥದ್ದು. ಯಾಕಂತಂದರೆ ನಾನು ಡ್ಯೂಟಿ ಮುಗಿದ್ಮೇಲೆ ಏನಾದರೂ ಮಾಡ್ಬೇಕಂದಾಗ ನನಗೆ ದುಡ್ಡಿದ್ದರನ್ನ ಸಂತೋಷವಾಗಿದ್ದರ ನಗ್ಸೋದ್ಕಿಂತ ಬಂದಿಗಳನ್ನ ನಗಿಸ್ಬೇಕು, ಕಷ್ಟದಲ್ಲಿರೋ ನೋವಿನಲ್ಲಿರ್ಬೇಕು ನಗಿಸ್ಬೇಕು ಅಂತ ಹೋದೆ. ಅಲ್ಲಿ ದಾವಣಗೆರೆಯಲ್ಲಿ ಶಾಮಿಯಾನ ಹಾಕಿ ಎಲ್ಲ ಸ್ಟೇಜಲ್ಲಿ ಹಾಕಿದ್ರು. ಅವರು ನನ್ನ ಒಳಗಾಗಿ ಕರೆದ್ರು, ಬಟ್ ಚೇಂಬರಿಂದ ಅಲ್ಲಿಗೆ ಕಳಿಸ್ಲಿಲ್ಲ. ಯಾಕಂದರೆ ಸರ್ ನಮ್ಮ ಕೈದಿಗಳು ನಗದಿಲ್ಲ ಅಂತ ಹೇಳ್ತಾರೆ, ಅವರು ಬರೋದೇ ಬೇಡ ನೀವು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದರು. ನಾನು ಡ್ರೆಸ್ಸಲ್ಲಿ ಹಾಕೊಂಬಂದಿದ್ದೀನಿ, ನಾನು ನಗಿಸ್ಲೇಬೇಕು ಅಂತ ಕಾರ್ಯಕ್ರಮ ಕೊಡೋಕೆ ಬಂದಿದ್ದೀನಿ, ನಿಮ್ಮ ದುಡ್ಡು ಕೊಡ್ತಾರೆ ಅದಕ್ಕೆ ಕೊಡ್ತಾರೆ ಅಂತ ಏನೂ ಹೇಳಿಲ್ಲ, ನಾನು ಕೇಳಿಲ್ಲ ಅಂತ. ಕೊನೆಗಡೆ ನಗದಿಲ್ಲ ಅಂತ ಹೇಳಿದ್ರೆ ನಾನು ನಗಿಸ್ತೀನಿ ನಡ್ರಿ ಚಾಲೆಂಜ್ ಮಾಡಿ ಅಂತ. ಅಂದರೆ 1.5 ಗಂಟೆ 1.75 ಗಂಟೆ ತುಂಬ ಚೆನ್ನಾಗಿ ನಕ್ಕರು ಅವರು. ನಾವು ಈಗ ನಗದಿಲ್ಲ ಅಂತಂದ್ರೆ ನಾನು ಒಂದು ಮಾತು ಹೇಳಿದೆ ಅವಾಗ, ಇಲ್ಲಿ ಈಗ ಮಲ್ಕೊಂಡ್ರನ್ನ ಹೇಳ್ಸ್ಬಿಡ್ಬೋದು, ಮಲ್ಕೊಂಡ್ರ ಥರ ನಾಟಕ ಆಡೋರನ್ನ ಹೇಳ್ಸೋಕ್ಕಾಗತ್ತಾ? ನಗ್ತು ಅಂತ ಬಂದವ್ರು ನಕ್ಕೆ ನಗ್ತಾರೆ ಅಲ್ಲ, ನಗಲೇಬಾರ್ದಂತ ಇದ್ದಾಗ ನಗೋದು ಕಷ್ಟ. ಸ್ನೇಹಿತರೆ, ನೀವು ನಗುಕ್ಕೆ ಆಹ್ವಾನ ಮಾಡಿ, ನಾವು ನಗ್ಲೇಬೇಕಂತ ಡಿಸೈಡ್ ಮಾಡಿ. ಈಗ ನಾವು ಕಾರ್ಖಾನೆನಲ್ಲಿರೋದು ಅಂದರೆ ಇಲ್ಲಿ ಬಾಸ್ಗಳು ಆಫೀಸ್ ಕೆಲಸದಲ್ಲಿರೋದು, ನಾವು ಬಾಸ್ಗಳು ಕೆಲವ್ರು ನಗದೇ ಇಲ್ಲ. ಯಾವ ಥರ ಒಂದು ಘಟನೆ ಆಯಿತು ಅಂತಂದ್ರೆ ನಗದೇ ಇರೋದಕ್ಕೆ ಅವೊಂಥರ ಡಿಗ್ನಿಟಿ ಮೇಂಟೈನ್ ಮಾಡ್ತಿರ್ತಾರೆ. ನಾನು ಬಾಸು, ಅವ್ರು ಡ್ರೈವರು, ಅವ್ನ ಕೆಲಸಗಾರ, ಈ ಥರ ಅಂತ. ನಮ್ಮ MD ಒಬ್ಬ ಅಂದರೆ ನಮ್ಮ ಕಾರ್ಖಾನೆಯಲ್ಲಿ ನಡೆದಿರೋದಲ್ಲಿ ಒಬ್ಬ MD ಒಬ್ಬ ಎಲ್ಲ ಮೀಟಿಂಗ್ ಹೋಗ್ಬೇಕಂತ ಬಂದಂತೆ. ಬಂದಾಗ ಅಲ್ಲಿ ಡ್ರೈವರ್ ತುಂಬ ಜೆಂಟ್ಲ್ಮೆನ್ ಬೇಕು ಅಂತ ಹೇಳಿದ್ರಂತೆ. ಅವಾಗೆಲ್ಲ ಬೆಂಗಳೂರು ಮೈಸೂರು ಸಿಂಗಲ್ ರೋಡ್ ಇದ್ದದ್ದು. ಮೈಸೂರಿಂದ ಬರುವಾಗ ಬೆಂಗಳೂರಿಗೆ ಒಳ್ಳೆ ಜೆಂಟ್ಲ್ಮನ್ ಡ್ರೈವರ್ನ ಕೊಟ್ಟರು. ಡ್ರೈವರ್ ಮಂಡ್ಯದ ಹತ್ರ ಬಂದಾಗ ಹಿಂದಕ್ಕೆ ತಿರುಗಿಬಿಟ್ಟು, ಸರ್ ಕಾಫಿ ಕುಡಿತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ಹಿಂಗೆ ಗುರಾಯಿಸ್ಬಿಟ್ರಂಥವ್ರು, ಅಂದರೆ ನನ್ನ ಮಾತಾಡಿಸ್ತಾನಲ್ಲ ಡ್ರೈವರು ಅಂತ. ಆಗ ಅವನು ಡ್ರೈವರ್ ಸುಮ್ಮನೆ ಹೊಡ್ಕೊಂಡು ಬಂದ ಗಾಡಿಗೆ ಬಂದು ಇಲ್ಲಿ ಮೀಟಿಂಗ್ ಬಿಟ್ಟ. ರಾತ್ರಿ 10:30ಗೆ ಮೀಟಿಂಗ್ ಮುಗೀತು. ಮೀಟಿಂಗ್ ಮುಗಿದ್ಮೇಲೆ ಮತ್ತೆ ವಾಪಸ್ ಹೋಗುವಾಗ ಅವಾಗ ಸಿಂಗಲ್ ರೋಡು, ಅಲ್ಲಿ ರಾಮನಗರದ ಹತ್ರ ಒಂದು ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಜಲಬಾಧೆ ಆಯ್ತಂತೆ, ಹೋದಂತೆ ಡ್ರೈವರ್ ಮುಂದ್ಗಡೆ. ಆಮೇಲೆ ಅವನು ಎದ್ದೋದ್ನಲ್ಲ ಅಂತೇಳಿ ಇವನು ಬಾಸ್ನು ಸೂಟು ಬುಟ್ಟ ಹಾಕ್ಯಣದಲ್ಲ, ಇವನು ಹಿಂದಿಗಡೆ ಎದ್ದೋದ್ನ ಕತ್ಲಲ್ಲಿ. ಅವನು ಮೊದಲು ಮುಗೀತು, ಬಂದ ಸ್ಟಾರ್ಟ್ ಮಾಡ್ಕೊಂಡು ಹೊಟ್ಬಿಟ್ಟ. ಆಗ ಇವನು ಬಂದ, ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ವಿಶಾಲ್ ಎಲ್ಲ ಹೊಡೆದ, ಅವ್ನು ನಿಲ್ಲಿಸ್ತಿಲ್ಲ. ಕೊನೆಗೆ ಲಾರಿಗಳು ಕೈ ಹಾಕಿರಿ, ಯಾರೋ ಚೆಕಿಂಗ್ ಇನ್ಸ್ಪೆಕ್ಟರ್ ಅಂತ ಒಬ್ಬರು ನಿಲ್ಲಿಸ್ತಿಲ್ಲ. ಆ ಥರದ ನಾವು ಅಂದರೆ ನಾವು ಡಿಗ್ನಿಟಿ ಯಾವಾಗ ಮೇಂಟೈನ್ ಮಾಡ್ತೀವಿ, ಪ್ರಿಯ ಬಿಡಿ ಮೈಂಡ್ನ, ಜನಗಳ ಜೊತೆಗೆ ಹೋಗಿ ನಗಿರಿ, ಎಷ್ಟು ಖುಷಿ ಆಗ್ತಿರಿ ಗೊತ್ತಾ. ಇದ್ರ ಮುಂದೆ ಏನು ಯಾವ ಡಾಕ್ಟ್ರನೂ ಇಲ್ಲ ಅಂತ ಅನ್ಸುತ್ತೆ ನನಗೆ. ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಕಾರ್ಯಕ್ರಮವನ್ನ ಆಸ್ವಾದಿಸಿದ್ದೀರಾ, ಮನಸಾರೆ ನಕ್ಕಿದ್ದೀರಾ. ನಿಮ್ಮೆಲ್ಲರ ಆಗಮನಕ್ಕೂ ಕೂಡ ಮಾತಿನ ಮನೆಯ ಪರವಾಗಿ ತುಂಬ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆಯೇ ಮಾತಿನ ಮನೆಯ ಕಾರ್ಯಕ್ರಮಗಳನ್ನ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ನಲ್ಲಿ ವೀಕ್ಷಿಸುವ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ಮನಸ್ಸುಗಳ ಸಂವಹನಕ್ಕೆ ಮಾತಿನ ಮನೆ ಸದಾ ಸಿದ್ಧ ಎನ್ನುವ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಲಘು ಉಪಹಾರದ ವ್ಯವಸ್ಥೆ ಇದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.